kita.
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರ ಪಾದಾರವಿಂದಕ್ಕೆ ಗೋವಿಂದ ಅಂದಿ ಗೋವಿಂದ. ಕಟೀಲು ಶ್ರೀ ಮಹಾಗಣಪತಿಯವರ ಪಾದಾರವಿಂದಕ್ಕೆ ಗೋವಿಂದ ಅಂದಿ ಗೋವಿಂದ. ಭೂವಾಂಬ ರಾಜರಾಜೇಶ್ವರಿ ಸುಬ್ರಹ್ಮಣ್ಯ ದೇವರ ಪಾದಾರವಿಂದಕ್ಕೆ ಗೋವಿಂದ ಅಂದಿ ಗೋವಿಂದ. ಶ್ರೀಮದ್ರಮಾರಮಣ ಗೋವಿಂದ ಅಂದಿ ಗೋವಿಂದ. हर 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 ಮುದದಿಂದ ನಿನ್ನ
ಹರಣಿಯನ್ನು ಪುತ್ತೀರ್ದ ಶೇಷಗರಿರು ಹರನ ಸುಕುಮಾರ ಸಕಲಾದ ಮಗಿ ಸಾಕಾರ ಹರಿಗಳು ವಿಶೇಷ ಮಧುರ ವಿಘ್ನೇಶ್ವರ ಮುದದಿಂದ ನಿನ್ನ ಶರಣು ತೀರುವಗ್ರ ಶಾಲಿ ಶರಣು ತಿರುವಗ್ರ ಶಾಲಿವಾದಾಗಿನಿ ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರಂಗ ಪೂರಿಣಿ ಶರಣು ಶರಣು ಗಜಾಮುಖಿ ಪರಮ ಪಾವನಿ ಗಜಾಮುಖಿ ಪರಮ ಪಾವನಿ ಶಂಖಚಕ್ರ ಗದಾಧರಿ ಶಂಕರ ಪ್ರಿಯ ದೇವಿ ತವ ಪದ ಪಂಕರುಹ ಗಿರಮೋ ನಮೋ ಶಂಕರ ಪ್ರಿಯ ದೇವಿ ತವ ಪದ ಪಂಕರುಹ ಗಿರಮೋ ನಮೋ ಶರಣು ಶರಣು ಎಲ್ಲವೂ ನಿನ್ನುದರ ದುಡಿರುತ್ತಿದೆ ಸಿರಿಯಂಬಡು ನಿನ್ನ ಚರಣವನರಿಯಲು ಶರಣಾಗತ ರಕ್ಷಾಮಣಿ ನರ ಹರಿಗಗನವೆಲ್ಲವೂ ನಿನ್ನ ನಾಮ
ವಿಘ್ನದ್ವಾಂತ ನಿವಾರಣೈಕತರಣಿ ವಿಘ್ನಾಟವಿ ಹವ್ಯವಾದ ವಿಘ್ನ ವ್ಯಯಾಲ ಕುಲಾಭಿಮಾನ ಗರುಡು ವಿಘ್ನೇಭ ಪಂಚಾನನ ವಿಘ್ನೋ ತುಂಗಗಿರಿ ಪ್ರವೇಧನ ಪವಿ ವಿಘ್ನಾಭಿ ಕುಂಭೋದ್ಭವ ವಿಘ್ನೌಘ ಪ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಗಜಮುಖದ ವಗೆ ಗಣಪಗೆ ಗಜಮುಖದ ವಗೆ ಗಣಪಗೆ ಕರದೊಳು ಪರಶು ಭಾಷಾಂಶಧಾರಿ ಹರುಷದಿ ಭಕುತಲ ಪುರಿವಮಗೆ ಉರಗ ಭೂಷಣನ ಸುಕುಮಾರ ಗಜವದನನ ಶರಣ ಕಮಲ ಆರತಿಯಂದಿರೆ ಗಜಮುಖದವಗೆ ಗಣಪಗೆ ನೆನೆಗಿರು ಜನನೆಲ್ಲ ಗುಣಯುತನ ಘನ ಮೂರ್ತಿ ಮದ ಮೂರ ಗಣನಾಥನ ಘನ ಮೂರ್ತಿ ಮದ ಮೂರ ಗಣನಾಥನ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯದ ಭಾವದ ವಿಷಯ ಗಿಸಿಲು ಗದನ ಕೋವಿದ ಗಿರಿಜಯ ವರ ಸುತನ ಕೋವಿದ ಗಿರಿಜಯ ವರ ಸುತನ ಸುರಮುನಿ ನಮಿತ ಸರ್ವೇಶ್ವರ ಸುರಮುನಿ ನಮಿತ ಸರ್ವೇಶ್ವರ
ಸುರಮುನಿ ನಮಿತ ಸರ್ವೇಶ್ವರನ ಹರಿತ ಸಿದ್ಧಿಯ ನಿವ ಭವನನು ಪರಮಾತ್ಮ ದುರಿತ ಭಯಂಕರನ ವರಮದ ಮೂರ ವಿಘ್ನೇಶ್ವರನ ವರಮದ ಮೂರ ವಿಘ್ನೇಶ್ವರನ ತೈರಿನ 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 ತಾ ತೈರಿನ ತಗದಿನ ತೈರಿನ ತೈರಿನ ತಾದಿನ ತೈರಿನ ತಾದಿನ ತೈ 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 ತತ್ತಂ ಗಜಮುಖನಾರಿನ ಪಾದವಾರಿ ಗಜಮುಖನಾರಿನ ಪಾದವಾರಿ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಗಜಮುಖನಾರಿನ ಪಾದವಾರಿ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಮೂಷಿಕವಾಹನ ಮೋದಕಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಮೂಷಿಕವಾಹನ ಮೋದಕಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಗಜಮುಖನಾರಿನ ಪಾದವಾರಿ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಸುಂದರ ದಿದ್ದನ ಧೀರ್ಧರ ದಿದ್ದನ ಧೀರ್ಧರ ದಿದ್ದನ ಕತೋಂಕರ ದಿದ್ದನ ತೈದಿನ ತಗದಿನ ತೈದಿನ ತೈದಿನ ದಾದಿನ ತೈದಿನ ದಾದಿನ ತೈ 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 ತತ್ತಂ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಆ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಪಾಲಿಗಿರಿಜಿಗಳ ಬಾಲ ನಿಡಿಸಿರಿಪು ಜಾಲವರಿದ ಜಯಶೀಲನು ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ತೈದಿನ 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 ತಗದಿನ ತೈದಿನ ತೈದಿನ ದಾದಿನ ತೈದಿನ ದಾದಿನ ತೈ 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 ತೈ
ತೂಂಗತೋ ತಗತ ದಿನತಿ ಚಿಕ್ಕ ಪ್ರಾಯದ ಬಾಲೆ ಚದುರಿ ನಿನ್ನಂಗವ ಆ ಚಿಕ್ಕ ಪ್ರಾಯದ ಬಾಲೆ ಚದುರಿ ನಿನ್ನಂಗವ ಒರೆಯುವುದೀನೇ ಮದ ಉಕ್ಕೂತ ಬರುತ್ತಿದೆ ಮಾರನ ಮದದಾನೆ ಮದ ಉಕ್ಕೂತ ಬರುತ್ತಿದೆ ಮಾರನ ಮದದಾನೆ ಚಿಕ್ಕ ಪ್ರಾಯದ ಬಾಲೆ ಚದುರಿ ನಿನ್ನಂಗವ ಆ ಆ ಕಾಮಿನಿ ಕರೆದು ತಾರೆ ಶ್ರೀಮನ್ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀಮನ್ ಮಂಜುನಾಥ ಸ್ವಾಮಿಯ ಕಾನನಾಂ ತದಿರಿನ ಹರೇ ಕಾಮಿನಿ ಕರೆದು ತಾರೆ ಶ್ರೀಮನ್ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀಮನ್ ಮಂಜುನಾಥ ಸ್ವಾಮಿಯ
ಮಹಿಯೊಳಗಿಂದ ಪುರುಷನುಳ್ಳಯನಿ ಗಾತೆ ದಾನನಾಂದದಿರಿನ ಹರೇ ಈ ಮಹಿಯೊಳಗಿಂದ ಪುರುಷನುಳ್ಳಯನಿ ಗಾತೆ ಭೀಮ ಬಲನು ಬಲು ಸಾಮರ್ಥ್ಯನೋ ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತ ಭೀಮನು ಪ್ರೇಮದಿ ಕರೆದರೆ ಕಾಮಿತ ಭೀಮನು ಪ್ರೇಮದಿ ಕರೆದರೆ ತೈ ದಿಮಿತ ದಿನದಿ ತಕ್ಕತ ದಿನದಿ ತೋಂತ ದಿನದಿ ತಕ್ಕತ ದಿನದಿ 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 ತೈ ದಿಮಿತ ದಿನದಿ ತಕ್ಕತ ದಿನದಿ ತೋಂತ ದಿನದಿ ತಕ್ಕತ ದಿನದಿ 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 ಛಣುತ ಛಣುತ ದಿಮಿತ ಛಣುತ ತಕ್ಕತ ಛಣುತ 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 ದೀಂದನ ತನ ದೀಂದನ ತನ ದೀಂದನ ದೀಂದನ ದಿರಿನಾಂ ತೋಂದನ ದಿರಿನಂ 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 ಗಿಡದಗದಿ ಧಿಮಿತ ದಿನದಿ ತಕ್ಕತ ದಿನದಿ ತೋಂತ ದಿನದಿ ತಕ್ಕತ ದಿನದಿ 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 ಧಿಂ ತರಿ ಗಿಡದಗ ತರಿ ಗಿಡದಗ ಧಿಂ ತರಿ ಗಿಡದಗ ತರಿ ಗಿಡದಗ ಧಿಂ ತರಿ ಗಿಡದಗ ತರಿ ಗಿಡದಗ ದಿತ್ತಾಂ 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 ಧಿಮಿತ ದಿನದಿ ತಕ್ಕತ ದಿನದಿ ತೋಂತ ದಿನದಿ ತಕ್ಕತ ದಿನದಿ ದಿನದೈ 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 ದೈ 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 ತತ್ತ ತಾರನಾಂ ತದಿರಿನಾಂ ಹರೇ ಆಹೋ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ನಂಬಿದಂತ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ದಕ್ಕಿತ್ತು ದಕ್ಕಿತ್ತು ಆಹೋ ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ ಜಂಬೂ ಫಲಸಾರ ಭಕ್ಷಿತಂ ಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಎಂಬುದಾಗಿ ನಂಬಿದಂತ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ದಕ್ಕಿತ್ತು ದಕ್ಕಿತ್ತು ಆಹೋ ಆಹೋ ಕೋಡಿಕಲ್ಲು ಗುರುವಮ್ಮ ರಾಜರಾಜೇಶ್ವರಿ ಸುಬ್ರಹ್ಮಣ್ಯ ದೇವರು ಕೋಡಿಕಲ್ ಶ್ರೀ ಗುರುವಮ್ಮ ರಾಜರಾಜೇಶ್ವರಿ ಹಾಗೂ ಸುಬ್ರಹ್ಮಣ್ಯ ದೇವರು ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ದಕ್ಕಿತ್ತು ದಕ್ಕಿತ್ತು ಆಹೋ ಆಹೋ ಮಹಾರಾಜರುಗಳಾದ ಕೊಡೆತುರುಗುತ್ತು ಶ್ರೀ
ಸನತ್ ಕುಮಾರ್ ಶೆಟ್ಟರುಗಳು ಮಹಾರಾಜರುಗಳಾದ ಕೊಡತುರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರುಗಳವರು ಮತ್ತು ಮಹಾರಾಜರುಗಳಾದ ಕೊಡತುರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರುಗಳವರು ಆರ್ತಿಗಾರರು ಶಾಲುಗಾರರು ಮೋಜುಗಾರರು ಪ್ರೀತಿ ಪೂರ್ವಕವಾಗಿ ಹುಟ್ಟಿರುವಂತಹ ಪಟ್ಟೇಶ ದಕ್ಕಿತ್ತು ದಕ್ಕಿತ್ತು ಸದಗಂಗ ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಶಾರದೆ ಆ ಆ ಆ ಅಮ್ಮ ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಚೆನ್ನಾಗಿ ವಿದ್ಯೆಯ ಕಲಿಸು ಮದಿಗದಂತೆ ಚೆನ್ನಾಗಿ ವಿದ್ಯೆಯ ಕಲಿಸು ಮರೆಯದಂತೆ ಕಿನ್ನರ ಕಮಲದಿ ನೆಲೆಸಿದು ಮಧುದಿನ ಅಮ್ಮ ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ಶಾರದೆ ಅಮ್ಮ ಅಮ್ಮ ಸಾಧು ಸನ್ಮತಿಯ ತುಳು ಯಾವಾಗಲೂ ಮಧುಯ ವಚನ ನೀರು ಸಾಧು ಸನ್ಮತಿಯ ಕೊಡು ಯಾವಾಗಲೂ ಮಧುಯ ವಚನ ನೀಡು ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ ತೈ ದಿನ ಜಗ ದಿನ ತೈ ದಿನ ಜಗ ದಿನ ತೈ ದಿನ ಜಗ ದಿನ ತೈ ದಿನ ತೈ ತೈ ದಿನ ದಿ ಜಗ ದಿನ ದಿ ತೈ ದಿನ ದಿ ತೈ ದಿನ ದಾ ದಿನ ತೈ ದಿನ ದಾ ದಿನ ತೈ 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 ತೋಂಗ ತೋ ತಗತ ದಿನ ದಿ ಹೋಗಿ ಹೇಳು ಆ ಹೋಗಿ ಹೇಳಮ್ಮ ಹೊತ್ತು ಹೋಗದಿರಲಿ ಆದಿಕೇಶವರಂಗ ಧಾಮ ಬಾರೋ ಮನೆಗೆ ಕಣ್ಣ ಮುಚ್ಚಲು ನಿದ್ರೆ ಮಾತನಾಡಲು ಸೇರದಿನಾಗಿ ಹೋಗಿ ಹೇಳಮ್ಮ ಹೊತ್ತು ಹೋಗದಿನಾಗಿ
ಅಂಬುರುಹದಳನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಕೊಡಮಡುತ್ತವಣಿಪಿನಿ ಕಥಾಮೃತವ ಜಯತು ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿ ಕರುಣದಿ ಆದಿಮಾಯೇ ಜಯತು ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿ ಕರುಣದಿ ಕಾಯೇ ದಯ ಸಾಗರೇ ಭಕ್ತಿಯಿಂದ ಪದದ್ವಯವನ್ನು ಮರೆಗೊಂಡೆ ಬಂದಿ ಮುತ್ತ ಜಯತು ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿ ಕರುಣದಿ ಕಾಯೇ ಆದಿಮಾಯೇ ಜಯ 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 ಜಗನ್ಮಾತೆ ಮಹಾರ್ಣವದ ಮೇಲೆ ಹುಟ್ಟಿಕೊಂಡ ಕ್ಷಣವೇ ಭಯಭೀತರಾದವರು ನಾವು. ಕೇಳಿದ ಓಂಕಾರದಿಂದಲೇ ನಿನ್ನನ್ನು ಕಾಣುವ ಯೋಗ ನಮ್ಮ ಮೂವರಿಗೆ ಒದಗಿ ಬಂತಮ್ಮ. ನಿನ್ನ ದರ್ಶನ ಮಾತ್ರದಿಂದಲೇ ಅಂತರಂಗದಲ್ಲಿರುವ ಭಯವೆಲ್ಲ ದೂರವಾಯಿತು. ಸರ್ವ ಭಯ ನಿವಾರಿಣಿಯು ದುರಿತಾಪಹಾರಕ್ಕೆ ಆದ ನಿನ್ನ ಪಾದಕಾಣತರಾಗಿದ್ದೇವೆ, ಉದ್ಧರಿಸಬೇಕಮ್ಮ. ಓ ಅಮ್ಮ, ಗಾಢಾಂಧಕಾರವಾದ ಸಾಗರ ಗರ್ಭದಲ್ಲಿ ನಮ್ಮೂವರ ಜನನಕ್ಕೆ ಮೂಲ ಸ್ವರೂಪದಲ್ಲಿರುವವೋ ಜನನಿ, ಯಾತಕ್ಕೆ ಜನ್ಮವನಿತ್ತೆ? ನಾವು ಮಾಡಬೇಕಾದ ಕಾರ್ಯವಾದರೂ ಏನು? ಸಕಲವನ್ನು ತಿಳಿಯುವುದರ ಮೂಲಕ ಸಂಪ್ರೀತಿಯಿಂದ ನಮ್ಮೂವರನ್ನು ರಕ್ಷಿಸಬೇಕಮ್ಮ. ಓ ತಾಯಿ, ಕರ್ಣದ್ವಯಗಳಿಗೆ ಕೇಳಿಸಿಕೊಂಡಂತಹ ಓಂಕಾರ ನಿನಾದ, ಆ ಓಂಕಾರ ನಿನಾದವನ್ನೇ ನುತಿಸುವಂತಹ ವೇಳೆಯಲ್ಲಿ ಓಂಕಾರವೇ ಆಕಾರವೆಂದು ನಮ್ಮ ಮುಂದೆ ಸಾಕಾರಗೊಂಡೆಯ ತಾಯಿ. ನೀನಲ್ಲದೆ ಅನ್ಯರಾರಿಹರು ನಮ್ಮನ್ನು ಬರೆಯುವುದಕ್ಕೆ. ಹಾಗಾಗಿ ನಮ್ಮ ಮೂವರನ್ನು ಸಾನುರಾಗದಿಂದ ಬರೆಯಬೇಕಮ್ಮ. ಜಯ ಜಯ ಹರಿಹರ ಬ್ರಹ್ಮರೆಂದಿರಿಸಿಗೆ ನಾಮವ ಹರುಷದಿ ಮೂವರಿಗೆ ಇರುವುದೋರು ಇಂದ್ರ ಘನ ಕಾರ್ಯ ಮುಂದಕ್ಕೆ ಒರೆದ ಪಿನದ ನಿನಗೆ ತುಂಬಿರುವ ಅಂಬುದಿಯ ಮಧ್ಯದಲ್ಲಿ ದಿಕ್ಕು ಕಾಣದೆ ಕಣ್ಣೀರು ಹರಿಸುತ್ತಿರುವ ನನ್ನ ಮುದ್ದು ಮಕ್ಕಳೇ, ಅಮ್ಮ ಏಳಿರಿ, ಎದ್ದೇಳಿರಿ, ಸದ್ದೈರ್ಯವನ್ನದ್ದಾಳಿ. ಇದು ಅಭಯಪ್ರದಳಾಗಿದ್ದೀರಿ. ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಾಂತರ ಹಿತಳು, ಇಚ್ಛಾಶಕ್ತಿ ಸಂಯುಕ್ತಳು ಆದ ನಾನೇ ನಿಮ್ಮ ಜನನ್. ಮುಂದಕ್ಕೆ ನಿಮ್ಮನ್ನು ಕರೆಯುವುದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಹೆಸರನ್ನೆನಿಸುವಳಿದ್ದೇನೆ. ರಕ್ತವರ್ಣದಿಂದ ಕೂಡಿರುವಂತ ನೀನೇ ಬ್ರಹ್ಮ, ಧನ್ಯನಾದೆ. ನೀಲಮೇಘ ಶ್ಯಾಮನಾರದ್ದ ನೀನೇ ವಿಷ್ಣು, ಪಾವನನಾದ
ಛತ್ರಧಾರಿಯಾಗಿ ಸ್ಫಟಿಕ ಸದೃಶನಾಗಿದ್ದಾನೇನೆ ಮಹೇಶ್ವರ. ಕೃತಾರ್ಥನಾದೆ. ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ಘನವಾದ ಕಾರ್ಯಗಳಾಗಬೇಕಿದೆ. ಬೋಧಕಲ್ಪದಿ ಲಯ ಹೊಂದಿದಂತಹ ಪ್ರಪಂಚವನ್ನು ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮ ಮೂವರ ಸೃಷ್ಟಿ. ಇರುವುದಕ್ಕೆ ಕ್ಷೇತ್ರ, ಮಾಡುವುದಕ್ಕೆ ಉದ್ಯೋಗ, ಧರಿಸುವುದಕ್ಕೆ ಗುಣವನ್ನು ಅನುಗ್ರಹಿಸುತ್ತೇನೆ. ಮಗನೇ ಬ್ರಹ್ಮ, ಅಮ್ಮ ರಾಜಸ ಗುಣಭರಿತನಾಗ ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು ಮಗನೇ. ಮಹಾಪ್ರಸಾದ. ವಿಷ್ಣು ಜನನಿ ಸಾತ್ವಿಕ ಗುಣಭರಿತನಾಗಿ ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡು ಮಗನೇ. ಇನ್ನು ಇಚ್ಛೆಯಂತಾಗಲಿ. ಮಹೇಶ್ವರ ತಾಯೇ. ತಾಮಸ ಗುಣಭರಿತನಾಗಿ ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡು ಮಗನೇ. ನಿನ್ನ ಅಜ್ಞೆ. ಮಕ್ಕಳೇ, ನಾನು ಕೊಟ್ಟದ್ದ ಧರ್ಮ ರಕ್ಷಣಾ ಕಾರ್ಯವನ್ನು ನಿಷ್ಠೆಯನ್ನ ಮಾಡಿಕೊಂಡು ಬಂದಲ್ಲಿ ನಿಮ್ಮೆಲ್ಲರ ಪಾಲಿಗೆ ಶುಭದಾಯಕಿಯಾಗಿ ನಾನಿರುತ್ತೇನೆ. ಮಕ್ಕಳೇ, ಸಮಸ್ಯೆ ಬಂದ್ರೆ ಕಷ್ಟವೇ ಕಷ್ಟ ಕಾಲದೊಳಿಂದ ನಿಷ್ಠೆಗೆ ಭಜಿಸಲು ಕೊಟ್ಟು ಸಂದರ್ಶನವ ಇಷ್ಟದಿ ಪೊರಿವಿನಿಂದ ಭಯವಿದ್ದರೆ ತಟ್ಟನ ತತ್ಥಾನವ. ಮಕ್ಕಳೇ, ನಿಮಗೆ ಕೊಟ್ಟಂತ ಧರ್ಮ ರಕ್ಷಣಾ ಕಾರ್ಯವನ್ನು ಮಾಡುವಂತಹ ಸಂದರ್ಭ ಕಷ್ಟ ಬಂತು ಎಂದಾದರೆ ಏಕೋ ಭಕ್ತಿಯಿಂದ ನನ್ನನ್ನೇ ಧ್ಯಾನಿಸಿ ಪ್ರತ್ಯಕ್ಷದ ಪರೋಕ್ಷವಾಗಿ ನಿಮಗಡಿಸಿದಂತಹ ಕಷ್ಟವನ್ನು ದೂರೀಕರಿಸುತ್ತೇನೆ. ನಿಮಗೆ ಶುಭವಾಗಲಿ. ಜಯ ಜಯ. ಅದೃಶ್ಯಳಾಗುತ್ತೀರಿ, ಜಯ ಜಯ. ಅದೃಶ್ಯಳಾಗುತ್ತೀರಿ, ಜಯ ಜಯ. ಅದೃಶ್ಯಳಾಗುತ್ತೀರಿ. పొడవిపో వైశరాలిపుదు రాజಸ ಗುಣ ಅಡಸಿದರೆ ವಿಧಾತನು ಕಡು ಮದವನು ತಾಳಿ ತನ್ನಯ ಮನದಲ್ಲಿ ನುಡಿದ ನಿಂದು ಭಯರೋಣು ಹರಿಹರ ರಾಲಿಸಿ ಸೃಜಿಸುವ ಕಾರ್ಯವ ಹರಿಹರ ರಾಲಿಸಿ ಸೃಜಿಸುವ ಕಾರ್ಯವ ಕರುಣಿಸಿರಲು ಮಾತೆಯೂ ಆದಿದ್ದರೆ ನಮ್ಮಲಿ ಹಿರಿಯವನೇ ಶ್ರೀರಾಮ ಆದಿದ್ದರೆ ನಮ್ಮಲಿ ಹಿರಿಯವನೇ ಶ್ರೀರಾಮ ಮರೆಯಲ್ಲ ಇದು ಹರಿಯೂ ಹರಿಹರಾಲಿಸಿ ಸೃಜಿಸುವ ಕಾರ್ಯವ ಆ ಆ ಆ ಓ ಹರಿಯೇ, ವಿಧಿ ಅಯ್ಯ ಹರನೆ, ಬ್ರಹ್ಮ. ಆಲಿಸಬೇಕು ಬ್ರಹ್ಮವಾಣಿ. ಕ್ಷೇತ್ರ ಪಾತ್ರ ಗುಣ ನಾಮ ಎಲ್ಲವನ್ನು ಅನುಗ್ರಹಿಸಿದ ಆದಿಮಾಯೆ ಕಷ್ಟ ಕಾಲದಲ್ಲಿ ಬರುತ್ತೇನೆ ಅಂದಿದ್ದಾರೆ. ಹೌದು. ಆದ್ದರಿಂದ ಒಂದು ಅಭಿಪ್ರಾಯಕ್ಕೆ ಬಂದಿದ್ದೇನೆ. ನಾಳೆ ಮುಂದಕ್ಕೆ ನನ್ನಿಂದ ಸೃಷ್ಟಿ ಎಂಬ ಮಹತ್ ಕಾರ್ಯ ನಡೆದಕ್ಕಿದೆ. 84 ಲಕ್ಷ ಜೀವರಾಶಿಗಳನ್ನು ಸೃಜಿಸುವ ಮೂಲಕ ಕೋಟ್ಯಾನುಕೋಟಿ ಜೀವಿಗಳ ಉತ್ಪತ್ತಿ ಬೆಳವಣಿಗೆ ನನ್ನಿಂದ ಆಗ್ತದೆ. ಕಾಣಿಸಿಕೊಳ್ಳುವುದು ಬ್ರಹ್ಮಲೋಕ, ಅದರಿಂದ ಆಗುವುದೇ ಬ್ರಹ್ಮ ವಂಶ. ಜೀವಿಗಳು ಅಂದರೆ ಅವರಿಗೆ ಮಕ್ಕಳ ಹಾಗೆ ಅವರಿಗೆ ಯೋಗ್ಯವಾದ ವ್ಯವಸ್ಥೆಯನ್ನು ಒದಗಿಸುವಲ್ಲಿ ಕಾರ್ಯತತ್ಪರರಾಗಬೇಕಾಗಿದೆ. ಹೇಗೆ ನಮ್ಮೂರಲ್ಲಿ ಒಬ್ಬ ನಾಯಕ ಇದ್ರೆ ಒಳ್ಳೆಯದಲ್ಲವೇ? ಒಳ್ಳೆ ಯೋಚನೆ ಮಾಡಬೇಕಾದ್ದಿಲ್ಲ. ಅಮ್ಮ ಸೂಚನೆ ಮೊದಲೇ ಕೊಟ್ಟಿದ್ದಾರೆ. ಹೇಗೆ? ನಮಗೆ ಸಾಗರವೇ ದಾರಿ,
ದಾರಿಯೇ ಸಾಗರ ಆಗಿತ್ತು. ಆದರೆ ಅಮ್ಮ ಅನುಗ್ರಹಿಸಿದ್ದಾರೆ ಎಂಬುದರಿಂದ ಎಲ್ಲ ವಿಷಯ ಗೊತ್ತಾಗಿದೆ. ಸೃಷ್ಟಿ, ಸ್ಥಿತಿ, ಲಯ ಈ 3 ಕಾರ್ಯಗಳು ನಮ್ಮಿಂದ ಆಗಬೇಕಾಗಿದೆಯಲ್ಲ. ಆದ್ದರಿಂದ ಬೇರೇನೂ ಅಲ್ಲ. ನಮ್ಮಲ್ಲಿ ಹಿರಿಯವ ಮೊದಲಿಗೆ ಕರೆದದ್ದು ಯಾರನ್ನು? ನಿಮ್ಮನ್ನು ಕೂಗಲಿಲ್ಲ. ರಕ್ತ ವರ್ಣದೊಪ್ಪ ನೀನೇ ಬ್ರಹ್ಮ. ಬ್ರಹ್ಮ ಎಂದರೆ ದೊಡ್ಡದು, ದೊಡ್ಡವ ಎಂಬುದಾಗಿ ಅರ್ಥ. ಅರಿತರೆ ನಮ್ಮೋಳು ಹಿರಿಯವ ನೈಸೆ ನಾ ಮರೆಯಲ್ಲ. ಇದು ಕರೆಯಾದ ಮಾತು. ನನ್ನನ್ನು ಅಣ್ಣನೆಂದು ಒಪ್ಪುವಿರಾ ತಮ್ಮಂದಿರೇ? ವಿಧಿ, ನೀ ದೊಡ್ಡವ ಹೌದು. ಎಷ್ಟು ದೊಡ್ಡವ? ನನಗಿಂತ ಕಡಿಮೆ. ಹೇಗದು? ಕಾರಣ ಉಂಟಯ್ಯ. ಏನು? ಆಧಾರ ಇದ್ದೇ ಮಾತಾಡಿದ್ದು. ಇದ್ದ ಆಧಾರ ಸರಿ ಇರ್ಬೇಕು. ಸರಿಯೇ ಉಂಟು. ನಿಮಗೆಲ್ಲ ಒಂದೊಂದು ಶಿರ, ಆದ ನನಗೆ ಹಾಗ. ಅಘೋರ ವಾಮದೇವ ತತ್ಪುರುಷ ಈಶಾನ ಸದ್ಯೋಜಾತ ಎನ್ನುವಂತಹ ಪಂಚಶಿರಗಳನ್ನು ಹೊಂದಿದ್ದೇನೆ. ಹಣೆ ನೋಡಂತೆ ಉಂಟು. ಹೆಚ್ಚಿನ ಕಣ್ಣು, ಕಿಚ್ಚಿನ ಕಣ್ಣು ಹೌದು, ಜ್ಞಾನದ ಕಣ್ಣು ಹೌದು. ಒಂದೊಮ್ಮೆಗೆ ಸಿಟ್ಟುಗೊಂಡ ಆ ಕಣ್ಣನ್ನು ತೆರೆದನಂತಾದರೆ ನೀನು ಸೃಷ್ಟಿಸಿದ, ಆತ ಪಾಲಿಸಿದ ಸಕಲ ಜೀವರಾಶಿಗಳನ್ನು ಸುಡುವಂತಹ ಸಾಮರ್ಥ್ಯವನ್ನು ಹೊಂದಿದ್ದೇನೆ. ಹಾಗಾಗಿ ದೃಢವಾಗಿ ಹೇಳಬಲ್ಲೆ, ನಿಮಗಿಂತ ಅಧಿಕ ನಾನು. ತಲೆ ಹೆಚ್ಚುಂಟು, ಕಣ್ಣು ಹೆಚ್ಚುಂಟು ಎಂಬುದರಿಂದ ನನಗಿಂತ ಹೆಚ್ಚು ಅಂತ ಭಾವಿಸಬೇಡ. ಯಾಕೆ? ಇಲ್ಲಿ ಮೊದಲು ಯಾರು? ಹೋದ ಕಲ್ಪದಲ್ಲಿ ಲಯಹೊಂದ ಪ್ರಪಂಚವನ್ನು ಮೊದಲಿಗೆ ಕಾಣಿಸಿಕೊಡುವ ನಾನು. ಸೃಷ್ಟಿ ಮಾಡಿದಲ್ಲಿಗೆ ಬ್ರಹ್ಮನ ಉದ್ಯೋಗ ಮುಗಿಯುವುದಿಲ್ಲ. ಹೆಚ್ಚಿನ ಹೊಣೆಗಾರಿಕೆ ನನಗೆ ಮತ್ತೆ ಇರ್ತದೆ. ಜೀವಿಗಳ ಹುಟ್ಟು ಯಾವಾಗ, ಮರಣ ಯಾವಾಗ, ವಯಸ್ಸು ಬರುವುದು, ಆಯುಸ್ಸು ಬರುವುದು ನನ್ನಿಂದ. ಜಾತಸ್ಯ ಮರಣಂ ಧ್ರುವಂ. ಹುಟ್ಟಿದವ ಒಂದಲ್ಲ ಒಂದಿನ ಸಾಯುತ್ತಾನೆ, ಸಾಯಲೇಬೇಕು. ಹುಟ್ಟಿದ ಜೀವಿಗಳಿಗೆ ತಾವು ಜೀವಿಸುತ್ತಿದ್ದೇವೆ, ಹುಟ್ಟಿದ್ದೇವೆ, ಸಾಯುತ್ತೇವೆ ಅಂತ ಗೊತ್ತಿರ್ತದೆ. ಯಾವಾಗಂತ ಗೊತ್ತಿರುವುದಿಲ್ಲ. ಅದರ ಲೆಕ್ಕಾಚಾರ ಇಲ್ಲ ಇರುವುದು ನನ್ನಲ್ಲಿ. ಆದ್ದರಿಂದ ಸೃಷ್ಟಿ ಎಂಬ ಮಹಾ ಕಾರ್ಯದಲ್ಲಿ ಪಾಲನಲಯ ಅಡಕವಾಗಿದೆ. ಸೃಷ್ಟಿಪ ಕಾರ್ಯ ಘನವೆಂದು ಹೇಳಲಾಗುವುದು. ಹೇಗೆ ಹೇಳಲೇಬೇಕಲ್ವಾ? ಒಪ್ಪಿಗೆ. ಯಾಕೆ ನಮ್ಮ ಜೊತೆಯಲ್ಲಿ ನೀನಿದ್ದೀಯಲ್ವಾ? ನಮ್ಮ ಜೊತೆ ನೀನಿರುವ ಕಾರಣ ಅದು ಘನವೇ ಆಗುತ್ತದೆ. ಒಪ್ಪಿಗೆ. ಒಪ್ಪದೆ ಮತ್ತೆ ಸೃಷ್ಟಿ ಕಾರ್ಯವೋ ಅಷ್ಟೊಂದು ಘನವಲ್ಲ, ಘನವಲ್ಲ. ಅಷ್ಟೊಂದು ಘನವಲ್ಲ, ಕೆಟ್ಟು ಹೋಗದ ತಿರದಿ ಕೊಟ್ಟು ಬೇಕಾದುದ ಕೊರೆಯುವ ಹದನವೇ, ಕೊಟ್ಟು ಬೇಕಾದುದ ಕೊರೆಯುವ ಹದನವೇ ಶ್ರೇಷ್ಠವಿದೊರಿದಾಗಲಿ. ಅಷ್ಟೊಂದು ಘನವಲ್ಲ, ಕೆಟ್ಟು ಹೋಗದ ವಿಧಾತ ಮಧುಮಾಕ್ಷ ಸರಿದ ಕಲ್ಪದಿ ಲಯ ಹೊಂದಿದ ಪ್ರಪಂಚದ ಪುನಃಸ್ಥಾಪನೆಯನ್ನು ಮನಗಂಡ ಜಗಜ್ಜನನಿ ಮತ್ತೆ ಈ ಕಲ್ಪಕ್ಕನುಗುಣವಾಗಿ ಸೃಷ್ಟಿಸಿ, ಪಾಲಿಸಿ, ಲಯಗೊಳಿಸುವ ಕರ್ತವ್ಯಗಳಿಗೆ ಅನುಗುಣವಾಗಿ 3 ಮೂರ್ತಿಗಳಾದ ನಮ್ಮನ್ನು ಅಮ್ಮ ನಿಯೋಜಿಸಿತು. ಹೌದು. ಮೂವರನ್ನು ನಿಯೋಜಿಸಿದ ಕಾರಣ ಏನು ಎನ್ನುವುದು ನಮಗೆ ಈಗಾಗಲೇ ಸ್ಪಷ್ಟವಾಗಿದೆ. ಒಬ್ಬ ಸೃಷ್ಟಿಸುವುದಕ್ಕೆ, ಮತ್ತೊಬ್ಬ ಪಾಲಿಸುವುದಕ್ಕೆ, ಇನ್ನೊಬ್ಬದನ್ನು ಲಯಗೊಳಿಸುವುದಕ್ಕೆ. 3 ಉದ್ಯೋಗ ಉಂಟು. ಪ್ರತ್ಯೇಕವಾದ ಗುಣ, ತಾಣ, ನಾಮ ಮೂವರಿಗೆ ಅಲ್ವಾ? ಈಗ ಒಂದೇ ಗುಣ ಮೂವರಿಗೆ ಕೊಟ್ಟು, ಒಂದೇ ಉದ್ಯೋಗ ಮೂವರಿಗೆ ಕೊಟ್ಟು, ಆಗ ನೀನು ಹೇಳಿದ್ರೆ ನಾವು ಒಪ್ಪಿಕೊಳ್ಳಬೇಕಾಗಿತ್ತಾ? ನಿಮ್ಮ ಇಬ್ಬರಿಗಿಂತ ಮೊದಲು ನಾನು ಮಾಡಬೇಕಾದದಲ್ವಾ? ಇಲ್ಲಿ ನಮ್ಮದ್ದು ಸ್ಪರ್ಧೆಯೇ ಅಲ್ಲ ಬ್ರಹ್ಮ. ನಾವು ತಾಯಿ ಇತ್ತಂತ ಕರ್ತವ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕಾದಂತ ಬದ್ಧತೆ ನಮ್ಮ ಮೂವರಿಗೂ ಉಂಟು. ಇದು ಸ್ಪರ್ಧೆಯೂ ಅಲ್ಲ, ಸ್ಪರ್ಧೆ ವಿಷಯವಲ್ಲ. ಅಲ್ಲ. ನಾಳಿಯ ಲೋಕದಲ್ಲಿ ಹಿರಿಯರು, ಕಿರಿಯರು, ಏಕವಚನ, ಬಹುವಚನ, ಉತ್ತಮ ಸಂಸ್ಕಾರ, ಒಬ್ಬಳೆ ತಾಯಿಯ ಮಕ್ಕಳಾಗಿ ಕಾಣಿಸಿಕೊಂಡಿದ್ದೇವೆ. ನಾಳಿಯ ಲೋಕಕ್ಕೂ
ಅಣ್ಣ ತಮ್ಮಂದಿರು ಸಹೋದರರು ಎಂಬ ಭಾವನೆ ಬರಬೇಕಲ್ಲ. ನಮ್ಮ ಜೀವನ ಲೋಕಕ್ಕೆ ಆದರ್ಶ ಆದ್ರಿಂದ ಹೇಳಿ. ಹೌದಪ್ಪ, ಇದು ಆಗಬೇಕು ಅಂತ ಆದ್ರೆ ನೀನು ಮೊದಲು ಸೃಷ್ಟಿ ಮಾಡಿ ಕಾಣಿಸಿಕೊಡ್ಬೇಕಲ್ವ. ಈಗ ಅವರಿಗಲ್ವ ಅದು ಆಗಬೇಕಾದ್ದು. ಈಗ ನಿನ್ನಿಂದ ಸೃಷ್ಟಿ ಎನ್ನುವ ಮಹತ್ ಕಾರ್ಯದಲ್ಲಿ ನೀನು ಇನ್ನೂ ತೊಡಗಲೇ ಇಲ್ಲ. ತೊಡಗುವ ಮೊದಲೇ ಅವರಿಗೆ ಪಾಠ ಆಗಬೇಕು ಅಂತ ಹೇಳಿದ್ರೆ ಯಾರಿಗೆ ಪಾಠ ಮಾಡುವುದು? ಈಗ ನಮ್ಮಲ್ಲಿ ಒಬ್ಬ ಹಿರಿಯ ಬೇಕು. ಅದು ಬೇಕು ಅಂತಲ್ವ ನಾವು ತಾಯಿಯನ್ನು ಯಾಜಮಾನ್ಯಳಾಗಿ ಅಂಗೀಕರಿಸಿದ್ದು. ಈಗ ಅವಳಿರುವಕ್ಕಿಂತ ಈಗ ಅವಳು ಮೂವರಿಗಿಂತ ನಾವು ಸಣ್ಣವರಲ್ವ ಅವಳಿಗಿಂತ. ನಾವು ಯಾವ ಕಾಲ ಕಮ್ಮನಿಗಿಂತ ದೊಡ್ಡವರಾಗುವುದಕ್ಕಿಲ್ಲವಲ್ಲ. ನಮ್ಮವರಿಗೆ ನಾಯಕಾಗಿ ಕಾಣಿಸಿಕೊಂಡ ಅಮ್ಮ ನಮ್ಮ ಜೊತೆಯಲ್ಲಿ ಇರುತ್ತಿದ್ದರೆ ಇಂಥ ಅಭಿಪ್ರಾಯ ಬರ್ತಾ ಇರಲಿಲ್ಲ. ಆದ್ರಿಂದ ಅಮ್ಮನ ಸ್ಥಾನವನ್ನು ತುಂಬಿಸಕ್ಕೆ ಈ ಮೂವರು ಮಕ್ಕಳಲ್ಲಿ ಒಬ್ಬ ಹಿರಿಯ ಬೇಕಲ್ಲ. ಎಂತ ಬಾಲಿಶ ಆಗಿ ಹೋಯ್ತು ನಿನ್ನದು ಬ್ರಹ್ಮ ಇದು. ಹೌದಾ? ಅಮ್ಮ ಇರುತ್ತಿದ್ರೆ ಬೇಕು ಅಂತಿಲ್ಲ, ಅಮ್ಮ ಇಲ್ಲದೆ ಇದ್ದ ಕಾರಣ ಬೇಕು. ಈಗ ಅಮ್ಮ ಇಲ್ಲ ಅಂತ ಯಾಕೆ ನೀನು ತೀರ್ಮಾನ ಮಾಡಿದ್ದು? ಈಗ ನಾವು ಜಲರಾಶಿಯಲ್ಲಿ ಕಾಣಿಸಿಕೊಂಡಾಗ ನಮ್ಮ ಜೊತೆಯಲ್ಲಿ ಅಮ್ಮ ಇದ್ದಳ. ನಮಗೆ ಕೇಳಿದ್ದು ಓಂಕಾರ ಒಂದೇ ಅಲ್ವಾ? ಆ ಪ್ರಣವವನ್ನು ಉಚ್ಚರಿಸಿದ ಕಾಲದಲ್ಲಿ ಅದೃಶ್ಯಳಾಗಿದ್ದಂತಹ ಜಗಜ್ಜನನಿ ನಮ್ಮ ಮುಂಭಾಗದಲ್ಲಿ ದೇದೀಪ್ಯಮಾನಳಾಗಿ ಪ್ರಕಟಗೊಂಡದ್ದು. ಹಾಗೆಂದ ಅದರ ಅರ್ಥ ಅವಳು ಮೊದಲು ಇರ್ಲಿಲ್ವಾ ಅಂತ ಅರ್ಥ ಅಲ್ಲ. ಅವಳು ಮೊದಲು ಇದ್ದವಳೆ, ಈಗಲೂ ಇದ್ದಾಳೆ. ನಮ್ಮ ಜೊತೆಯಲ್ಲಿ ಇಲ್ಲ ಅಂತ ನೀನು ಹೇಳುವುದು ಮಾತ್ರ ಇಲ್ಲ. ನಮ್ಮ ಜೊತೆಯಲ್ಲಿ ಅಮ್ಮ ಇದ್ದಾಳೆ. ನಿನ್ನಲ್ಲಿಯೂ ಅಮ್ಮನಿದ್ದಾಳೆ, ನನ್ನಲ್ಲಿಯೂ ಅಮ್ಮ ಇದ್ದಾಳೆ, ಅವನಲ್ಲಿಯೂ ಅಮ್ಮ ಇದ್ದಾಳೆ. ಅವಳಿಗೆ ಕಾಣುವುದಿಲ್ಲ ಅಲ್ಲ, ಮುಂದಿನ ಸೃಷ್ಟಿಯಲ್ಲಿ ಎಲ್ಲರಲ್ಲಿಯೂ ಅಮ್ಮ ಇದ್ದಾಳೆ ಅಲ್ವಾ? ಇರ್ತಾಳೆ. ಅವಳಿಗೆ ಮಾಯೆ ಅಂತ ಹೆಸರು ಅಲ್ವಾ? ಆ ಮಾಯೆಯನ್ನು ಬಿಟ್ಟು ನಾವಿರುವುದಕ್ಕಾಗುವುದಿಲ್ಲ. ಆದ್ರೆ ಕಷ್ಟ ಕಾಲ ಬಂದಾಗ ಬರ್ತೇನೆ ಅಂತ ಹೇಳಿದ್ದಲ್ವಾ? ಹೌದು, ಅದಕ್ಕೆ ಬೇಕಾಗಿ ಹೇಳಿದ್ದು. ಹೌದು. ಅದರ ಅರ್ಥ ಏನು? ಅವಳಿಗೆ ಹೇಳಬಹುದಿತ್ತಲ್ಲ, ಕಷ್ಟ ಕಾಲ ಬಂದಾಗ ನಾನಿಲ್ಲ, ನೀವೇ ಪರಿಹರಿಸಿಕೊಳ್ಳಿ, ಅಥವಾ ಒಬ್ಬ ಬ್ರಹ್ಮ ಇದ್ದಾನೆ, ಹೀಗೆ ಆಡ್ಲಿಲ್ಲ. ನಾನೇ ಬಂದು ಪರಿಹರಿಸುತ್ತೇನೆ ಅಂದ್ರೆ ಅದರ ಅರ್ಥ ಏನು? ನಮಗೆ ಸಮಸ್ಯೆ ಬಾರದ ಹಾಗೆ ನಾವು ಕರ್ತವ್ಯದಲ್ಲಿ ತೊಡಗಬೇಕು. ಇದು ಸಮಸ್ಯೆ ಅಂತ ಹೇಳಿದ್ದಲ್ಲ. ಮತ್ತೆ ಹಾಗೆ ಆಯ್ತಲ್ಲ. ನಮಗಿತ್ತಂತ ಕರ್ತವ್ಯದಲ್ಲಿ ತೊಡಗುವಾಗ ಯಾವ ಕಾಲಕ್ಕೂ ನಮ್ಮ ಸಂಬಂಧ ಅದಕ್ಕೆ ಅಡ್ಡಿ ಬರಕೂಡದು. ಈಗ ಇದು ಸಮಸ್ಯೆ ಆಗಿ ಹೋಯಿತು. ನಿನ್ನನ್ನೀಗ ನಾವು ಅಣ್ಣನೆಂದು ಒಪ್ಪಿಕೊಳ್ಳದೆ ಇದ್ರೆ ನೀನೀಗ ಕಾಯಕದಲ್ಲಿ ತೊಡಗುವುದಿಲ್ಲ. ತೊಡಗದೆ ಹೋದ್ರೆ ಏನಾಯಿತು? ಅಮ್ಮನಿತ್ತಂತ ಉದ್ಯೋಗವನ್ನು ಮಾಡುವಲ್ಲಿ ನಿನಗೆ ಮನಸ್ಸಿಲ್ಲ ಅಂತ. ಈಗ ನಿಮಗೆ ಅದು ಸಮಸ್ಯೆ ಅಂತ ಆದ್ರೆ ಸಮಸ್ಯೆ ಅಂತ ಭಾವಿಸಬೇಡಿ. ನನ್ನನ್ನು ಅಣ್ಣನೆಂದು ಒಪ್ಪಿ ತಮ್ಮಂದಿರು ಅಂತ ನೀವು ಹಿಂದಿನಿಂದ ಬಂದ್ರೆ ಅಲ್ಲ, ಅದುವೇ ಒಂದು ಸಮಸ್ಯೆ. ಸಮಸ್ಯೆ ಇಲ್ಲ ಸಮಸ್ಯೆ ಆಗುತ್ತದೆ. ಅಲ್ಲ, ಒಪ್ಪದಿದ್ರೆ ಸಮಸ್ಯೆ ಆಗುದು ಇಲ್ಲ. ಮತ್ತೆ ಅದು ನೀನು ಹೇಳಿದ ವಿಷಯವೇ ಸಮಸ್ಯೆ ಆಗುತ್ತದೆ. ಯಾಕೆ? ನಮ್ಮ ಕರ್ತವ್ಯಗಳಿಗೆ ಇಲ್ಲಿ ಸಂಬಂಧವೇ ಬೇಕಾಗಿಲ್ಲ. ನಾವು ಮಾಡುವ ಕರ್ತವ್ಯಕ್ಕೆ ಅಣ್ಣ ತಮ್ಮ ಬೇಕಾಗಿರುವುದಿಲ್ಲ. ನಾವು ತಾಯಿ ಕೊಟ್ಟಂತ ಮಾತಿನಲ್ಲಿ ಹೇಗೆ ಮಹಾಪ್ರಸಾದ ಅಂತ ನಾವು ಸ್ವೀಕರಿಸಿದ್ದೆವು, ಅದಕ್ಕನುಗುಣವಾಗಿ ನಮ್ಮ ಕರ್ತವ್ಯದಲ್ಲಿ ನಾವು ತೊಡಗುವುದಕ್ಕೆ ಮಾತ್ರ ಇರುವವರು. ಸಂಬಂಧವೇ ಬೇಕು ಅಂತಾದ್ರೆ ಅಮ್ಮನೇ ಹೇಳಬಹುದು, ಹಿರಿಯನಾಗಿ ಬ್ರಹ್ಮನಿದ್ದಾನೆ, ಅವರನ್ನು ಅನುಸರಿಸಿಕೊಂಡು ಕಿರಿಯರಾದಂತ ನೀವು ಮುಂದುವರಿಯಿರಿ. ಎಲ್ಲಿಯೂ ಅಮ್ಮ ಆಡದೇ ಇಲ್ಲ. ಆಡದೇ ಇದ್ದುದನ್ನು ಆಡುವುದಕ್ಕೆ ನೀನು ಯಾಕೆ ಮನ ಮಾಡಿದ್ದಿ? ಹಾಗಾಗಿ ನಿನ್ನದಿದು ಬಾಲಿಶ ಅಂತ ಕಾಣುತ್ತದೆ. ಹಾಗಾಗಿ ನಮ್ಮಲ್ಲಿ ಯಾವ ಕಾಲಕ್ಕೂ ತರತಮ ಭಾವ ಸಲ್ಲದು. ನಾವು ಮೂವರು ಘನ ಕಾರ್ಯವನ್ನು ಮಾಡುವುದಕ್ಕಾಗಿರುವವರು. ಅಮ್ಮ ಸ್ಪಷ್ಟವಾಗಿ ಹೇಳಿದ ಅದನ್ನೇ, ನಿಮ್ಮಿಂದ ಮುಂದಕ್ಕೆ ಘನ ಕಾರ್ಯವಿರುವುದು. ಹಾಗಾಗಿ ಕೇವಲ ಸೃಷ್ಟಿ ಒಂದೇ ಘನ ಅಲ್ಲ, ಪಾಲನೆ ಒಂದೇ ಘನವಲ್ಲ, ಮೂವರ ಕರ್ತವ್ಯವೂ ಘನತರವಾದುದು. ಹಾಗಾಗಿ ನಾವು ಮೂವರು ನಮ್ಮ ಕರ್ತವ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವ. ಒಪ್ಪಿಗೆ ಇಲ್ಲ ಅಂತ ಆಯ್ತು. ದೊಡ್ಡವ ಬೇಡ, ನನ್ನನ್ನು ದೊಡ್ಡವಂತ ಒಪ್ಪಿಕೊಂಡ್ರೆ ನೀವು ಸಣ್ಣವರಾಗ್ತೀರಿ. ಅದಕ್ಕೆ ಮನಸ್ಸು ನಿಮ್ಗಿಲ್ಲ. ಅಲ್ಲ, ನಿನಗೆ ಮನಸ್ಸುಂಟ? ನೀನು ಪ್ರಾಮಾಣಿಕವಾಗಿ ನಾನು ಪ್ರಾರಂಭಿಸಿದ್ದೇನೆ. ಹೌದಾ? ಒಗ್ಗಟ್ಟಿನಲ್ಲಿ ಬಲವಿದೆ. ಇಲ್ಲಯ್ಯ, ನೀನೀಗ ಪ್ರಾಮಾಣಿಕವಾಗಿ ನಿನ್ನ ಆತ್ಮ ಸಾಕ್ಷಿಯಾಗಿ ನೀನು ಹೇಳಬೇಕು. ಅಮ್ಮನ ಮಕ್ಕಳಾದಂತ ನಮ್ಮನ್ನು ಸಣ್ಣವನ್ನು ಮಾಡ್ಲಿಕ್ಕೆ ನಿನಗೆ ಮನಸ್ಸುಂಟ? ಸಣ್ಣವರು ದೊಡ್ಡವರು ಅಂತಲ್ಲ, ಹಿರಿಯರು ಕಿರಿಯರು ಬೇಕಾ ಬೇಡವಾ? ಅಲ್ಲ, ಬೇಡ ಬೇಡ. ನಿನಗೆ ಬೇಡ, ಅದು ನನಗೆ ಬೇಕು. ಆದ್ರಿಂದ ಹೇಳಿದ ವಿಷಯ. ಹೌದು, ಈಗ ನೀನು ಕೇಳಿದ ಹಿರಿಯರು ಬೇಡದ ವಿಷಯ ಅಂತಾದ್ರೆ ನನಗೆ ಕಿರಿಯರು ಬೇಕಾಗ್ತದೆ ಎನ್ನುವುದರಿಂದ ಹೇಳಿದ್ದು. ಅಲ್ಲ, ಈಗ ನಿನಗೆ ಹಿರಿಯವ ಅಂತ ಬೇಕು ಅಂತಾದ್ರೆ ಈಗ ನಾವು ಕಿರಿಯರಾಗಿರ್ಬೇಕಲ್ಲ. ನಮಗೆ ಕಿರಿಯರು ಹಿರಿಯರು ಭೇದವೇ ಬೇಡ. ನಿಮಗೆ ಭೇದ ಇದ್ರಲ್ವಾ ಸಮಸ್ಯೆ ಆಗುದು? ಹಾಗಾದ್ರೆ ಹೇಗೆ ಹರಲಿ? ಸರಿ ಹರಲಿಂದ ಕ್ಷಣ ಸರಿನ ವಚನವು ಹೊರೆಯುವ ತನಿ ಶ್ರೇಷ್ಠನು, ಹೊರೆಯುವ ತನಿ ಶ್ರೇಷ್ಠನು. ಹರಿಹರ
ಸರಿ. ನೀವಾಡಿದಂತಹ ಮಾತುಗಳನ್ನು ಸರಿಯಾಗಿ ಕೇಳಿಸಿಕೊಂಡು ಒಂದು ತೀರ್ಮಾನವನ್ನು ಕೈಗೊಂಡವನಿದ್ದೇನೆ. ಸೃಷ್ಟಿಪ ಕಾರ್ಯ ಹಾಗೂ ಲಯಗೊಳಿಸುವ ಕಾರ್ಯ ಅಷ್ಟೊಂದು ಘನವೇ ಅಲ್ಲ. ಘನ ಯಾವುದಂತ ಕೇಳಿದ್ರೆ ಕಾಲ ಕಾಲಕ್ಕೆ ಕೊಟ್ಟು ಪೊರೆಯುವ ಅದರವೇ ಶ್ರೇಷ್ಠ ಎಂಬುದಾಗಿ ಒಪ್ಪಿದಂತಹ ನಾನು ಇನ್ನು ಮುಂದೆ ಹರಿಹರಾದಂತಹ ನಮ್ಮಲ್ಲಿ ಭೇದವಿಲ್ಲ ಎಂಬುದು ಲೋಕಮುಖಕ್ಕೆ ತೋರ್ಪಡಿಸಬೇಕು. ಅದಕ್ಕಾಗಿ ನಾನು ನಿನ್ನೋಡ ಎರಕವಾಗಬೇಕು. ಸಂತೋಷ, ಹೀಗೆ ಬಾ. ಹರಿಹರರು ನೀವೀವ ನಿರತವಾಗಿರಲಿಲ್ಲ. ಸಾತ್ವಿಕನಾಗಿ ನಿನ್ನನ್ನು ಸೇರಿದ ಸಾತ್ವಿಕನಾದ ನೀನು ನನ್ನ ದೊಡ್ಡತನವನ್ನು ಒಪ್ಪದೇ ಇರುವುದರಿಂದ ರಜೋಗುಣ ನಿನ್ನಲ್ಲಿ ಆವರಿಸಿದೆ. ನಿಮಗೆ ಇಬ್ಬರಿಗೂ ಗುಣ ಆಗಲಿಲ್ಲ ಎಂದಾದರೆ ನನ್ನ ಗುಣ ಏನು ತೋರ್ಪಡಿಸಬೇಕಾಗಿದೆ. ಹರಿಹರರು ನೀವಿರುವರು ಎರಕವಾಗಿರಲೇನು, ಇರುವುದೇ ಭೀತಿ ಮನದೊಳಗೆ. ನನ್ನ ಶ್ರೇಷ್ಠತೆಯನ್ನು ಪ್ರತಿಷ್ಠಾಪಿಸಕ್ಕೆ ಇನ್ನು ಒಂದೇ ದಾರಿ, ಬಾಯಿದ್ದಕ್ಕೆ ಯುದ್ಧ. ದುರಗೈವ ನಾವು ನಮ್ಮೊಳಗೆ. ನಾವು ಯಾಕೆ ಹೊಡೆದಾಟ ಮಾಡಿಕೊಳ್ಳುವುದು? ಮತ್ತೆ ಮಾತನ್ನು ಕೇಳುವುದಿಲ್ಲ. ನೀನೇ ಕೇಳಲಿಲ್ಲ ಅಮ್ಮನ ಮಾತು. ಅಮ್ಮನ ಮಾತು ಕೇಳಿ ಹೊರಟದ್ದು. ಕೇಳಿದ್ರೆ ಮೊದಲು ತೊಡಗಬೇಕಿತ್ತು. ತೊಡಗಿದ ಮೇಲೆ ಆಗಬೇಕಲ್ಲ ವ್ಯವಸ್ಥೆ, ಅದು ಕೇಳಿದ್ದು. ನಾಳೆ ವ್ಯವಸ್ಥೆಗೆ ನಾವು ಹಿಂದೆ ಸಿದ್ಧರಾಗಬೇಕು, ಅದು ಕೇಳಿದ್ದು. ಹಾಗಾದ್ರೆ ಬೇರೆ ದಾರಿ ನಾನು ಹೇಳ್ತೇನೆ. ಬೇರೆ ದಾರಿ? ಹೌದು. ಸರಿದ ಕಲ್ಪದಿ ಲಯ ಹೊಂದಿದ ಪ್ರಪಂಚ ಮೂರನೇ ದಾರಿ. ಅದು ಅಡ್ಡ ದಾರಿ ಆಗ್ಲಿಕ್ಕಿಲ್ಲಲ್ಲ. ಅಲ್ಲ, ನಮಗೆ ನೇರ ದಾರಿ ಅದು. ಏನು ದಾರಿ? ನಾವು ಶೋಧನೆ ಮಾಡುವ. ಯಾವುದನ್ನು? ನಿನ್ನೊಳಗೆ ನಾನು, ನನ್ನೊಳಗೆ ನೀನು, ಅದರ ಶೋಧನೆ. ನಿಜ ಏನೆಂದು ತಿಳಿಯುವ. ಹೌದಾ? ಇದೋ ಮೊದಲು ನೀನು ಹೋಗಿ ಬಾಯಿ ತೆರೆದಿದ್ದೇನೆ. ಸರಿ, ಹೊರಟೆ. ಸೃಷ್ಟಿಯು ಘನ, ನಾನು ದೊಡ್ಡವ, ಇಬ್ಬರಿಗೂ ಗೊತ್ತುಂಟು. ಆದ್ರೆ ಇಲ್ಲಿ ಒಪ್ಪಿಕೊಂಡ್ರೆ ಅವರ ಜೀವನದ ಕೊನೆಯವರೆಗೂ ಸಣ್ಣವರಾಗಿರಬಹುದು ಎಂಬ ಈ ಭಾವನೆಯಿಂದ ಒಪ್ಪಲಿಲ್ಲ. ಬ್ರಹ್ಮ ಸೃಷ್ಟಿಯ ರಹಸ್ಯವನ್ನು ತಿಳಿಯುವುದರ ಮೂಲಕವಾಗಿ ಬ್ರಹ್ಮನಿಗಿಂತ ಮೊದಲು ತಾನು ಸೃಷ್ಟಿ ಮಾಡಿದ್ರೆ ಲೋಕದಲ್ಲಿ ದೊಡ್ಡ ಶಕ್ತಿಯಾಗಿ ಬೆರೆಯುವುದು ಕೆಲವು ಉಪಾಯದಿಂದ, ಮೋಸದಿಂದ ಒಳಗೆ ಹೋಗಿದ್ದಾನೆ. ಚಾಣಕ್ಯ ತಂತ್ರ ನಮಗೆಲ್ಲ ಗೊತ್ತಾಗುದಿಲ್ಲ ಅಂತ ಭಾವಿಸಿದ್ದಾನೆ. ಕಲಿಯುವುದಕ್ಕೆ, ತಿಳಿಯುವುದಕ್ಕೆ ಮುಕ್ತ ಅವಕಾಶ ನೀಡಿದ್ದೇನೆ. ಹರಿಹರರಿಗೆ ಬ್ರಹ್ಮೋಪದೇಶ ಬ್ರಹ್ಮನ ಉದರದಲ್ಲಿ, ಹೋದದ್ದು ಬಾಯಿಯಲ್ಲಿ, ಅದರಲ್ಲೇ ಬರಬಾರ್ದು. 9 ದ್ವಾರ, 8 ಮುಚ್ಚುತ್ತೇನೆ. ಕಲ್ಮಶ ಉಳ್ಳ ಹರಿ ಕಶ್ಮಲ ಹೊರಬರುತ್ತಾರ ಬರಬೇಕು. ಇದು ಬ್ರಹ್ಮ ಸಂಕಲ್ಪ. ಬರ್ತಾನೆ ಹರಿಯ ಹೋಗುತ್ತಲೇ ವಿಧಿಯ ಚಠರವ ಪರಿಕಿಸಲು ಬಳಿಕಲ್ಲಿ ಕಂಡನು. ಸರಿದ ಕಲ್ಪದಿ ಪ್ರಳಯ ಹೊಂದಿದ ಹರಿಯ ಇಲ್ಲ. ಹರಿ ಶೋಧನೆಗಾಗಿ ಒಳ ಬಂದು ಇಲ್ಲಿರುವುದೆಲ್ಲವನ್ನೂ ಗಮನಿಸಿ ಆತನಿಗೆ ತಿಳಿಸುವುದಕ್ಕಾಗಿ ಮೇಲೇರಿದ್ರೆ ಬಂದ ದಾರಿ ಮುಚ್ಚಲ್ಪಟ್ಟಿದೆ, ಕೆಳಗೊಂದು ದಾರಿ ಇದೆ, ಅಲ್ಲಿಂದಲೇ ಹೊರ ನಡೆಯುವುದು. ಶೋಧಿಸಿದೆನು ನಿನ್ನುದರವ ಒಳಗೈದಿನ ಕಂಡೇನು ಭರದಲ್ಲಿ ಮೆರೆವ. ಹೋದ ಕಲ್ಪದಿ ಲಯವಾದ ಸರ್ವ ವೇದಿನಿಗಳು ಮೆರೆಯುತ್ತಿಗ ವಿನೋದ. ಶೋಧಿಸಿದೆನು ನಿನ್ನುದರವ
ಹುಟ್ಟಿದ ಕಲ್ಪದಲ್ಲಿ ಲಯ ಹೊಂದಿದ ಸರ್ವ ಪ್ರಪಂಚವನ್ನು ನಿನ್ನುದರದಲ್ಲಿ ಕಂಡೆ. ಗೊತ್ತು. ಹಾಗಾಗಿ ನಿನ್ನನ್ನೇ ಹಿರಣ್ಯ ಗರ್ಭನೆಂದೆ. ಅದೋ ದ್ವಾರದ ಮೂಲಕ ಬಂದುದ ನೀನು ಅದೋ ಕ್ಷಜ. ಸಂತೋಷ. ಶೋಧನೆಗೆ ದಾರಿ ತೆರೆದಿದ್ದೇನೆ ಬಾಯಿ. ಬ್ರಹ್ಮ 8ರಲ್ಲಿಯೇ ನಿಲ್ಲಿಸಿದ, ನಾವು 9ಕ್ಕೆ ಏರಿಸುವ. ಸುರಥಾಯೇಶರು ಕೇಳಿ ಪರಮೇಶ್ವರಿಗರು ಹರಿಯ ಜಠರವ ಪೊಗಲಿ ಪರೀಕ್ಷಿಸಿ ಕಂಡನು ಸರಿದ ಕಲ್ಪಗಳಲ್ಲಿ ಹರಿಗೊಂಡ ಧರಣಿ ಎಲ್ಲವನು. ಸೃಷ್ಟಿಕರ್ತನವನು ಎಲ್ಲವನ್ನ ನನ್ನಿಂದ ಭಾವಿಸಿದ್ರೆ ಮರೆಗೊಂಡ ಧರಣಿ ಹರಿಯ ಉದರದಲ್ಲಿ ಅಲ್ಲ, ಬ್ರಹ್ಮಾಂಡೋದರ ಬರಿತಾನೆ ಹರಿ ನಿಶ್ಚಯ. ಹೆಮ್ಮೆ ತಳೆದೆ ಪಂಥ ಬೆಳೆಸಿದೆ, ನನ್ನಿಂದ ಹರಿಯುವ ಅಧಿಕ, ಮೇಲಿಂದ ಕೆಳಗಿಲ್ಲ. ಕಷ್ಟ ಆಯ್ತು, ಇನ್ನು ಒಂದೇ ಮಾರ್ಗ ಅಮ್ಮ. ಸ್ಮರಿಸಿ ಭಕ್ತಿಯುಳ್ಳ ಆದಿಮಾಯೆ ಹರಿಯನ ಕಮಲನಾಳದಿ ಮೆರವ ಪಥಗೋಚರಿಸಿ ಪುರಟಾಕ್ಷಣಧೈರ್ಯದಲ್ಲಿ ಪರುತಿರಲು ಹರಿಯೋಗಮಾಗಿಯ ವಿರಸಿ ವಟಪತ್ರದಲಿತ ಮಲಗಿರಲು ನಿದ್ರೆಯೊಳಂದು ಕಾಲ್ಬೆರಳಿರಿಸಿ ಬಾಯೊಳಗೆ ಹರಿ ಶೋಧನೆಗಾಗಿ ಒಳ ಸೇರಿದ ವಿಧಾತ ಹೊರಬರುವುದಕ್ಕಾಗಿ ಆದಿಮಾಯಿಯನ್ನು ಪ್ರಾರ್ಥಿಸಿದ ಕಾರಣವೇ ಆ ಮಾಯೆ ನನ್ನನ್ನು ಆವರಿಸಿದೆಯಲ್ಲ. ಪರಿಹಾರಕ್ಕಾಗಿ ಜಗಜ್ಜನನಿಯನ್ನು ಪ್ರಾರ್ಥಿಸಿದ ಕಾಲಕ್ಕೆ ಆಲದೆಲೆಯೊಂದು ಜಲದ ಮೇಲೆ ತೇಲಿ ಬಂದಿದೆ. ಅದರ ಮೇಲೆ ಬಾಲ ಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿಟ್ಟು ನಿದ್ರಾಪರವಶನಾದ ಸರದಿಜದ ಮೇಲೆ ತಾನಿರದೆ ಪದ್ಮಾತನವ ಭರದಿಂದ ಬಲಿದು ಕುಳ್ಳಿರುತ್ತ ನಾಲ್ದೆ ನೋಡಿ ಮೆರೆದ ಮೊಗದಿಂದ ಇರದೆ ಮೇಲಕ್ಕೆ ನೋಡಲು ಹೊರ ಪಂಚವದನದಿ ಪರಿಶೋಭಿಸುತ್ತಲ ಹರಿಯ ಪದಯುಗಳನು ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇಳ್ಯದೊಳಗಚ್ಚರಿಯಾದುದೇನೆಂಬೆ ಸುರತ ವೈಶ್ಯರು ಲಾಲಿಸೇ ಕಮಲನಾಳದ ಮೂಲಕ ಹೊರಬಂದು ಪದ್ಮಾಸನ ಬರೆದು ಕಮಲದ ಮೇಲೆ ಕುಳಿತಾಗ ಹೊರ ಪಂಚವದನದಿ ಶೋಭಿಸುತ್ತಿದ್ದೇನೆ. ನನ್ನಿಂದ ಹರಿವ ಅಧಿಕ, ಸತ್ಯ ವಿಚಾರ ತಿಳಿಸಬೇಕು. ನಿದ್ದಲ್ಲಿದ್ದಾನೆ ಹರಿಯೇ. ಹಿರುವೆರಳಿನಲ್ಲಿ ಹೊರಗಿಡಗೆ ದಾನವರೀರುವ ರುದಿಸುತ್ತದೆ.
ಇದ್ದಕ್ಕಿದ್ದ ಹಾಗೆಯೇ ಹುಟ್ಟಿ ಕಣ್ಣುಗಳನ್ನು ತೆರೆದು ನೋಡಿದರೆ ಎಂತದ್ದೂ ಕಾಣಲಿಲ್ಲ. ಸುತ್ತಲೂ ಜಲರಾಶಿ ಹೊರತು ಬೇರೇನು ತೋರುತ್ತಾ ಇಲ್ವಲ್ಲ. ಈ ಕಾರ್ಕತ್ತಲಲ್ಲಿ ನೀರಿನ ಮಧ್ಯೆ ನಾನೊಬ್ಬ ಹೇಗೆ ಹುಟ್ಟಿಕೊಂಡೆ? ಯಾರು ನನ್ನ ತಂದೆ? ನನ್ನ ಹಾಗೆಯೇ ಬೇರೆ ಯಾರಾದರೂ ಇರಬಹುದು ಅನ್ನೋದನ್ನ ಹುಡುಕಬೇಕು. ಹುಡುಕುವ. ಇದಕ್ಕೆ ಬಾಯಿ ಬರುವುದಿಲ್ಲ. ಅಯ್ಯೋ, ನಾನು ನಿನಗೆ ಬಾಯಿ ಬರುವುದಿಲ್ಲ ಅಂತ ಆಲೋಚನೆ ನನಗೆ ಬರ್ತದೆ. ನನಗೂ ಬರ್ತದೆ. ಹಾಗಾದ್ರೆ ನಾನು ಯಾರು ಹೇಳು? ಹಾಗಿದ್ರೆ ನಾನು ಯಾರು ನೀನು ಹೇಳು. ನನ್ನ ಅಪ್ಪ ಯಾರು? ಹಾಗಾದ್ರೆ ನನ್ನ ಅಮ್ಮ ಯಾರು? ನಿನ್ನ ಅಮ್ಮ ನನ್ನ ಅಪ್ಪ ಯಾರು ಅಂತ ಅಜ್ಜನಲ್ಲಿ ಕೇಳುವ. ನನ್ನ ಅಜ್ಜ ಎಲ್ಲಿ? ಹಾಗಿದ್ರೆ ನನ್ನ ಅಜ್ಜಿ ಇದ್ದಿರ್ಲಬಹುದು. ಅಜ್ಜಿ ಎಲ್ಲಿದ್ದಾರ ನನ್ನದು? ಅಜ್ಜಿ, ಅಜ್ಜಿ, ಅಜ್ಜಿ ಎಲ್ಲಿ ಅಜ್ಜಿ? ನಿನ್ನ ಅಜ್ಜಿ ನನ್ನ ಅಜ್ಜನೊಟ್ಟಿಗೆ ಇರ್ತಾರ? ಯಾಕ ನನ್ನ ಅಜ್ಜನ ಜೊತೆ ನಿನ್ನ ಅಜ್ಜಿ ಇರಬಾರ್ದೇನ? ಇರಲಿಕ್ಕೂ ಸಾಕು, ನನ್ನ ಆಕ್ಷೇಪ ಇಲ್ಲ. ಅದಷ್ಟೇ. ನನಗೆ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಏನು ಗೊತ್ತಿಲ್ಲದೆ ಬಂದದ್ದ? ನೇರ ಬಂದದ್ದೆ. ಎಂತದಕ್ಕೆ? ಆಗ್ಲಿ, ಏನಾದ್ರೂ ಆಗುತ್ತದ ನೋಡುವ. ನೀನೊಬ್ಬನೇ ಅಲ್ಲ, ಮತ್ತೆ ನನಗೂ ಎಂತದ್ದು ಗೊತ್ತಿಲ್ಲ. ನಿನಗೂ ಗೊತ್ತಿಲ್ವಾ? ಮತ್ತೆ ಮೊದಲೇ ಹೇಳಲಿಕ್ಕೆ ನಾನು ಹೇಳಬೇಕಂತ ಗೊತ್ತಿಲ್ಲ. ಓ, ಸಮಸ್ಯೆಯಲ್ಲಿ ಅತಿ ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಿಕೊಂಡವನು. ತಿಳುವಳಿಕೆ ಮಟ್ಟಿಗೆ ನಾವು ಸಮಾನರು. ಸಮಾನ ಸ್ಥಿತಿ. ನಾನು ಈಗಲ್ವ ಎಂತದು? ನಿನ್ನನ್ನು ಕೊಡಿಯಿಂದ ಕಡೆಯವರೆಗೆ, ಅಡಿಯಿಂದ ಮುಡಿಯವರೆಗೆ ನೋಡಿದ್ದು. ಪೂರ್ತಿ ನೋಡಿದ್ದೀನ? ಕಂಡಷ್ಟು ನೋಡಿದೆ. ಅಯ್ಯಯ್ಯೋ, ನೀನು ನನ್ನ ಹಾಗೆ ಇದ್ದಿ. ನೀನು ಕೂಡ ಹಾಗೆ ಇದ್ದಿ. ಎಲ್ಲಿಯವರೆಗೆ ಹೋಲಿಕೆ? ಎಲ್ಲಿಯವರೆಗೆ? ನನಗೆ ಎಲ್ಲೆಲ್ಲಿ ಅಂತದ್ದೆಲ್ಲ ಉಂಟು, ಅದು ನಿನಗೂ ಅಲ್ಲಿ ಉಂಟು. ನಿನ್ನದು ಹಾಗೆ ಉಂಟು. ಒಂದು ಅಲ್ಪ ವ್ಯತ್ಯಾಸ. ಯಾವುದದು? ನೀನು ನನಗಿಂತ ಒಂದು ಸ್ವರೂಪ ಸಣ್ಣ. ನೀನು ನನಗಿಂತ ಸ್ವಲ್ಪ ಉದ್ದ. ನೀನು ಗಿಡ್ಡ, ನೀನು ಬೊಡ್ಡ. ಅಯ್ಯ, ವಾ, ಮಾತಿಗೆ ಮಾತು, ನೋಟಕ್ಕೆ ನೋಟ, ನೋಟ, ನಡೆ ನನಗೆ ಇಷ್ಟ ಆಯ್ತು. ನನಗೆ ಪಿರುತಿ, ನನಗೆ ನಿನ್ನಲ್ಲಿ ವಾತ್ಸಲ್ಯ, ನನಗೆ ಗೌರವ. ಹಾಗಾದ್ರೆ ನಾವೊಂದು ಸಂಬಂಧ ಮಾಡುವ. ಸಂಬಂಧ? ಹೌದು. ಇಲ್ಲೆಲ್ಲ ಆಗುತ್ತದೇನ ಸಂಬಂಧ? ಆಗುವುದಿದ್ರೆ ಇಲ್ಲಿ. ಹೇಗೆ? ನೀನು ನನಗೆ ತಮ್ಮ ಆಗುವೆಯಾ? ಹಾಗಿದ್ರೆ ನೀನು ನನಗೆ ಅಣ್ಣ ಆಗ್ಲೇಬೇಕಾಗುತ್ತದೆ. ನಾನು ಅಣ್ಣ, ನೀನು ತಮ್ಮ. ತಮ್ಮ. ಅಣ್ಣೋ, ಅನುಜ, ಅಗ್ರಜ, ಏ ತಮ್ಮ. ಅಯ್ಯ, ವಾ, ನೀನು ತಮ್ಮನಾದಾಗ ನಾನು ನನಗೆ ಅಣ್ಣನೆಂದೆನ್ನಿಸಿದಾಗ ನನಗೆ ಬಹು ಸಂತೋಷ. ಎಂತದ ನೋವಾಗ್ತದನ? ಮತ್ತೆ ಸಂಕಟ, ಸಂಕಟ, ಸಂಕಟವ? ಹೌದು. ಅದೆಲ್ಲಿ ಆಗುದು? ಇಲ್ಲಿ. ಹೌದು. ಅದೆಂತದ? ಇದು ಹೊಟ್ಟೆ.
ಅದು ಹೊಟ್ಟೆಯೋ ಇಷ್ಟು ದೊಡ್ಡದು ನನ್ನದು ಒಳಗುಂಟು. ನೀನು ಸಣ್ಣ, ನಿನಗೆ ಹೊಟ್ಟೆ ಸಣ್ಣ. ನಾನು ದೊಡ್ಡ, ನನ್ನ ಹೊಟ್ಟೆಯೂ ದೊಡ್ಡ. ಓ ದೊಡ್ಡವರದೆಲ್ಲ ದೊಡ್ಡದಿದೆ. ಹಾಗೂ ಹೇಳಬಹುದು. ಅಲ್ಲದಿದ್ರೆ ದೊಡ್ಡದಿರುವವರೆಲ್ಲ ದೊಡ್ಡವರು. ಓ ಹಾಗೆ ಉಂಟಲ್ಲ, ಹಾಗೂ ಹೇಳಬಹುದು ಅಂತ ಕಾಣುತ್ತದೆ. ಇರ್ಲಿ ಹಾಗೆ. ಅಯ್ಯೋ, ಯಾಕೆ ಆ ಕಾರಣ ಹೇಳಿದೆ? ಯಾಕೆ ಹೇಳಿದೆ? ನನ್ನ ಹೊಟ್ಟೆ ದೊಡ್ಡದು, ನಾನು ದೊಡ್ಡದು, ನೀನು ದೊಡ್ಡದು, ನನ್ನ ಹಸಿವೆಯೂ ದೊಡ್ಡದು. ಅದು ಕಾಣದಾಗಿ ಇಲ್ಲಿ ಇರ್ತದ. ಎಂತದ ಹಸಿವೆ? ಹೊಟ್ಟೆ ಒಳಗೆ, ಅದ್ರ ಒಳಗಿರೋದು ಅದೇ ದೊಡ್ಡ ಹೊಟ್ಟೆ. ಏನಾದ್ರೂ ತಿನ್ನಬೇಕು, ಎಂತದಾದ್ರೂ ಬೇಕು. ಹಾಗಾಗುತ್ತದೆ ನನಗೆ. ಹಾಗೆ ನಿನಗಾಗುತ್ತದ? ಮತ್ತಂತದ್ದು ನೀನು ಹೇಳಿದ ಬಳಿಕ ಮಧ್ಯಪ್ರದೇಶದಲ್ಲಿ ತುಳುಕ್ ನಮ್ಮನ್ನು ಕಾಡುತ್ತಿರುವ ಕ್ಷುದು ಬಾಧೆ, ಇದರ ಪರಿಹಾರಕ್ಕೆ ಏನಾದರೂ ತಿನ್ನುವುದಕ್ಕೆ ಸಿಕ್ಕೀತ ತಮ್ಮ? ಅಯ್ಯಯ್ಯೋ, ನಾಚಿಕೆ ಕೆಟ್ಟವ, ಮಾನಗೆಟ್ಟವ, ಮರ್ಯಾದೆ ಬಿಟ್ಟವ, ಅದೆಲ್ಲ ಕೆಟ್ಟವರಿಗೆ ಮಾತ್ರ ಹಸಿವಾಗುವುದು. ಮತ್ತೆ ಎಂತದ ನೀನು ಹೇಳುದಕ್ಕೆ ಅನ್ನ ಅಂತ ಹೇಳ್ತಿ. ಹೌದು. ಏನಾದ್ರೂ ತೆಗಿಸಿಕೊಡು ಅಂತ ತಮ್ಮನಲ್ಲಿ ಕೇಳಿದ್ರೆ ಹೇಗ? ಅಲ್ಲ, ನನಗೆ ಸಿಕ್ಕಿದಾಗ ನಿನಗೆ ಕೊಡ್ತೇನೆ, ಈಗ ನೀನು ಕೊಡಿ. ಹಾಗಾಗುದಿಲ್ಲ. ಈಗ ಇಬ್ರಿಗೂ ಹಸಿವಾಗಿದೆ, ಹೌದಾ? ಹಾಗೆ ಇಬ್ರಿಗೆ ಕೆಲಸ ಮಾಡ್ಬೇಕು. ಎಂತ ಕೆಲಸ? ಬಡಿ ಆಗುತ್ತಿರುವ ಹಸಿವೆ ದೂರ ಆಗಬೇಕು ಅಂತಾದ್ರೆ ಕಾಣುತ್ತಿರುವುದು ನೀರಿಗೆ ಬಡಿಬೇಕು. ನೀರಿಗೆ ಬಡಿದ್ರೆ ಪ್ರಯೋಜನ ಆಗುತ್ತದೆ. ನಮಗಿಂತ ಮೊದಲು ಹುಟ್ಟಿಕೊಂಡದ್ದು ಸಣ್ಣದು ಯಾವ್ದಾದ್ರು ಇರ್ಲಿಕ್ಕಿಲ್ವೇನೋ? ಬರೇ ಸಣ್ಣದಾದ್ರೆ, ಬರೇ ಸಣ್ಣ ಅಂತಾದ್ರೆ 4 ಬೇಕಾಗುತ್ತದೆ. ಎರಡು ನಿನಗೆರಡು, ನನಗೆರಡು. ಬಡಿ ಯಾರ ತಮ್ಮ? ನಾನು ಇಲ್ಲಿದ್ದೇನೆ, ನಿನಗೆ ಯಾರ ತಮ್ಮ ಸಿಕ್ಕಿದ? ಅದೆಂತದ್ದು? ಅದೆಂತದ? ಅದು ಗುಳ್ಳೆ ಅಲ್ವೇನೋ? ನಾನಲ್ಲಿ ಇರುತ್ತೆ. ನೀನು ಅಲ್ಲಿರ್ತೀಯ? ಮತ್ತೆ ಈಗ ಬರ್ಪೆ ಅಂತ ಹೇಳಿದ್ದಿ ನೀನು. ಈಗ ನೀರನ್ನು ಬಡಿಯುತ್ತಾ ಮುಂದೆ ಸಾಗುತ್ತಿದ್ಯಾ? ಆ ಕಾಲದಲ್ಲಿ ನೀರಿನ ಹೊಳದಲ್ಲಿ ಒಂದು ಮಗು ಮೇಲೆ ಬಂತು.
ಮಗು ಎತ್ತದಕ್ಕ ನಮಗೆ ಅಂತ ನೋಡುವಾಗ ನೋಡುವಾಗ ಅದು ನಿಧಾನವಾಗಿ ವಿಕಸನಗೊಂಡಿತು. ಹೇಗೆ ಮುದುಡಿದ ತಾವರೆ ಹರಳಿತು. ಎಂತದ ಅದು ಮುದುಡ್ತದೆ ಈಗ ಪುನಃ. ಈಗ ಹಾಗೆ ಆಗುತ್ತದ ನಿನ್ನ ಧ್ವನಿ ಕೇಳಿ. ಅಯ್ಯೋ ಹಾಗುಂಟ ಹರಳಿದ ಚೆಂದಾಮರೆಯ ಮಧ್ಯೆ ಅದ್ರ ಮಧ್ಯೆ ಒಂದು ಟಿಕ್ಕ. ಟಿಕ್ಕ ಅದ್ಯಾವುದದು ಟಿಕ್ಕ? ಓ ಕೀಟ, ಓ ಕೀಟ ಒಂದು ಜಂತು. ಜಂತು ತಿರಸ್ಕಾರ ಮಾಡಬೇಡ. ಯಾಕೋ ಅದು ಹೇಗಿತ್ತು ಬಲ್ಲಯ್ಯ? ಹೇಗಿತ್ತು? ಕೆಂಪು ಕೆಂಪಾಗಿ, ಕೆಂಪಾಗಿ, ಉರುಟುರುಟಾಗಿ, ಕಪ್ಪು ಕಪ್ಪಾಗಿ, ದುಂಡು ದುಂಡು, ದೊಡ್ಡ ಎಷ್ಟಿತ್ತು ಪ್ರಾಣಿ? ಒಂದು ಪ್ರಾಣಿಯಲ್ಲಿ ಅಷ್ಟೆಲ್ಲ ಬಣ್ಣ ಹೇಗ? ಎಲ್ಲ ಒಂದೇ ಕಡೆ. ಮತ್ತೆ ಕೆಲವು ಕಡೆ ಕೆಂಪು, ಕೆಲವು ಕಡೆ ಕೆಂಪು, ಮತ್ತಿನ್ನು ಕೆಲವು ಕಡೆ ಬಿಳಿ, ಕೆಲವು ಕಡೆ ಬಿಳಿ, ಕಪ್ಪು, ಕೆಲವು ಕಡೆ ಕಪ್ಪು. ಮತ್ತೆ ನಿನ್ನನ್ನು ಬಿಟ್ಟು ತಿನ್ನುವುದಕ್ಕಾಗ್ತದ? ಹಾಗೆ ಮಾಡ್ಲಿಕ್ಕಿಲ್ಲ. ಜೊತೆಯಾಗಿ ಹೋಗಿ ನನ್ನ ಕಣ್ಣಿಗೆ ಬಿದ್ದಿರುವ ಪ್ರಾಣಿಯನ್ನು ಹಿಡಿದು ಒಟ್ಟಾಗಿ ತಿಂಬಾನ. ಅಣ್ಣ ಹೇಳುದೆಲ್ಲ ಹೇಳ್ತಿ, ಆಸೆ ಆಗುತ್ತದೆ. ಆದ್ರೆ ಸಮಸ್ಯೆ ಎಂತದ್ದು ಗೊತ್ತುಂಟ? ಪ್ರಾಣಿಯನ್ನು ನೋಡ್ಲೇ ಇಲ್ಲ ನಾನು. ನೀನಿಷ್ಟರವರೆಗೆ ಅಯ್ಯೋ ನೋಡ್ಲೇ ಇಲ್ವಾ? ಅದಲ್ಲ ಮತ್ತೆಲ್ಲಿಯೇ ಅದು ಕೂಡ ಹಂಗಲ್ಲ. ಒಮ್ಮೆ ತೋರಿಸಿ. ಪ್ರಾಣಿಯ ಕಂಡೆ. ತೆಳ್ಳಗಿದೆ, ಬೆಳ್ಳಗಿದೆ, ಬಿಡಿ ಬಿಡಿ ಅಡಗುವ ಮುನ್ನ ಯಾಕೆ ನನ್ನನ್ನು ಬೈಯು? ಮತ್ತೆ ಎಂತದಣ್ಣ ಹಾಗೆ ಮಾಡಬಹುದಾ? ಒಬ್ಬ ಸಿಕ್ಕದಂತ ಹಾಗೆ ಹೊಡೆಯುವುದು? ಪ್ರಾಣಿ ಸಿಕ್ಕಿದಾಗ ಹೊಡೆಯದ ಮತ್ತೆ? ಅಯ್ಯಯ್ಯೋ, ನೀನು ಅವನಿಗೆ ಹೊಡೆದ್ರೆ ನಾನು ಹೇಳ್ತೇನೆ ಪುಣ್ಯಾತ್ಮ. ಹಾಗಾದ್ರೆ ನನ್ನ ಎಡಗೈಯಲ್ಲಿ ಸಿಲುಕಿ ಒದ್ದಾಡುತ್ತಿದ್ದದ್ದು ನಾನೇ.
ಬೇನಾಯ್ತು. ಮತ್ತೆ ಬೇಣೆ ಆಗದೆ ಜೀವ ಇಲ್ವೇನ? ಬೇಸರ ಮಾಡಬೇಡ. ನಮಗೆ ಸಿಕ್ಕಿದ ಪ್ರಾಣಿಯ ಒಂದು ದೊಡ್ಡ ಮಾಂಸದ ತುಂಡನ್ನು ನಾನು ನಿನಗೆ ಇಡೀ ಕೊಡ್ತೇನೆ. ಇಡೀ ಯಾಕ? ಆದ ನೋವಿನ ಪರಿಹಾರಕ್ಕಾಗಿ ಆ ಮಾಂಸ ಖಂಡವನ್ನು ಗಡ್ಡೆ ಹಲ್ಲಿಗೆ ಕೊಟ್ಟು ಜಗು ಜಗು ಕೊಡುದು ಹೌದಲ್ಲ? ಹಾಗಿದ್ರೆ ಹೊಡಿ, ತೊಂದ್ರೆ ಇಲ್ಲ. ಕೊಡುವುದು ಹೌದು, ಹೊಡೆಯುವುದು ಹೌದು. ಆದ್ರೆ ಪ್ರಾಣಿಯಲ್ಲಿ ಪ್ರಾಣಿ ಇಲ್ಲ, ನೀರಿನಲ್ಲಿ ಹುಡುಕು. ಹರಿಯ ನಾಭಿ ಕಮಲ ನಾಳದಿ ಮರಗಳು ತನ್ನವಿದಾಸ ಮನದಲ್ಲಿ ತರಗರಿಸಿದನು ದೈತ್ಯರುಲೆ ದಿನ ಬರುವರನ್ನ. ವಿಚಿತ್ರ ಆದರೂ ಸತ್ಯ. ಸೃಷ್ಟಿಕರ್ತ ನಾನು, ನನ್ನ ಕಣ್ಣ ಮುಂದೆ ಎರಡು ಜೀವ, ಹೀಗೂ ಉಂಟೆ. ಜೀವಿಗಳ ಜೀವನಕ್ಕೆ ಆಹಾರ ಅವಶ್ಯವಾಗಿರ್ತದೆ. ಬ್ರಹ್ಮ ಸೃಷ್ಟಿಯಲ್ಲಿ ಆಹಾರಕ್ಕೆ ಕೊರತೆ ಆಗ್ಲಿಕ್ಕಿಲ್ಲ. ಎಲ್ಲರೂ ದುಡಿಯಬೇಕಾದ್ದು ಹೊಟ್ಟೆಗಾಗಿ ಮತ್ತು ಗೇಣು ಬಟ್ಟೆಗಾಗಿ. ಇವರಿಗೆ ಹೊಟ್ಟೆ ಹಸಿವೋ ಅಲ್ಲ ಹೊಟ್ಟೆ ಕಿಚ್ಚೋ, ಪ್ರಾಣ ಉಳಿಸೋ ಬಗ್ಗೆ ಹೇಗೆ ಅಮ್ಮ? ಮರುಗಲೇಗೆ ವಿಧಾತ ಮನದಲ್ಲಿ ಪರಿತಿರುವುದ್ಯಾಗೆಲ್ಲ ನೀ ಪರಿ ಒರೆಯಬಾರದೆ ಬವಲಗೆಷ್ಟವ ಅರಿತು ತುಂಬೆ. ಅನನ್ಯ ಭಕ್ತಿಯಿಂದ ನನ್ನನ್ನೇನು ಕರೆಯುವಂತಹ ಸಂದರ್ಭ ಅಭಯಪ್ರದಳಾಗಿ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದ್ದೇನೆ. ಕಣ್ಣಂಚಿನಲ್ಲಿ ಕಂಡಿ ಯಾರಿಂದ ಏನಾಯಿತು ಮಗನೇ? ಮಾತೆ, ಜಲದಲ್ಲಿ ಇರುವರು ದೂರ್ತರು ಕಾಣಿಸಿಕೊಂಡು ತಿನ್ನುವ ಉದ್ದೇಶ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ, ನೀವೇ ರಕ್ಷಿಸಬೇಕು. ಮರುಗದಿರು ವಿಧಾತ ಮರುಗಬೇಡ ವಿಧಾನ ಮರುಗಬೇಡ. ನಾಟ್ರಿಗರಿಗ ದೇರಿಯ ಕಾರಣದೊಳವನಿರುವ ನಿದ್ರೆಯೊಳಿನ್ನು ಶೀಘ್ರದೊಳಗಲಿ ಹೋಗುವೆನು. ಪರದೊಳೆಚ್ಚರಗೊಂಡು ದೈತ್ಯರ ಅರಿದು ಕೊಡುವನು ಭೀತಿ ಬೇಡೆ. ವರದು ದರ್ಶನ ಕೊಡುತ್ತವಗೆ ಮರೆಯುಳಿಗುವುದು ಮರುಗಬೇಡ ವಿಧಾತ. ಆ ಮರುಗದಿರು ವಿಧಾತ ಆದಿಮಾಯಿಯಾರುತ್ತಾರಾನು ಯೋಗಮಾಯಿಯಾಗಿ ಶ್ರೀಹರಿಯನ್ನು ಆವರಿಸಿದ ಕಾರಣ ಆತನ ಯೋಗ ನಿದ್ರೆಯಲ್ಲಿದ್ದಾನೆ. ಇದೋ ಈಗಲೇ ಅವನನ್ನು ಬಿಟ್ಟು ಹೋಗುವಳಿದ್ದೇನೆ. ಮರದೊಳು ಎಚ್ಚರಗೊಂಡಂತ ಬಂದಂತಹ ದಾನವರನ್ನು ಕೊಂದು ನಿನ್ನನ್ನು ರಕ್ಷಿಸುತ್ತಾನೆ ಕಂದ. ವರ ಸುದರ್ಶನವನ್ನ ಆತನಿಗೆ ನೀಡು. ಅಲ್ಲಿಯವರೆಗೆ ಶ್ರೀಹರಿಯ ನಾವೇ ಕಮಲದ ನಾಡದಲ್ಲಿ ಜ್ಞಾನಾರೂಢನಾಗಿರು. ನಿನಗೆ ಶುಭವಾಗಲಿ. ಜಯ ಜಯ. ನಡಿನ ನಾಭನು ತೊರೆದು ನಿದ್ರೆ ಜ್ಞಾನ ಕುಳಿತಿರಲು ಕಿರುನಗೆಯ ಬೀರುತ ತನ್ನ ವದನದಲ್ಲಿ ಯೋಗ ನಿದ್ದೆಯಿಂದ ಎಚ್ಚೆತ್ತಿದ್ದೇನೆ. ನೋಡೋಣ ನೋಡೋಣ. ಯಾ
ಮೊದಲು ಈಗ ಇನ್ನಿಲ್ಲ. ಈಗ ಇನ್ನಿಲ್ವ? ಯಾಕಿಲ್ಲ? ಹಾ? ಹಸಿವು ಆಗ್ತದೆ. ಹೌದಾ? ಹಾ. ಹಸಿವ? ಆಯಾಸ ಹಾ ಹಾ. ಎರಡೂ ಉಂಟು. ಎರಡು ಉಂಟು. ಒಂದು ಗುಟುಕು ಕುಡಿಯುವುದಕ್ಕಾಗಲಿ, ಒಂದು ತುತ್ತು ತಿನ್ನುವುದಕ್ಕಾಗಲಿ ನಮಗೆಂತದ್ದು ಸಿಗಲಿಲ್ಲ, ಹೆಕ್ಕಲಿಕ್ಕೂ ಸಿಗಲಿಲ್ಲ. ಏನಿಲ್ವಾ? ಹೀಗಾಗಬಾರ್ದು. ಬಾರೇ ಉಪ್ಪು ನೀರು. ಹಾ. ಕುಡಿಯುವುದಕ್ಕಾಗ್ತದ? ಆಹಾ, ಕುಡಿಯೋದಾಗ್ತದ? ಪ್ರಯತ್ನ ಮಾಡಿದ್ದೇನೆ, ಇದನ್ನಾದ್ರೂ ಆಗುತ್ತದೆ. ಬಂದದ್ದೆಲ್ಲಿಂದ? ಹಾ. ಬರುವಾಗ 3 ಅಟ್ಟಾಸ, ಹಾ, ಬರುವಾಗ ಹೋಗುವಾಗ 1 ಅಟ್ಟಾಸ. ಹೋಗುವಾಗ 9 ಆದ್ರೂ ಆಗ್ಬೇಕು. ನಿನ್ನಂತವರು ಇದ್ದಾರಲ್ಲ ಮಧ್ಯದಲ್ಲಿ, ಸಿಕ್ಕಿದ್ರೆ ಕೊಂಡು ಹೋಗುವಂತ ಉಂಟು ನನಗೆ. ಮಲಗಿಕೊಂಡಿದ್ದ ಬೇಡದಿದ್ದೆಲ್ಲ ಮಾಡುತ್ತೀವಿ ಮಲಗಿಕೊಂಡು. ಏನು ಮಾಡಿದೆ? ನಮಗೆ ಸಿಕ್ಕದಾಗ ಮಾಡಿದೆ. ನಿಮಗೆ ಸಿಕ್ಕದ? ಹೌದು. ನಾನೇನು ಸಿಕ್ಕದ? ನೀನು ಸಿಕ್ಕುವ ಹಾಗೆ ಮಾಡಿದೆ. ನಾನು ಸಿಕ್ಕುವ ಹಾಗೆ. ಬಹುದೂರದಿಂದ ನಾವು ಉದ್ದೇಶಿಸಿದ ಕಾರ್ಯಕ್ಕಾಗಿ ಮುನ್ನುಗ್ಗುತ್ತಾ ಬರುವಾಗ ಒಂದು ಎಲೆಯ ಮೇಲೆ ನೀನು ಮಲಗಿರುವುದನ್ನು ಕಂಡೆವು. ಯಾರು ಕೊಟ್ಟದ್ದು? ಇಲ್ಲೇ ಸಿಕ್ಕಿದ್ದು ನಾನು. ಒಂದೇ? ಒಂದೇ. ಹೇಗಾದ್ರೂ ಹಾಕುವಾಗ 3 ಎಲೆ ಹಾಕಬೇಕಾ ಬೇಡವಾ? ನಾನು ಒಬ್ಬನೇ ಇದ್ದದಲ್ವಾ? ನೀವು ಮೊದಲೇ ಇರ್ತಿದ್ರೆ ನಿಮಗೊಂದೊಂದು ಎಲೆ ಹಾಕುತ್ತಿದ್ದೆ. ನಮಗೊಂದು ಎಲೆ ಹೊರಗೆ ಇಡುತ್ತಿದ್ದೆ ನೀನು. ಹೌದೌದು. ಬಾಯೊಳಗೆ ಬೆರಳಿಟ್ಟುಕೊಂಡು ಮಲಗಿ ನಾವು ಬಂದಾಗ ಎದ್ದು ಕುಳಿತು ನಮ್ಮತ್ತ ನೋಡಿ ನಿರ್ಭೀತಿಯಿಂದ ನಗೆ ಬೀರುತ್ತಾ ಇದೆಯಲ್ಲ. ದೂರದಿಂದ ನಗೆ ಆಡುವಾಗ ನಮಗೆ ಇಷ್ಟ ಆಗ್ತದೆ, ಆದರೆ ಹತ್ತಿರ ಬಂದಾಗ ಸ್ವಲ್ಪ ಕಷ್ಟ ಆಯ್ತು. ಇಷ್ಟು ಕಪ್ಪಿನದ್ದನ್ನು ನಾವು ಸುಮ್ಮನೆ ಇಲ್ಲದೆ ನೋಡ್ಲಿಲ್ಲ ಅಂತ. ನೋಡ್ಲಿಲ್ಲ ಅಂತಲ್ಲ, ಯಾಕೆ ನೋಡಿದ್ದು? ಯಾಕೆ ನೋಡಿದ್ದು? ನೋಡುವಂತದ್ದು ಬೇರೆ ಇಲ್ಲ. ನೋಡ್ತಿದ್ರಿ? ನೋಡ್ತಿದ್ದೆವು, ನೋಡಿದ್ದೇವೆ. ನೋಡಿದ್ದೀರಾ? ಹೌದಾ? ಹೌದೌದು. ಆದ ಕಾರಣ ನಿನ್ನಲ್ಲಿ ಕೇಳುದು, ಕಪ್ಪಾಗಿರು, ಹೆದರದ, ನಗೆ ಬೀರುತ್ತಿರುವ ನೀನು ಯಾರು? ಅವನಿಗೆ ಇಷ್ಟ ಆಗ್ಲಿಲ್ಲ. ಇಷ್ಟ ಆಗಲಿಲ್ಲ? ಇದರಿಂದ ನಿನಗೇನು ಕಷ್ಟ ಪುಣ್ಯಾತ್ಮ? ನೀನು ಮತ್ತೆ ಆ ಕಡೆ ಹೋಗುತ್ತಾ ಅಲ್ಲ, ಇಲ್ಲ. ಅವ ಹಳೆಯ ನೆನಪಿನದ್ದೇ ಉಂಟು. ಅದರಲ್ಲಿ ಇದ್ದಾನು. ನನಗೆ ಮೊದಲಿದ್ದೇ ಆಗಾಗ ನನ್ನ ಮಾನಸಿಕ. ಹೌದಾ? ಯಾರ ಹಾಗಲ್ಲ, ಮನಸ್ಸಿನಲ್ಲಿ ಅದೇ ಉಂಟು. ಅಸ್ತಿತ್ವವಾಗಿದ್ದ ಕಾರಣ ನನಗುಂಟು. ಉಂಟು. ಸಮಸ್ಯೆ ಇಬ್ಬರದ್ದು ಒಂದೇ. ಒಂದೇ. ಏನು ನಿನ್ನ ಮೊದಲು ಒಂದು ಪ್ರಾಣಿ ಕಣ್ಣಿಗೆ ಕಾಣುವುದಕ್ಕೆ ಸಿಕ್ಕಿತ್ತು. ಕಳೆದ ಸಲ ನೋಡ್ಬೇಕಿತ್ತು ನೀನು. ಮತ್ತೆ ಅದೇ ನೆನಪು ಈ ಸಲ. ಹೌದಾ? ಅಣ್ಣ ಹೇಳಿದ ಈ ಸಲ ಬಿಡಬೇಡ, ಹಿಡಿ ಹಿಡಿ. ಹೋಗಿ ಹಿಡಿದೆ, ಕೈಯಿಂದ ಜಾರಿದೆ. ನೀರ ಒಳ ಸೇರಿದ ಪ್ರಾಣಿಯನ್ನು ಹುಡುಕುತ್ತಾ ಬಂದ್ರೆ ನೀನು ಕಾಣ ಸಿಕ್ಕಿದೆ. ಹಾಗಾಗಿ ಸುಲಭದಲ್ಲೇ ಕೇಳ್ತಾನೆ, ತೋರು ಬೇಗ ಮೊದಲು ಕಂಡ ಪೋರ ಎಲ್ಲಿ ಹೋದ? ಒಳ್ಳೆ ಪ್ರಶ್ನೆ. ಒಂದು ನಾನು ಯಾರು, ಮತ್ತೊಬ್ಬ ಅವ ಎಲ್ಲಿ ಅವನು? ನಿಮಗೆ ಉತ್ತರ ಹೇಗಪ್ಪ ಕೊಡುವುದು? ಬೇಗ ಬೇಗ ಎಂತ, ನಾವು ಎಷ್ಟು ಹೊತ್ತಾಯ್ತು ಹೊರಟು. ಉತ್ತರ ಕೊಡುವ. ನಿಲ್ಲಿಕ್ಕೆ ಕಷ್ಟ ಆಗ್ತದೆ, ಮಲಗಲಿಕ್ಕೆ ಗೊತ್ತಿಲ್ಲ, ಕೂತ್ಕೊಳ್ಳುವುದಕ್ಕೆ ಜಾಗ ಇಲ್ಲ. ತೇಲಾಡ್ತಾ ಇರು. ಹೌದು. ಇದು ನೀವು ಯಾರು? ಹಾಗೆ ನೀವು ಯಾರು? ಯಾರು ನೀವು? ಉತ್ತರ ಕೇಳುವುದು, ನೀನು ಪ್ರಶ್ನೆ ಕೇಳುವುದು. ಅಲ್ಲ, ಉತ್ತರ ಕೊಡಬೇಕು ಅಂತಾದ್ರೆ. ಹಾಗೆ ಹಾಗೆ ಹೌದು. ಕೊಡುವುದು ಸರಿ, ಆದ್ರೆ ಸತ್ಪಾತ್ರರಿಗೆ ಕೊಡಬೇಕನ್ನುವ ಧೋರಣೆ. ಹೌದು. ಯಾರ್ಯಾರು ಅದಕ್ಕೆ ಅಲ್ವಾ? ಹಾಗೆ ಒಟ್ಟು ಕೊಡ. ಯಾರಿಗೆ ಕೊಟ್ಟಿದ್ದೀಯೇ ಗೊತ್ತಾಗಬೇಕು. ಅವರಿಗೆ ಸಿಕ್ಕಿದೆಯೋ? ಸಿಕ್ಕಿದೆಯೋ ಗೊತ್ತಾಗಬೇಕಲ್ಲ. ಬಂತ? ಉತ್ತರ ಹೇಳಿಬಿಡುದಾ? ಅವ ತಿಮ್ಮ ನೀನು ಪೂರ್ತಿ ಇದ್ದವರಲ್ಲೆಲ್ಲ ಮರ್ಯಾದೆ ಕಳೆಬೇಡ ಪುಣ್ಯಾತ್ಮ. ಇಲ್ಲದನ್ನು ನಾನು ಕಳೆಯುವುದಿಲ್ಲ. ಅಂದ್ರೆ ಮೊದಲೇ ಇಲ್ಲ. ಹಾಗಲ್ಲ, ನಮಗೊಂದು ಮರ್ಯಾದೆ ಇಲ್ಲ, ಇಲ್ಲ. ನಮಗೊಂದು ಮಾನ ಇಲ್ಲ, ಇಲ್ಲ. ನಮಗೊಂದು ಮಿತಿ ಇಲ್ಲ. ಅವ ನನ್ನ ತಮ್ಮ. ತಮ್ಮ? ಅವ ಅವ ಅಣ್ಣ. ಅಣ್ಣನ? ತಮ್ಮ ಅಲ್ವಾ? ಎಂತದ? ತಮ್ಮ. ನನ್ನನ್ನು ಕಾಣುವಾಗ ನಿನಗೆ ತಮ್ಮನಾಗೆ ಯಾವ ವಿಧಾನದಿಂದ ನಿನಗೆ ಯಾವ ತಮ್ಮನಾಗೆ ಕಾಣುತ್ತಾನೆ? ಹೇಳಲಿಕ್ಕೆ ಆಗುವುದಿಲ್ಲ. ಅದೇ ನಾವು ಪೂರ್ತಿ ಹೇಳದೇ ಇದ್ದದ್ದೇ ಕಷ್ಟ ಆದದ್ದು. ನಾವು ಅಣ್ಣ ತಮ್ಮಂದಿರಾದರೂ ವೀರರು, ಧೀರರು, ಶೂರರು, ಘನಗಂಭೀರರು.
ಶೂ ಶೂ ನೀರಿನಲ್ಲಿ ನೀರಲ್ಲೇ ನೀವು ಹಾಗಾದ್ರೆ ಶೂರರು. ಹಾಗೆ ಅದು ನಾವು ಹೇಳದ ಬಿಟ್ಟದ್ದಷ್ಟೇ. ಹೌದಾ? ತುಂಬಾ ಹೇಳಿದ್ರೆ ನಿನಗೆ ನೆನಪುಳಿಯದಿದ್ದಾರೆ. ಧೀರರು ವೀರರು, ಶೂರರು, ಗಂಭೀರರು. ಅದು ನೀವು ಅಲ್ವಾ? ಅದೇ ನಿನಗೆ ಅನುಮಾನ? ಹೌದೇ? ಹೌದಯ್ಯ. ನಾನ್ ನಂಬುವುದಿಲ್ಲ. ಅದ್ಯಾಕೆ? ಇವ ಏನು ಕೇಳಿದ? ತೋರು ಬೇಗ ಮೊದಲು ಕಂಡ ಹೋರನೆಲ್ಲಿ ಹೋದ ಬಂಡ. ಹೌದು. ನೋಡದೆ ಕೇಳಿದ್ದಲ್ಲ. ಅವನನ್ನು ಕಂಡು ಅವನನ್ನು ಹಿಡಿಯುವುದಕ್ಕೆ ಬೆನ್ನು ಹತ್ತಿ ಅವ ಸಿಗದಾದ ಮೇಲೆ ನನ್ನಲ್ಲಿ ಬಂದು ಕೇಳಿದ್ದು. ಅವ ಒಬ್ಬ ಇದ್ದದ್ದು. ನೀವು ಅವಿಬ್ಬರು ಇಬ್ಬರು ಗಟ್ಟಿಗರು, ಧೀರರು, ವೀರರು, ಯಬ್ಬ. ಶೂರರು. ಒಬ್ಬ ಸಣ್ಣವ. ಬಿಟ್ಟು ಒಬ್ಬ ಸಣ್ಣವನನ್ನು ಹಿಡಿಯುವುದಕ್ಕಾಗದ ಅಲ್ವಾ? ಧೀರ, ವೀರ, ಶೂರ ಯಾರು? ಮತ್ತೆ ಯಾಕೆ ಅವನನ್ನು ಹಿಡಿಯುವುದಕ್ಕಾಗ್ಲಿಲ್ಲ? ಒಟ್ಟು ಹೇಳುವುದಾ? ಇವ ಮಾತಿನಲ್ಲಿ ನಮ್ಮನ್ನು ಕಟ್ಟಿ ಹಾಕಿದ ಜಾಣ. ಕೂತಲ್ಲೇ ಆಲೋಚನೆ ಮಾಡಿದ್ದು ಕಾಣುತ್ತದೆ. ನಿನ್ನ ಪ್ರಶ್ನೆಗೆ ಈಗ ನಮಗೆ ಉತ್ತರ ಹುಟ್ಟಿತು. ನಾವು ಧೀರರಾದರು ವೀರರಾದರು ಕನಿಷ್ಠನೆಂದೆನ್ನಿಸಬಹುದಾದ ಆ ಪ್ರಾಣಿ ನಮಗೆ ಸಿಕ್ಕದೆ ಹೋದದ್ದು ಯಾಕೆ? ನಮಗೆ ದೇಹ ಬಲ ಇತ್ತು, ತೋಳು ಬಲ ಇತ್ತು, ಆದರೆ ಒಂದು ಸ್ವಲ್ಪ ಕಡಿಮೆ ಇತ್ತು. ಯಾವ್ದದು? ಎಂತದ? ಬುದ್ಧಿಬಲ. ಅದು ಸ್ವಲ್ಪ ಅಲ್ಲ, ಪೂರ್ತಿ. ಈಗ ತುಂಬುತ್ತಾ ಉಂಟು. ಜಾಣ್ಮೆಯಿಂದ ಅದು ತಪ್ಪಿಸಿಕೊಂಡಿತ್ತು. ನಾವೊಂದು ಪಾಠ ಕಲ್ತಿದ್ದೇವೆ. ಇನ್ನೊಂದು ನಮ್ಮ ಇದಿರಿಗೆ ಸಿಕ್ಕಿದರೆ ಬಿಡುವ ಪ್ರಶ್ನೆ ಇಲ್ಲ. ಓಡಿ 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 ಅದನ್ನ ತಿಡಿಕ ತಿಡಿಕ ತಿಡಿಕ. ಇನ್ನೊಂದು ಸಿಕ್ಕುವಾಗ ಅದು ಮತ್ತೊಂದು ಪಾಠ ಕಲಿಸ್ತದೆ ನಿಮಗೆ. ಅಲ್ಲ, ಸಿಕ್ಕಿದ್ದು ತಿನ್ನುವ, ಸಿಕ್ಕಿದ್ದುಂಟಲ್ಲ ಇದು. ಹೌದೌದು, ಸಿಕ್ಕಿದ್ದುಂಟು. ಆದ್ರೆ ಎಲ್ಲ ಸಿಕ್ಕಿದ್ದನ್ನೆಲ್ಲ ತಿನ್ನುವುದಕ್ಕಾಗುತ್ತೆ? ಆಗುವುದಿಲ್ಲ. ನಿನ್ನನ್ನು ತಿನ್ನದೆ ಉಳಿಸಿದ್ದು ಯಾಕೆ ಗೊತ್ತುಂಟು? ನಮ್ಮ ಕೈಯಿಂದ ತಪ್ಪಿಸಿಕೊಂಡು ಹೋದ ಪ್ರಾಣಿ ಎಲ್ಲಿದೆ ಅನ್ನೋದನ್ನು ತೋರಿಸುವುದಕ್ಕಾಗಿ. ಓ, ಅದಕ್ಕ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಹೇಳೋದಕ್ಕೆ ನೀನಾಗಬೇಕಾ? ಮತ್ತೆ ಬೇರೆ ಯಾರು? ಏನು ತಮ್ಮ? ಗೊತ್ತಿಲ್ಲ. ಅವನ ಹಾಗೆ ಗೊತ್ತಿಲ್ಲ ಅಂದದಲ್ಲ, ಮತ್ತೆ ಆ ಪ್ರಾಣಿಯ ಕುರಿತಾಗಿ ಏನೇನೂ ಗೊತ್ತಿಲ್ಲ. ಹಾಗಾದ್ರೆ ನಿನಗೆ ಒಂದು ಅಧಿಕಾರ ಇದೆ ಅಂತ ಆಯ್ತು. ನೀನು ಯಾರು? ಅಧಿಕಾರಿ, ಜಲಧಿ ಗೊಡೆಯ. ಹೌದಾದರೆ ನಾವು ಕಂಡ ನಮ್ಮಿಂದ ತಪ್ಪಿಸಿಕೊಂಡು ಹೋದ ಪ್ರಾಣಿಯಲ್ಲಿದೆ ಹೇಳು. ಆ ಪ್ರಾಣಿ ಹೇಗಿದೆ? ತಲೆಗಳ ಇದು ನಿನಗೆ ಹಾಗಲ್ಲ ಒಂದೇ ಶಿರ, ಅದಕ್ಕೆರಡು ಕೈ, ನಿನಗೆ 4 ಕರ, ಅದು ಬಿಳಿ, ನೀ ಕಪ್ಪು ಕರಿಯ. ಹಾಗಾಗಿ ಕೇಳುದಷ್ಟೇ, ಮೊದಲು ಕಂಡಂತಹ ಪ್ರಾಣಿಯನ್ನು ತೋರಿಸು, ಇಲ್ಲಂತಾದ್ರೆ ಹಿಡಿದು ಬ್ಲೊಂಕ ನುಂಗುತ್ತೇವೆ. ಇಳಿದಿದ್ದ ನೋಡು, ಇಳಿಸಿ.
ನಿನ್ನ ಸಹವಾಸ ಆಗ್ಲಿಕ್ಕಿಲ್ಲ ಪುಣ್ಯಾತ್ಮ. ಅದ್ಯಾಕೆ? ನಾನು ಇಷ್ಟೊಂದು ಕಷ್ಟಪಡ್ತಿದ್ದೇನೆ, ಹೊಡಿತಾ ಇದ್ದೇನೆ, ಪ್ರಾಣಿಯನ್ನು ಕೊಂದಿದ್ದೇನೆ. ನಿನ್ನದೆಂತದ್ದು ತೋರಿಕೆ ಇಲ್ಲಿ? ನಮಗಿಬ್ಬರಿಗೂ ಹಸಿವೆ ಆಗಿದೆ. ಇಬ್ಬರಿಗೆ ಆಗಿದೆ ಮತ್ತೆ. ನಾವು ಅದನ್ನು ಅರ್ಧ ಮಾಡಿ ತಿನ್ನು. ಅರ್ಧ ಮಾಡಿದ್ರೆ ಕಡಿಮೆ ಆಗುದಿಲ್ವೇ? ನಾನು ಇಡೀ ಇಲ್ಲಲ್ಲ. ಇಡಿಯಲ್ಲ ಈಗ. ಸೊಂಟದಿಂದ ಮೇಲೆ ಒಂದು ತುಂಡು, ಒಂದು ತುಂಡು, ಸೊಂಟದಿಂದ ಕೆಳಗೆ ಇನ್ನೊಂದು ತುಂಡು. ಇನ್ನೊಂದು. ನೀನನ್ನು ಪ್ರೀತಿಯ ತಮ್ಮ. ಹೌದಣ್ಣ, ತುಂಬಾ ಹಸಿವೆ ಆಗಿದೆ ಬಹಳ. ಆದ ಕಾರಣ ನಿನಗದರ ಸೊಂಟದಿಂದ ಕೆಳಗೆ ಎಂತದ್ದೆಲ್ಲ ಉಂಟು ಅದನ್ನೆಲ್ಲ ಕೊಡುವ. ಸೊಂಟೆಯಿಂದ ಕೆಳಗೆ ನಂಗ? ಹೌದು. ನನಗೆ ಅದರ ಸೊಂಟದಿಂದ ಮೇಲಿನದ್ದು ಮಾತ್ರ ಸಾಕು. ಸಾಕೆ ನಿನಗೆ? ಮತ್ತೆ ಮೇಲಿನದ್ದು ಬೇಗ ಮುಗಿಸಿ ಕೆಳಗೆ ಬರ್ಲಿಕ್ಕಿಲ್ಲ. ನಾನು ಅಂತ ಕೊಡುದು ಒಂದು ತುಂಡು ಬೇಡ. ಕೇಳಲಿಕ್ಕಿಲ್ಲ. ಅಣ್ಣ, ಮೋಸ 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 ಮಾಡಲೆಂದು ನೀನು ಬಂದೆಯ? ಇಲ್ಲ ಅಂತಾದ್ರೆ ಸೊಂಟದಿಂದ ಕೆಳಗೆ ಎಂತದ್ದು ಎರಡು ಕಾಲಿರುವುದು ಕೋಲಾಟ ಆಡ್ಲಿಕ್ಕೆ ನನಗೆ. ಕಾಲು ಮೊದಲಿಂದಲೂ ಸೊಂಟದಿಂದ ಕೆಳಗೆ ಇದ್ದದ್ದು. ನಾನು ಈಗ ಅಲ್ವಾ ನೋಡಿದ್ದು ಮಲಗಿದ ಬಳಿಕ. ಅಯ್ಯಯ್ಯೋ. ಅಯ್ಯ, ರಕ್ತ ಮಾಂಸ ಒಂದು ಪಾಲು, ಒಂದು ಪಾಲು, ಎಲುಬು ಚರ್ಮ ಇನ್ನೊಂದು ಪಾಲು, ಇನ್ನೊಂದು ಎಲುಬು ಚರ್ಮ ಚರ್ಮ ಎಲುಬು ಎಲುಬು ಚರ್ಮ ಚರ್ಮ ತುಂಬಾ ಆಗುತ್ತದೆ. ಎಲ್ಲ ನಿನಗೆ, ನನಗೆ ನನಗೆ ಅದರ ರಕ್ತ ಮತ್ತೆ ಮಾಂಸ ಮಾತ್ರ ಸಾಕನ. ಚರ್ಮ ಎಲುಬು, ಎಲುಬು ಚರ್ಮ, ಚರ್ಮ ಎಲುಬು, ಎಲುಬು ಚರ್ಮ. ಅಣ್ಣ ಇಲ್ಲಿ ಬರ. ಪ್ರಾಣಿ ಎಷ್ಟುಂಟು? ಒಂದು ಪ್ರಾಣಿ. ಎಲುಬಿರುವುದು ಅಷ್ಟೇ, ಚರ್ಮ ಇರುವುದು ಅಷ್ಟೇ. ಎಲುಬು ಚರ್ಮ, ಚರ್ಮ ಎಲುಬು. ನಾನು ಬಹಳ ಆಗ್ತದಂತ ಆಲೋಚನೆ ಮಾಡಿದ್ವಿ. ಎಂತ ಚರ್ಮ ಚಳಿಯಾಗುವಾಗ ಹೋದಿಲಿಕ್ಕೆ ನನಗೆ. ಬಹಳ ಬುದ್ಧಿವಂತ, ನಿನಗೆ ತಡಾಗಿ ಆದ್ರೂ ಗೊತ್ತಾಗುತ್ತದೆ. ಮತ್ತೆ ಹತ್ರ ಹೋದ ಬಳಿಕ ಗೊತ್ತಾದ್ದು ನನಗೆ. ಅಯ್ಯ, ಅದರ ಒಂದು ಕಾಲು ಒಂದು ಕೈ ನಾನು ಹಿಡಿಯುದು, ನೀನು ಹಿಡಿಯು. ಒಂದು ಕಾಲು ಒಂದು ಕೈ ನೀನು ಹಿಡಿಯುದು, ನಾನು ಹಿಡಿಯು. ಪರಸ್ಪರ ವಿರುದ್ಧ ದಿಕ್ಕಿಗೆ ಹೇಳಿ. ನನಗೆ ಸಿಕ್ಕಿದ್ದು ನನಗೆ, ನಿನಗೆ, ನಿನಗೆ ಸಿಕ್ಕಿದ್ದು ನನಗೆ. ಹೇಗೆ ಹಾಗಾಗುತ್ತದೆ? ಅಲ್ಲ, ನಿನಗೆ ನನಗೆ. ಅಣ್ಣ ಸತ್ತು ಹೋಗ್ಲಿಲ್ಲ, ಜೀವಂತ ಉಂಟು. ಪೂರ್ತಿ ಸಾಯುವವರೆಗೆ ವಿಶ್ರಾಂತಿ. ಬಾ. ಧನುಜರದಿ ಜಯದಿರುತ್ತಿರೆ ನಡಿನ ನಾಭನು ಮರಿದೆ ಭಕ್ತಿಯೋ ಆದಿ ಮಾಯೇನು ಮನದುಳರಿತನು ಧುರನೋಳ್ ಅಸದಣ ಹನನಗೊಳಿಸುವೆ ಕಪಟದೊಳಗೆ ಧನುಜನ ಪೊಗಳುತ್ತ ಇಂತಿಲ್ಲ ಶಕ್ತಿಯಿಂದ ಇವರಿರುವವರನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ ಎಂದಾದರೆ ಮತ್ತೆ ಹೋರಾಟ ಯಾಕೆ ಬೇಕು? ಹೋರಾಟ ಸಲ್ಲದು. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ಭಗವತಿಗೆ ಆಶ್ಚರ್ಯವಂತಿನ ಉಚ್ಚರಿಸುವುದೇನು ಏನು ಅಜ್ಜನಿಯನ ಭಗವತು ಸಂಗರದಲ್ಲಿ ಯಾಕೆ ಎದ್ದದ್ದು ಗೊತ್ತಾಯ್ತಾ? ಊಟ ಊಟ ಅಲ್ಲ, ಅಷ್ಟು ಸಂತೋಷ ಆಯ್ತು. ಮತ್ತೆ ನೀನು ಬಿದ್ದಾಗಲೇ ನಮಗೆ ಸಂತೋಷ ಆಗಿದೆ, ಇನ್ನು ಹೊಡೆಯುವುದೇ. ಅದಕ್ಕೆ ಎದ್ದು ಬಂದೆ. ನಿಮ್ಮ ಸಾಹಸ, ನಿಮ್ಮ ಪೌರುಷ. ಸಮಯ ಎಷ್ಟಾಯ್ತು? ಇನ್ನು ನಮ್ಮ ಹತ್ರ ಸಮಯ ಕೇಳಬೇಡ ನೀನು. ನಮಗಿನ್ನು ಆಟವೂ ಬೇಡ, ಹೋರಾಟವೂ ಬೇಡ, ಊಟ. ಹೌದು, ಅದಕ್ಕಲ್ಲ ಎದ್ದು ಬಂದದ್ದು. ನಿಮ್ಮೆಂತವರಿಗೆ ಕೊಡಬೇಕು. ಕೊಡು. ದಿವ್ಯ ಪಂಚ ಸಹಸ್ರ ಕಾಲವೇ ಕಳೆದು ಹೋಯಿತು. ನಡೆದಂತ ಘನಘೋರ ಸಂಗ್ರಾಮದಲ್ಲಿ ಗೆದ್ದವರಾದ ನಿಮಗೆ ಏನು ಬೇಕು ಕೇಳಿ ಕೊಡ್ತೇನೆ. ಇವನಿಗೆ ಖಂಡಿತ ಬಡಿತೇನೆ ನಾನೀಗ. ಕೊಡ್ಬೇಕು ಅವನಿಗೆ ಹಾರಟೆ. ಅಯ್ಯ, ನೀನು ಕೊಡುವವನಾದ್ರೆ ಮೊದಲೇ ಕೊಡಬಹುದಿತ್ತು. ಬಿದ್ದವ, ಸಣ್ಣವ, ನಾವು ದೊಡ್ಡವರು, ಗೆದ್ದವರು, ನಾವು ಕೊಡ್ತೇವೆ, ನೀನು ಕೇಳಿ. ನನಗೆ ನಂಬಿಕೆ ಇಲ್ಲ. ನಂಬಿಕೆ ಬರಬೇಕಾದ್ರೆ ಕೈ ತಟ್ಟಿ ಮಾತು ಕೊಡಿ. ನೀನು ಕೇಳಿದರೆ ಇಬ್ರು ಕೊಡ್ತೇವೆ. ಸಿಕ್ಕಿದಿರಿ ಕೈಯೊಳಗೆ ನಾಯಿಕ್ಕಿರುವ ಹೊರಯೊಳಗೆ
ಇಲಿಗಳ ಸುತ್ತ ಇನ್ನೂರು ಬೇರ್ದಿರಿ ತಟ್ಟನೆ ನೀಡಿರಿ ನಿಮ್ಮಯ ಶಿರವ ಸಿಕ್ಕಿರಿ ಕೈಯೊಳಗೆ ಸಿಕ್ಕಿದೆ ಸಿಕ್ಕಿ ಆಯ್ತು. ನಮಗೆ ಸಿಗಲಿಲ್ಲ ಒಬ್ಬೊಬ್ಬರಿಗೆ ಅಲ್ಲ ಆಗಲ್ಲ. ಈಗ ಮೊದಲು ನನಗೆ ಮತ್ತೆ ಇನ್ನೊಬ್ಬರಿಗೆ ಸಿಗ್ತಾ ಹೋಗುತ್ತೆ. ಹಾಗೆ ಹೌದು. ಈಗ ಮೊದಲು ನೀವು ನನಗೆ ಕೊಟ್ಟದ್ದು. ಮೊದಲು ನಿನಗೆ ಸಿಕ್ಕಿದ್ದೆ ನಮಗೆ ಹೆದರಿಕೆ ಮಾತು ಕೊಟ್ಟಿದ್ದೀರಿ. ನಾನು ಕೇಳ್ತೇನೆ, ಕೊಡುವುದೇ ನನಗೆ ನಿಮ್ಮಿಬ್ಬರ ಪ್ರಾಣ ಬೇಕು. ಅಯ್ಯಯ್ಯೋ ಯಾರ ಮಾಡುವ ನಿಮ್ಮ ಪ್ರಾಣ ಕೇಳಿದ ಜಾಣತನದಲ್ಲಿ ವಂಚಿತ ಸಾನೂರಾಗದಲ್ಲಿ ವಿಮಲ ಬಿರದಿ ನೋಡುವೆ ತಾನೆ ಮೂಡಿದ ಮಾಡುವುದು ತಮ್ಮ ಅಯ್ಯಯ್ಯಣ್ಣ ತಮ್ಮ ಅಳಬೇಡ, ಅಳದೆ ಉಪಾಯ ಇಲ್ಲ ಈಗ. ಬದುಕುವುದು ಉಪಾಯ ಹೊಡೆದದೆ ಅದು ಯಾವುದು? ಹುಟ್ಟಿದಲ್ಲಿ ಹೇಳುವ ಕೊಡುವುದಕ್ಕೆ ಸಿದ್ಧರಾಗಿ ಕೊಡಿ 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 ಕೊಡಿ. ಕೊಡಿ 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 ಕೊಡಿ. ಆದರೆ ಏನು ಕೊಡುವುದಲ್ಲಿ ಒಂದು ತಹ ಇದೆ. ಯಾವುದು? ನಮ್ಮ ಶರೀರಕ್ಕೆ ಒಂದು ಹನಿ ನೀರು ಸೋಂಕಬಾರದು, ತೆಗಿ ಪ್ರಾಣ. ನೀರು ಬೇಡ. ಬೇಡ. ಇಷ್ಟು ನೀರುವರೆಗುವಾಗ ಯಾರಾದ್ರೂ ಬೇಡ ಹೇಳ್ಯಾರ? ನಮಗೆ ಅಗತ್ಯ ಇಲ್ಲ. ಯಾಕೆ? ಯಾಕೆ? ಹುಟ್ಟಿದಾರಕ್ಕೆ ಸಿಗಲಿಲ್ಲ, ಸಾಯುವ ಕಾಲಕ್ಕೆ ಅಂತ ಅದಕ್ಕೆ ಸುಮ್ಮನೆ. ಮತ್ತೊಂದು ಕಾಣುವ ಎಲ್ಲೆಡೆ ಜಲ. ಜಲ ನಮ್ಮ ಮೈಗೆ ಒಂದು ಹನಿ ನೀರು ಸೋಕದಂತೆ ನೀನು ಪ್ರಾಣ ತೆಗೆಯುವ ಚಂದ, ಪ್ರಾಣ ಕೊಡುವ ನಾವು ನೋಡ್ಬೇಕು. ಅಂತೂ ನಿಮಗೆ ಬದುಕಬೇಕು. ಮತ್ತೆ ಪ್ರಾಣ ಕೇಳಿದವನಿಗೆ ಕಷ್ಟ ಆಗಬೇಕು. ಬದುಕು ಸೆಳೆಯುವುದಲ್ಲ, ಬದುಕು ಉಳಿಸಿಕೊಳ್ಳುವುದು, ಬದುಕು ಕೊಡುವುದು ದೊಡ್ಡ ಕೆಲಸ. ಬದುಕು ಕೊಡುವುದೇ ದೊಡ್ಡದು. ಅದು ಇಷ್ಟರವರೆಗೆ ಕಷ್ಟದಲ್ಲಿ ಬದುಕಿದೆ, ನಮ್ಮ ಹತ್ರ ಕೇಳಬೇಕು. ಅದು ಹೇಗೆ? ನಾನು ಯಾರು? ನೀನಪ್ಪ ಬಾಲ. ಅಲ್ಲ, ಅದೇ ನಾರಾಯಣ. ಹಾಗೊಂದು ಹೆಸರುಂಟ. ಹೌದು. ಈ ಬೆರಳು ಬಾಯಲ್ಲಿ ಇಟ್ಟುಕೊಂಡು ಮಲಗುವವರಿಗೆಲ್ಲ ನಾರಾಯಣ ಅಂತ ಹೆಸರು. ಎಲ್ಲರಿಗಲ್ಲ. ಹಾಗೆ ಇಟ್ಟಿಸಿದ ನನಗೆ ಮಾತ್ರ ನಾರಾಯಣ ಅಂತ. ನಾರಾಯಣ ಹರಿನಾರಾಯಣ. ಹರಿನಾರಾಯಣ. ಹಾಗಾದ್ರೆ ಸರಿ. ಅಷ್ಟಕ್ಕೆ ಮುಗಿಸ್ಬೇಕು, ಇನ್ನು ಹೇಳಲಿಕ್ಕಿಲ್ಲ. ಹೆಸರಿಗೆ ಅನುಗುಣವಾಗಿ ನಮ್ಮ ಪ್ರಾಣವನ್ನು ಸಾಧ್ಯ ಆದರೆ ನಾರಾಯಣ ನೀನು ಹರಿ. ಹರಿದೇ ತೋರಿಸುತ್ತೇನೆ. ಶಯನ ನಾರಾಯಣ ನಿರಜದಳ ನಯನ ನಾರಾಯಣ ನಿರಜದಳ ನಯನ ವರದುರಿತ ಗೌರಣ ದಿನೋದಾರಿ ರಮಾ ರಮಣ ನಾರಾಯಣ ಶಿರಾಣ ಜಯನ ನಾರಾಯಣ ನಿರಜದಳ ನಯನ ಹರಿ ನಾರಾಯಣ ಹರಿ ನಾರಾಯಣ ಶ್ರೀರಾಮಶಯನಾದ ಕರುಣಾರ್ಣವನಾದ ಓ ಹರಿಯೇ, ನೀನು ಪರಾತ್ಪರ ವಸ್ತು. ಆದ್ದರಿಂದಲೇ ನಮ್ಮ
ಅದನ್ನು ನಾವು ನಿನಗೆ ಒಪ್ಪಿಸಿಕೊಳ್ಳುತ್ತಿದ್ದೇವೆ. ನಮಗೇನನ್ನು ಕೊಡಬೇಕೋ ಅದನ್ನು ಕೊಟ್ಟು ನಮ್ಮನ್ನು ಉದ್ಧರಿಸು ನಾರಾಯಣ ನಾರಾಯಣ. ಅವ್ಯಾಹಕನ ಅಗಮ್ಯನ ಸಸದ್ರೂಪಿ, ನಿನ್ನ ಯೋಗ್ಯತೆಯನ್ನು ತಿಳಿಯದೇ ಇದ್ದಂತಹ ನಾವು ನಿನ್ನ ದೇಹವನ್ನು ದಂಡಿಸುವುದಕ್ಕೆ ಮುಂದಾದೆವು. ನಮ್ಮ ಸರ್ವ ಅಪರಾಧವನ್ನು ಮನ್ನಿಸುವುದರ ಮುಖೇನ ಸುಜ್ಞಾನದ ಬೆಳಕನ್ನಿಟ್ಟದ್ದೇ ತಡ. ನಮಗೆ ಇರುವವರಿಗೆ ಅರ್ಥ ಆಯಿತು, ನೀನೇ ನಮ್ಮಿರುವವರ ತಂದೆ. ಆದರೆ ಬದುಕುವಂತ ಆಶೆಯನ್ನು ಕಳೆದುಕೊಂಡಿದ್ದೇವೆ. ಕೇಳುವುದಕ್ಕೆ ಒಂದಿದೆ, ಕರೆಯುವುದಕ್ಕೆ ಹೆಸರಾಗಬೇಕು. ಆ ಹೆಸರು ನಿನ್ನ ಹೆಸರಿನ ಜೊತೆಯಲ್ಲಿ ಸ್ಥಾಯಿಯಾಗಿ ಉಳಿಯುವ ಹಾಗೆ ಅನುಗ್ರಹಿಸು. ರಕ್ಷಿಸೋ ನಮ್ಮ ಹೆಸರೇನು ಸ್ವಾಮಿ? ಮೃದು ನಿರ್ಪ ನೀನೇ ಮಧುವು ಮೃದು ತನುವ ನಿರ್ಪ ನೀನೇ ಮಧುವು ಮತ್ತಿವ ಮದ್ದತಿ ಕಠಿಣ ಮಧುಕೈಟಭರು ಇವರೇ ಮಧುಕೈಟಭರು ಮಧುಕೈಟಭರು ಇವರೇ. ಇವರೇ ಇವರೇ ಮಧುಕೈಟಭರು ಅಪಾರವಾದ ಜೀವಧಿಯ ಮೇಲೆ ವಿಶ್ವವಿರಾಟ್ ಸ್ವರೂಪವನ್ನು ಕಣ್ತುಂಬಿಸಿಕೊಂಡ ನನ್ನ ಮಕ್ಕಳೇ, ಅಯ್ಯೋನೇ. ಭವಿಷ್ಯತ್ ಪ್ರಪಂಚ ಗುರುತಿಸುವುದಕ್ಕಾದ್ರೂ ನಿಮಗೆ ಇರುವರೆಗೆ ಹೆಸರಾಗಬೇಕು. ಅಂತಿಂತ ಹೆಸರಲ್ಲ, ನಿಮ್ಮಿರುವರ ದೇಹ ಸ್ಥಿತಿಗೆ ಅನುಗುಣವಾದ ಹೆಸರೇ ಅದಾಗಲಿ. ಹೀಗೆ ಬಾರಲಿ. ಮೃದುವಾದ ಶರೀರವನ್ನು ಹೊಂದಿ ಮದಿರೆಯ ಕಾಂತಿಯಿಂದ ಕಂಗೊಳಿಸಿದ ನೀನೇ ಮಧು. ನಾನು ಮಧು, ನನ್ನ ಪ್ರೀತಿಯ ತಮ್ಮ. ಕಠಿಣ ತನುವನ್ನು ಹೊಂದಿದ ಈತನೇ ಕೈಟಭ. ಓ, ನಾವು ಮಧುಕೈಟಭರು. ಇದನ್ನೆಲ್ಲ ಕಾಣುವಾಗ, ಇದನ್ನೆಲ್ಲ ಕೇಳುವಾಗ ಇಲ್ಲಿಂದ ಹೋಗುವುದಕ್ಕೆ ಮನಸ್ಸು ಬರುವುದಿಲ್ಲ ಸ್ವಾಮಿ. ಆದ್ರೆ ನಮ್ಮ ಅಂತರಂಗ ಪ್ರೇರೇಪಿಸುತ್ತಿದೆ. ನಾವಿಲ್ಲಿ ಇರಬೇಕಾದವರಲ್ಲ. ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮ ಮನೆ. ಹೌದು. ಆ ದೃಷ್ಟಿಯಿಂದ ಆಲೋಚಿಸಿದರೆ ಮಧುಕೈಟಭರಿಗೆ ಇದು ಅಂತ್ಯ ಅಲ್ಲ. ಮಧುಕೈಟಭರಿಗೆ ಇದು ಆದಿ. ಮಧುಕೈಟಭರಿಂದ ಆದಿ. ಇಷ್ಟ ಅರ್ಥವಾದ ಮೇಲೆ ಸ್ವಾಮಿ, ನೆಗೆದು ಹೋಗಿ ನಮ್ಮ ಇರವನ್ನು, ನಮ್ಮ ತಾಣವನ್ನು, ನಮ್ಮ ಠಾವನ್ನು ಸೇರಿಕೊಳ್ಳೋಣ ಅನ್ನುವಾಗ ಕಾಣ್ತದೆ. ಹಾಗಾಗಬೇಕಾದ್ರೆ ನೀನು ಅನುಗ್ರಹ ಮಾಡಬೇಕು. ಬುದ್ಧಿ ಇಲ್ಲದೆ ಒಂದು ಮಾತು ಕೇಳಿಕೊಂಡಿದ್ದೇವೆ, ಅದಕ್ಕೆ ಅಂತರಾಯ ಬಾರದ ಹಾಗೆ ನಮ್ಮನ್ನು ನೀನು ಸೆಳೆದುಕೊಳ್ಬೇಕು. ನಿಮ್ಮ ಕೇಳಿಕೆಯ ಹಾಗೆ ಈ ಪ್ರಪಂಚದಲ್ಲಿ ನಾನಿರುವಲ್ಲಿವರೆಗೆ ನಿಮ್ಮಿರುವರ ಹೆಸರನ್ನೂ ಶಾಶ್ವತವಾಗಿ ಉಳಿಸುತ್ತೇನೆ. ಬಿಂದು ನೀರು ಸೋಂಕದ ತೆರನಾಗಿ ಪ್ರಾಣ ಪಡೆಯುವುದಕ್ಕಾಗಿ ಅಪಾರವಾದ ಜೀವಧಿಯ ಮೇಲೆ ಎನ್ನ ಜಂಘೆಯನ್ನು ವಿಶಾಲವಾಗಿ ವ್ಯಾಪಿಸಿದ್ದೇನೆ. ಮಡಿಲು ಹುಟ್ಟಿದ ಆರಭ್ಯ ಕಾಣದ ಮಮತೆಯ ಒಡಲು, ನಮ್ಮನ್ನು ಸ್ವೀಕರಿಸುವುದಕ್ಕಾಗಿ ವೈಶಾಲ್ಯವನ್ನು ಹೊಂದಿದ ಕರುಣೆಯ ಕಡಲು. ಇದುವರೆಗೆ ಕಂಡದ್ದು ಉಪ್ಪು ನೀರಿನ ಕಡಲು, ಆದರೆ ಇದು ಸದಾ ಮಧುರವಾದ ಅನುಭೂತಿಯನ್ನು ಕೊಡಬಹುದಾದ ಮಮತೆ ಎಂಬ ಕ್ಷೀರ ತುಂಬಿದ ಕಡಲು. ಓ ಕ್ಷೀರಾರ್ಣವ ಶಯನನೇ, ನೀನು ಮಲಗಿದಂತೆ ನಿನ್ನ ಮಡಿಲೊಳಗೆ ನಾವಿಬ್ಬರು ಮಲಗುತ್ತೇವೆ, ಮಕ್ಕಳ ಹಾಗೆ ಮಲಗುತ್ತೇವೆ. ಹೀಗೆ ಬನ್ನಿ ಮೋಕ್ಷಕ. ಮಧುವನ್ನು ಕೊಂದು ಮಧುಸೂದನನಾದೆ, ಕೈಟಭನನ್ನು ಕೊಂದು ಕೈಟಭಾಂತಕನಾದೆ. ಮಧುಕೈಟಭರ ಇರುವರ ಮೇಧಸ್ಸನ್ನು ಜಲಧಿಯಲ್ಲಿ ಸೇರಿಸಿ ಮೇಧಿನಿ ನಿರ್ಮಾಣ ಮಾಡಿ ನಾಭಿ ಕಮಲದ ನಾಳದಿಂದ ಹೊರಬಂದ ವಿಧಾತ ಇನ್ನು ಮುಂದಕ್ಕೆ ಈ ಕ್ಷೇತ್ರದಲ್ಲಿ ಸೃಷ್ಟಿ ಕಾರ್ಯದಲ್ಲಿ ತೊಡಗಿಕೊಳ್ಳಲಿ. ಹರನಾದರೂ ಕೈಲಾಸವನ್ನು ಸೇರಿದ್ದಾನೆ. ಪಾಲನಾ ಕರ್ತವ್ಯ ವೈಕುಂಠ ಲೋಕ. ಬಂದು
ಸೇರಿದಂತಹ ಕಲಾಭಿಮಾನಿಗಳಿಗೆ ವಂದಿಸಿಕೊಳ್ಳುತ್ತಾ ಯಕ್ಷಗಾನ ಕಥಾ ಮಧ್ಯದಲ್ಲಿ ರಸಭಂಗ ಉಂಟು ಮಾಡಿರುವುದಕ್ಕೆ ಸಹೃದಯಿ ಪ್ರೇಕ್ಷಕರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಇಂದಿನ ದಿನದ ಸೇವಾಕರ್ತರಿಗೆ ಮಂಡಳಿ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರಿಗೆ ಹಾಗೂ ಬಂದಿರುವಂತಹ ಸಕಲ ಯಕ್ಷ ಕಲಾಭಿಮಾನಿಗಳಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಐಶ್ವರ್ಯ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಬರುವ ದಿನ ಸಂಜೆ 6:15ರಿಂದ ಶ್ರೀ ದುರ್ಗಾ ಯುವಕ ಮಂಡಲ ಸಜಂಕಿಲ ಬಾಯಾರು ಮಂಜೇಶ್ವರ ಇವರ ಬಾಪ್ತು ಮಾನಿಷಾದ ಎನ್ನುವಂಥ ಪುಣ್ಯಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಇನ್ನು ಮುಂದೆ ಕೂಡ ಯಾವುದೇ ಊರ ಹಾಗೂ ಪರ ಊರ ಯಕ್ಷಗಾನ ಕಲಾಮೇಳ ತಮ್ಮರಿಗೆ ಬಂದಾಗ ಕಲಾಭಿಮಾನಿಗಳಂಥ ತಮ್ಮೆಲ್ಲರಿಂದಲೂ ಇದೇ ರೀತಿಯ ಸಹಕಾರವನ್ನು ನಿರೀಕ್ಷಿಸುತ್ತಾ ಯಕ್ಷಗಾನ ಕಥಾ ಪ್ರಸಂಗವನ್ನು ಮುಂದುವರಿಸುವರಿ ಭಾಗವತರ ಹಾಗೂ ಸಭ್ಯ ಸಭಾಸದರ ಅಪ್ಪಣೆಯನ್ನು ಕೇಳ್ತಾ ಇದ್ದೇವೆ. ಜೈ ಹಿಂದ್. ಯಕ್ಷಗಾನಂ ಗೆಲ್ಲಿ. ರಕ್ಷಿಸಬೇಕು ತಂದೆ. ಪಾತಾಳ ದೇವಿಯ ಲಲಾಟ ಲಲಾಮದಂತೆ ಸಸ್ಯ ಶ್ಯಾಮಳೆಯಾಗಿ ಕಂಗೊಳಿಸುತ್ತಿರುವಂತಹ ನವವಧುವಿನ ಹಣೆಯ ಸಿಂಧೂರದಂತೆ ರಂಜಿಸುತ್ತಾ ಇದೆ ಈ ನಮ್ಮ ಶೋಣಿತಾಪುರ. ಇಲ್ಲಿಯ ಸಾಮ್ರಾಜ್ಞಿಯಾಗಿ ಅಸುರ ಕುಲಕ್ಕೆ ಮಾತೆಯಾಗಿ ಮೆರೆಯುತ್ತಾ ಇರುವವರು ಎನ್ನ ತಾಯಿಯಾದಂತಹ ದಿತಿ ದೇವಿ. ಹೇಳುವಲ್ಲಿ ಮರಿಚಿ ಸಂಬುತನಾಗಿರುವ ಕಶ್ಯಪರಿಗೆ ಎಸೆಯುವ ತರುಣಿಯರು 13 ಮಂದಿ, ಅದರಲ್ಲಿ ಹಿರಿಯಾಕಿ ಎನ್ನವ್ವೆ. ಆದರೆ ಏನು ಮಾಡೋಣ, ಅವರಿಗಿದ್ದದ್ದು ಒಂದೇ ಆಸೆ, ಸ್ವರ್ಗಲೋಕವನ್ನು ಪಡೆಯಬೇಕು ಎಂಬುದಾಗಿ. ಆ ಸ್ವರ್ಗಲೋಕವನ್ನು ಪಡೆದವರು ಯಾರು? ಚಿಕ್ಕವೆಯ ಮಕ್ಕಳಾದಂತಹ ದೇವತೆಗಳು. ಇನ್ನೇನೋ ಪಡೆಯೋಣ ಎಂಬುದಾಗಿ ಲಕ್ಷ್ಮಣರಿಸಿಕೊಂಡು ವೀರ ಅಗ್ರಜರನ್ನು ಕಳುಹಿಕೊಟ್ಟವರು ತಾಯಿ. ಆದರೆ ಹೋದಂತಹ ಅಗ್ರಜರು ಯಾರೂ ಕೂಡ ಮರಳಿ ಬರಲಿಲ್ಲ. ಕಾರಣ ದೇವತೆಗಳ ಮೋಸಕ್ಕೆ ಎಲ್ಲರೂ ಬಲಿಯಾಗಿ ಹೋದವರಿದ್ದಾರೆ. ಪುತ್ರ ಶೋಕದಿಂದ ಬಳಲುತ್ತಿರುವಂತಹ ತಾಯಿಯ ಬಳಿಗೆ ಹೋಗಿ ಸಮಾಧಾನದ ಮಾತನ್ನು ಆಡಿದೆ. ಅಮ್ಮ, ನಮ್ಮದಾದಂತಹ ದೈತ್ಯಕುಲದ ಉದ್ಧಾರಕ್ಕಾಗಿ ನಿಮ್ಮ ಮಗಳಾದಂತಹ ಈ ಮಾಲಿನಿಂದ ಏನಾಗಬೇಕು ಎಂಬುದಾಗಿ ಅಮ್ಮ ಹೇಳಿದ್ದೇನು? ಮಗಳೇ, ನೇರವಾಗಿ ಘೋರವಾದಂತಹ ಕಾಂತಾರವನ್ನು ಸೇರಿ ವಿಧಿಯ ಕುರಿತಾಗಿ ತಪಸ್ಸನ್ನು ಆಚರಿಸಿ ನಿನ್ನ ತಪಸ್ಸಿಗೆ ಒಲಿದು ಬಂದಂತಹ ವಿಧಾತನಲ್ಲಿ ಶೂರಾದ್ರಿ ಶೂರ,
ತ್ರಿಭುವನದಲ್ಲಿ ವಿಭುವಾಗಿ ಜನಿಸುವಂತಹ ಪುತ್ರರತ್ನನ್ನು ವರವಾಗಿ ನೀ ಸಂಪಾದಿಸಿಕೊಂಡು ಬರಬೇಕು ಎಂಬುದಾಗಿ. ಆದುದರಿಂದ ತಾಯಿಯ ವಚನಗಳನ್ನೇ ಆಜ್ಞಾರೂಪವಾಗಿ ವಹಿಸಿಕೊಂಡು ದಟ್ಟವಾದಂತಹ ಕಾನನವನ್ನು ಬಂದು ಸೇರಿದವಳಿದ್ದೇನೆ. ನೋಡಬಾರದೆ ಮನೋಹರವಾದಂತಹ ಪರಿಸರ, ಪ್ರಶಾಂತವಾದಂತಹ ವಾತಾವರಣ, ತಪಸ್ಸಿಗೆ ಯೋಗ್ಯವಾದದ್ದು. ಆದುದರಿಂದ ಕಾಣುತ್ತಿರುವಂತಹ ಸರಸಿಯಲ್ಲಿ ಮಿಂದು ಶುಚೀರ್ಭೂತಳಾದೆ. ಯಾಕಂತೆ ಸಾವಕಾಶ ತಪಸ್ಸು ಇದೇನು? ಸರಸಿಯಲ್ಲಿ ನನ್ನ ಮುಖ ಕಮಲವನ್ನು ವೀಕ್ಷಿಸುವಾಗ ಚೆಲುವಿಕೆ ಯೌವನದಿಂದ ನಾಕಂಗೊಳಿಸುತ್ತಾ ಇದ್ದೇನೆ. ಈ ರೂಪವೇ ನನಗೆ ಶಾಪವಾಗಿ ಹೋಯಿತಲ್ಲ. ಈ ತೆರೆದಿನ ತಪಸ್ಸನ್ನು ಆಚರಿಸಿದ್ರೆ ಕಾಡಿನಲ್ಲಿ ಬರುವಂತಹ ಕಾಮುಕರ ನೋಟಕ್ಕೆ ನಾ ತುತ್ತಾಗಿ ಹೋಗುತ್ತೇನೆ. ಇಲ್ಲಿ ಇರುವವರ ವಿಚಾರ ಮಾತ್ರ ಅಲ್ಲ, ದಾಯಾದಿ ಮತ್ಸರಿಗಳಾದಂತಹ ದೇವತೆಗಳು ನಿಜ ಅರಿತರೆ ತಪಸ್ಸಿಗೆ ವಿಘ್ನ ಆದುದರಿಂದ ಯಾರಿಗೂ ತಿಳಿಯಕೂಡದು. ಸಾಂಗವಾಗಿ ತಪಸ್ಸು ಆಗಬೇಕು. ತಾಯಿಯ ಆಸೆಯನ್ನು ಈಡೇರಿಸಿಕೊಡಬೇಕು. ನಾ ಸತ್ಪುತ್ರಿ ಆಗಬೇಕು. ಹಾಗಾದ್ರೆ ಏನು ಮಾಡೋಣ? ಏನು ತಾನೇ ಯಾಕೆ ಯೋಚಿಸಬೇಕು? ಈ ರೂಪವೇ ಶಾಪ ತಾನೆ. ಹಾಗಾದ್ರೆ ಮರೆ ಮಾಚೋಣ. ತಾಯಿಯ ಆಶೀರ್ವಾದ ಇದೆ, ತಂದೆಯ ತಪೋಬಲವಿದೆ. ಹಾಗಾದ್ರೆ ಯಾವ ರೂಪ ಆದೀತು? ಕಾನನದಲ್ಲಿ ಒಂದು ಮೃಗ ಇದ್ದರೆ ಯಾರಿಗಾದ್ರೂ ಸಂಶಯ ಬರ್ಲಿಕ್ಕುಂಟೆ? ಖಂಡಿತವಾಗಿ ಇಲ್ಲ. ಆದುದರಿಂದ ಈ ಪ್ರಾಣಿಗಳನ್ನು ವೀಕ್ಷಿಸುವಾಗ ನನ್ನ ಅಕ್ಷಿಗಳಿಗೆ ಉತ್ತಮವಾಗಿ ಗೋಚರಿಸಿದ್ದು ಆ ಮಹಿಷಿಗಳ ಹೆಂಡು. ಇದುವೇ ಸೂಕ್ತವಾದಂತಹ ರೂಪ. ಕ್ಷಣ ಮಾತ್ರದಲ್ಲಿ ವಿಧಿಯ ಕುರಿತಾಗಿ ತಪಸ್ಸಾಚರಿಸಲಿಕ್ಕೆ ಈ ಮಾಲಿನಿ ಮಹಿಷಿಯಾಗುತ್ತಾಳೆ. ಹೋಗಿ ಹೋಗಿ ಈಕೆ ಮಾಡುವುದೇ ಇದು
ಇದು ಮುನಿಕುಲ ಕಪಮಾನ. ಸರಿ ಸರಿ ಸರಿ, ಮಹಿಷಿ ರೂಪದಲ್ಲಿ ಕುಳಿತು ತಪಸ್ಸನ್ನು ಆಚರಿಸುವ ಈಕೆ ಹೊಟ್ಟೆಯಲ್ಲಿ ಮಹಿಷನೇ ಹುಟ್ಟಲಿ, ಮಹಿಷನೇ ಹುಟ್ಟಲಿ, ಮಹಿಷನೇ ಹುಟ್ಟಲಿ. ನಾನು ಕೊಟ್ಟಿರುವ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಹಾರ ಸಿಗದೆ ನಾನಿನ್ನು ಇಲ್ಲಿರುವುದು ತರವಲ್ಲ, ತಪಸ್ಸಾಗಬೇಕಾಗಿದೆ. ಬೇರೆ ಕಡೆ ಸಾಗುತ್ತೇನೆ. ಏನಿದು ಏನಿದು ಘನತರ ತಪವೋ ಮಾನವೀಯನಿ ಬಳಲಿಗೆ ಇಟ್ಟವು. ಏನಿದು ಹೆಣ್ಣು ಸಂಸಾರದ ಕಣ್ಣು. ಹೆಣ್ಣೊಬ್ಬಳು ಮನಸ್ಸು ಮಾಡಿದರೆ ಯಾವ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಎಂಬುದನ್ನು ಮಹಿಳಾ ಸಮಾಜಕ್ಕೆ ತೋರಿಕೊಟ್ಟ ಮಾಲಿನಿ. ಏನಮ್ಮ ಬಯಕೆ? ಕರುಣ ಸಾಗರ ಜೀವನೇ ಕರುಣಸಾಗರ ದೇವ ಪರಮೇಷ್ಠಿಕೆ ನಯ್ಯನ ಹರುಷದಿಂದಲೇ ಮನದಿರುವ, ಹರುಷದಿಂದಲೇ ಮನದಿರುವ ಏನಮ್ಮ? ದುರಧೀರನಾಗಿಗ ತರಣನ ಬಯತೀನ, ದುರಧೀರನಾಗಿಗ ತರಣನ ಬಯತೀನ. ವಿರಚಿಸಿದೆನು ಘೋರ ತಪವ, ವಿರಚಿಸಿದೆನು ಘೋರ ತಪವ. ಕರುಣಸಾಗರ ದೇವ ಪರಮೇಷ್ಠಿಕೆ ನಯ್ಯ. ಜಯ 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 ಜಯ. ಶುಭಮಸ್ತು. ಸೃಷ್ಟಿಕರ್ತರಾದಂತಹ ಬ್ರಹ್ಮದೇವ ಪ್ರತ್ಯಕ್ಷರಾಗಿದ್ದೀರಾ. ಹೌದಮ್ಮ. ನಂಬುವುದಕ್ಕೆ ಸಾಧ್ಯ ಆಗುತ್ತಾ ಇಲ್ಲ. ಓಹ್, ಅವಿಚ್ಛಿನ್ನವಾದಂತಹ ಭಕ್ತಿಭಾವಗಳಿಂದ ಹ. ನಿದ್ರಾ ಆಹಾರಗಳನ್ನು ತ್ಯಜಿಸಿ ನಿಷ್ಕಲ್ಮಶ ಮನಸ್ಸಿನಿಂದ ನಿಮ್ಮ ಕುರಿತಾಗಿ ತಪಸ್ಸನ್ನು ಆಚರಿಸಿ ಸರಿ. ನನ್ನ ಮನದಲ್ಲಿ ಇರುವಂತಹ ವಾಂಛೆ ಒಂದೇ. ಏನಮ್ಮ? ನಾಳೆ ನನ್ನ ದಾಂಪತ್ಯದ ಪ್ರತ್ಯೇಕವಾಗಿ ನನ್ನ ಉದರದಲ್ಲಿ ಜನಿಸುವಂತಹ ಪುತ್ರ ಪ್ರಕಲ್ಪನು ಪ್ರಚಂಡನು ತನ್ನ ಪರಾಕ್ರಮದಿಂದ 3 ಲೋಕವನ್ನು ಗೆದ್ದು ಆಳಿ ನಮ್ಮದಾದಂತಹ ದೈತ್ಯಗಳನ್ನು ಉದ್ಧರಿಸುವಂತಹ ವೀರ ಪುತ್ರರನ್ನು ಕರುಣಿಸಬೇಕು ತಂದೆ. ತಥಾಸ್ತು. ಧನ್ಯಳಾದೆ. ಆದರೆ ನಿನ್ನ ಉದರದಲ್ಲಿ ಹುಟ್ಟುವ ಮಗ ಆಗುತ್ತಾನೆ ಮಹಿಷ. ಏನು ತಂದೆ ಇದು? ಏನು ಮಾತಂತಾಡುತ್ತಾ ಇದ್ದೀರಾ? ವರವನ್ನು ಕೊಡುತ್ತೀರಾ ಎಂಬುದಾಗಿ ಭಾವಿಸಿಕೊಂಡರೆ ಇದು ಶಾಪದ ವಾಕ್ಯ ಅಲ್ಲವೇ? ಹಾ? ನನ್ನ ಉದರದಲ್ಲಿ ಮಹಿಷ ಜನಿಸುತ್ತಾನೆ. ಹೌದು. ಅಂತಹ ಮಗನನ್ನು ಪಡೆದುಕೊಂಡು ನಾನು ಯಾವ ರೀತಿಯಾಗಿ ತಾಯ್ತನನ್ನು ಅನುಭವಿಸಲಿ? ಮಕ್ಕಳನ್ನು ಕಾಣುವುದು ಸೌಭಾಗ್ಯ ಅಂತೆ. ಇದು ದುರಾದೃಷ್ಟ ಆಗಿ ಹೋಯ್ತಲ್ಲ. ಈ ಸುಟ್ಟ ಮುಖವನ್ನು ತಾಯಿಗೆ ಯಾವ ರೀತಿಯಾಗಿ ತೋರಿಸಲು? ಮರಳು ಬೇಡಮ್ಮ. ಮರುಗದಿರು ಮಾಲಿನಿಯೇ ಮುನಿವರ ಹೊರೆದ ವಚನವು ತಪ್ಪಲರಿಯದು. ಏನಿದು ತಂದೆ? ತರಲ ಮಹಿಷನು ಜನಿಸಿದರು ನಿಮ್ಮೊದರದಲ್ಲಿ ಮುಂದೆ ಬೇಡ. ಧುರಪರಾಕ್ರಮಿಣಿಸಿ ತ್ರಿಜಗದಿ ಮೆರೆಯುವನು ಘನಕೀರ್ತಿಯಿಂದಲೇ ಇದು ನಿಜವೇ? ಮರೆಯ ಮಾತವಿನುತ ಸಾತೈತಿದನು ಮಾಲಿನಿಯ ಮರುಗದಿರು ಮಾಲಿನಿಯೇ ಸಂತೈತಿ ಮಾಲಿನಿಯ ಆಗ ಆ
ಜೀವಿಸಬೇಕಾದವಳು ಮಾನಿನಿ ಎಂಬುದರಿಂದ ಆ. ನಿಜ ರೂಪವನ್ನು ಮರೆಗೊಳಿಸಿದೆ, ಮಹಿಷ ರೂಪದಲ್ಲಿ ತಪಸ್ಸಿಗೆ ತೊಡಗಿದೆ. ಸರಿಯಲ್ರಿ. ಆದರೆ ಆ ಸುಪಾರ್ಶಕ ಮುನಿ ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲಿದ್ದ ಶಾಪ ಕೊಟ್ಟಿದ್ದಾನಮ್ಮ. ಶಾಪ ಕೊಟ್ಟಿದ್ದಾರೆ. ಹೌದು. ನಾನು ಯಾಕೆ ಹೆದರಬೇಕು? ಮೂರ್ತಿತ್ರಯರ ಅಧಿಕಾರದ ಮೇಲೆ ಹಸ್ತಕ್ಷೇಪ ಮಾಡುವುದರ ಮೂಲಕ ಶಾಪ ಪರಿಮಾರ್ಜನೆ 3 ಮೂರ್ತಿಗಳಿಂದ ದೊರಕದೆ ಹೋಗಲಿ ಎಂಬ ಬೀರು ನುಡಿಯನ್ನಾಡಿದ್ದಾನೆ. ನಿಮ್ಮಿಂದಲೇ ಅಸಾಧ್ಯ. ಬೆವರಿಳಿಸಿ ದುಡಿದವರಿಗೆ ಗೊತ್ತು ಹಣದ ಬೆಲೆ, ಹೆತ್ತವರಿಗೆ ಗೊತ್ತು ಹೆಣ್ಣಿನ ಬೆಲೆ. ಆ ಬಡ ಋಷಿಗೆ ಎಲ್ಲಿ ತಿಳಿಯೋಕೆ ಸಾಧ್ಯ? ಅದರಂತೆ ಹುಟ್ಟುತ್ತಾನೆ ಮಹಿಷ. ಸಮಾಧಾನ ತಂದುಕೋ. ನನ್ನ ತಪಸ್ಸು ವ್ಯರ್ಥವಾಗಿ ಹೋಯ್ತಲ್ಲ. ವ್ಯರ್ಥ ಆಯ್ತುದಾದ್ರೆ ಅಲ್ಲಿಂದ ಇಲ್ಲಿವರೆಗೆ ನಾನು ಬರುವುದಕ್ಕುಂಟೆ. ಏನು ಪ್ರಯೋಜನ? ಅನುಗ್ರಹಿಸಕ್ಕೆಂದೇ ಬಂದಿದ್ದೇನೆ. ಹೇಗೆ? ಹುಟ್ಟುವಂತ ಮಗ ಕೋಣನಾದರೂ ಜಾಣನಾಗ್ತಾನೆ. ತ್ರಿಜಗದಲ್ಲಿ ಅವನ ಕೀರ್ತಿಯನ್ನು ಮೆರೆಸ್ತಾನೆ. ಮಕ್ಕಳಿಗೆ ಮನೆಯೇ ಮೊದಲ ಪಾಠ ಶಾಲೆ, ನಿಜ. ತಾಯಿಯೇ ಮೊದಲ ಗುರು. ಗಿಡವಾಗಿ ಬಗ್ಗದು, ಮರವಾಗಿ ಬಗ್ಗಿತೆ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಮಕ್ಕಳಿಗೂ ದೇವರಿಗೂ ಭೇದ ಇಲ್ಲ, ಇಬ್ಬರ ಮನದಲ್ಲೂ ಕಪಟ ಇಲ್ಲ. ಮಗನಿಗೆ ಉತ್ತಮ ಸಂಸ್ಕಾರ ನೀಡಿ ಶುಭವಾಗ. ಜಯ ಜಯೋ ಜಯ ಜಯೋ ಜಯ ಜಯೋ. ಕನಕ ಗರ್ಭನ ನೇಮವನುಗೊಂಡು ಮಾಲಿನಿ ಕಲಹ ದೋಷವನೆ ತಡಿ ನಾನೇ ಸಾಕ್ಷಿಯಾಗಿ ಹೋದಿನಲ್ಲ. ಅಧಿಕಾರ ಎನ್ನುವುದು ನನ್ನನ್ನೇ ಹುಡುಕಿಕೊಂಡು ಬರುವಂತಹ ಸಂದರ್ಭ. ಪತಿಯಾದ ಕಶ್ಯಪರ ಅನುಮತಿಯ ಮೇರೆಗೆ ರಾಜಾಜ್ಞೆಯ ಪೀಠವನ್ನೇರಿಕೊಂಡವಳ ನಾನು. ಆದ್ರೆ ಏನು ಮಾಡೋಣ ಹೇಳಿ? ಸ್ವರ್ಗಲೋಕ ಎನ್ನುವುದು ನಮ್ಮ ಪಾಲಾಗಿರಬೇಕು. ಆದ್ರೆ ಆ ದೇವತೆಗಳು ಮೋಸದಿಂದ ಆಳುತ್ತಾ ಇದ್ದಾರೆ. ಕಳುಹಿಸಿಕೊಟ್ಟೆ ಅದೆಷ್ಟು ಗಂಡು ಮಕ್ಕಳನ್ನು ಮೋಸದಿಂದ ಕೊಂದು ಮುಗಿಸಿದ್ದಾರೆ. ಹಾಗಾದ್ರೆ ಇರುವವಳು ಮಾಲಿನಿ ಒಬ್ಬಳೇ ಎಂಬುದಾಗಿ ತಿಳಿದು ವಿಧಾತರ ಕುರಿತಾಗಿ ತಪವನ್ನಾಚರಿಸಿ ತ್ರಿಭುವನದಲ್ಲಿ ವಿಭುವಾಗಿ ಮೆರೆಯುವಂತಹ ಮಗನನ್ನು ಪಡೆದು ಬಾ ಎಂಬುದಾಗಿ ಹೇಳಿದ್ದೇನೆ. ಮಾತನ್ನು ಚಾಚು ತಪ್ಪದೆ ಮಗಳು ಈಡೇರಿಸಿದ್ದಾಳೆ. ವರದ ಬಲ ನಮ್ಮ ಮಗಳಿಗೆ ವರನ ಬಲ ಬೇಕಲ್ಲ, ಅದಕ್ಕಾಗಿ ಪಾತಾಳದ ವಿದ್ಯುನ್ಮಾಲಿಯೊಂದಿಗೆ ಮದುವೆಯನ್ನು ಮಾಡಿಕೊಟ್ಟ ಹಾಗಾಯಿತು. ದಾಂಪತ್ಯದ ಪ್ರತೀಕವಾಗಿ ಗಂಡು ಮಗುವಿಗೆ ಜನ್ಮವನ್ನಿಟ್ಟಿದ್ದಾಳೆ. ಹುಟ್ಟುವಾಗಲೇ ಗೋಣನಾಗಿ ಹುಟ್ಟಿದ್ದಾನೆ, ಆದರೆ ಜಾಣನಾಗಿ ಮೆರೆಯುತ್ತಾ ಇದ್ದಾನೆ. ಮಹಿಷಾಕ್ಯನೆಂಬುದಾಗಿ ಹೆಸರನ್ನೇ ಇರಿಸಿದ್ದೇವೆ. ಎಂತಹ ಸಂತೋಷವಿದ್ದರೂ ಕೂಡ ಸ್ವರ್ಗಲೋಕದ ಕನಸಿನುವುದು ಕನಸಾಗಿ ಉಳಿಯಿತಲ್ಲ. ನನ್ನ ನೋವನ್ನು ಕೇಳುವವರು ನನ್ನಲ್ಲಿ ಯಾರಿದ್ದಾರೆ ಯಾರಿದ್ದಾರೆ?
ಕಣ್ಣಿರಿಸಿದ್ದೀರಿ. ಹೌದು. ಅವನ ಆಟಪಾಠವನ್ನು ನೋಡಿ ಸಂತೋಷವಾಗಿರಬೇಕಂತಹ ನೀವು ಇಂದು ತಲೆಯ ಮೇಲೆ ಕೈ ಇರಿಸಿಕೊಂಡು ಧಾರಾಗಾರವಾಗಿ ಕಣ್ಣೀರು ಸುರಿಸಬೇಕಾದ್ರೆ ಯಾವುದೋ ಒಂದು ಸಂಕಷ್ಟ ನಿಮ್ಮನ್ನು ಬಾಧಿಸ್ತಾ ಉಂಟು. ಏನು ಕಷ್ಟ? ಯಾರಿಂದ ಕಷ್ಟ? ಏನಾಯ್ತಮ್ಮ? ನನ್ನ ಕಣ್ಣೀರಿನ ಕಥೆಯನ್ನು ಏನೆಂದು ಹೇಳಲಿ ಮಗನಿಗೆ? ಅಳಿಯರಾಗಿ ನನ್ನ ಮನೆಯನ್ನು ಸೇರಿದೆ, ಮಗನಾಗಿ ನನ್ನ ಮನವನ್ನು ಸೇರಿದೆ ಎನ್ನುವಂತಹ ಸಂತೋಷ ಬಂದಿದ್ದರೂ ಕೂಡ ನ್ಯಾಯದಲ್ಲಿ ದೊರಕಬೇಕಿದ್ದು ಸ್ವರ್ಗಲೋಕರ ಅಧಿಕಾರ ದೇವತೆಗಳು ಮೋಸದಿಂದ ಪಡೆದುಕೊಂಡ್ರು. ಅದೆಷ್ಟೋ ಗಂಡು ಮಕ್ಕಳನ್ನು ಕೈಸಿಕೊಟ್ಟಿ ಆದ್ರೆ ಮೋಸದಿಂದ ಕೊಂದ ಮುಗಿಸಿದ್ದಾರೆ. ಸುರಲೋಕವನ್ನು ಬಯಸಿ ಹೋದಂತ ನಿಮ್ಮ ಮಕ್ಕಳು ಪುನರಭಿಯಾರ ಬರಲಿಲ್ವೇ? ಮೋಸ ವಂಚನೆಯಿಂದ ಬಟಾಸುರಪ ನಾಶ ಮಾಡಿದ್ದಾನೆ. ಸತ್ತು ಹೋದಂತ ನಿಮ್ಮ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಾನೂ ಸ್ವರ್ಗಲೋಕಕ್ಕೆ ಹೋಗಬೇಕು. ಸಮರದ ಮೂಲಕ ಸುರಪವನ್ನು ಬಡಿದು ಓಡಿಸ್ತೇನೆ, ಸುರಗದ್ದಿಗೆಯನ್ನು ಏರ್ತೇನೆ. ಚಂದವನ್ನು ನೀವು ನೋಡಬೇಕು, ನೀವು ಸಂತೋಷ ಪಡಬೇಕು. ಅಮ್ಮ ಆದಷ್ಟು ಬೇಗ ಭಗವದಾರಿ ಕೀರ್ತಿಯ ಹೆದ್ದಾರಿಯಾಗಿರಲಿ. ಓಡಿ ಹೋಗುವನು ಓಡಿಸುವ ಮುಖ್ಯ ಉದ್ದೇಶವಲ್ಲ. ಯಾವುದನ್ನು ಪಡೆಯಬೇಕೆಂಬ ಆಸೆಯಲ್ಲಿ ನಾನು ಬಂದಿದ್ದನು ಅದನ್ನು ಇವತ್ತು ನಾನು ಪಡೆಯುತ್ತೇನೆ. ಸುರಪ್ಪ ಓಡಿ ಹೋಗಿದ್ದಾಳೆ, ಸುರಪೀಠ ಬರಿದಾಗಿದೆ. ಯಾರಿಗೂ ಸಮರದಲ್ಲಿ ದೇವತೆಯನ್ನೆಲ್ಲ ಬಡಿದೋಡಿಸಿ ಸುರಗದ್ದಿಗೆಯನ್ನು ಏರಿ ಸಂಭ್ರಮದಲ್ಲಿರುವಂತಹ ಸಮಯ ಬಲವಾದಂತಹ ರೇಖೆಯನ್ನೇ ಬೀಸುತ್ತಾ ದೇವತೆಗಳ ಪಕ್ಷವಾಗಿ ನನ್ನ ಕಣ್ಣ ಮುಂದೆ ಬಂದವ ಯಾರು ನೀನು?
ಪರ್ವತವನ್ನ ಏರಿದೆ, ದೇವತೆಗಳನ್ನ ಬಡಿದೋಡಿಸಿದೆ, ಸ್ವರ್ಗಲೋಕವನ್ನು ಸ್ವಾಧೀನಪಡಿಸಿಕೊಂಡು ಸ್ವರ್ಗಲೋಕದ ಪೀಠದಲ್ಲಿ ನಿನ್ನದಾಗಿರುವಂತಹ ಅಧಿಕಾರವನ್ನು ಸ್ಥಾಪನೆ ಮಾಡಬೇಕನ್ನುವ ಹಾಗೆ ಮಹದಾಸೆಯನ್ನು ಹೊಂದಿದವ. ಸರಿ, ನಿನ್ನ ಆಸೆ ಎಲ್ಲವೂ ಈ ಹೊತ್ತಿಗೆ ಕನಸಾಗಿ ಉಳಿದಿತ್ತು. ಯಾಕೆ ಬಲ್ಲೆಯ? ಹೋರಾಟಕ್ಕೆ ನಿಂತವ ಯಕ್ಷರಾಜ ಬಿಂಗರಾಕ್ಷ. ನಿರ್ಲಕ್ಷ್ಯ, ನಿನ್ನ ನಿರೀಕ್ಷೆಯಲ್ಲೇ ಇದ್ದವರು ನಾವು. ಬ್ರಹ್ಮದೇವರಿಂದಲೇ ವರವನ್ನು ಪಡ್ಕೊಂಡು ಬಂದವ. ಒಂದು ವೇಳೆ ಮುಂದೆ ನಿನಗೆ ಮರಣ ಬಂದ್ರೆ ಒಬ್ಬ ಯಕ್ಷಣಿಂದ ನನ್ನ ಕಣ್ಣ ಮುಂದೆ ಒಂದು ಯಕ್ಷಣಿನಲ್ವ ದೇವತೆಗಳೆಲ್ಲ ಸಂತೋಷಗೊಂಡವರಿದ್ದಾರೆ, ಹೂಮಳೆಯನ್ನ ಗೈದವರಿದ್ದಾರೆ. ಅರೆ ಕ್ಷಣ ಯಕ್ಷನಿಗೆ ಒದಗಿಸಿದಂತ ಕಾರ್ಯ ಮುಗಿಯಿತು, ಯಕ್ಷಲೋಕ ಸಿದ್ಧ.
ಬಂದಿದ್ದೆ, ಹೇಳಂತ ಏನಾಯಿತು? ವಾರ್ತೆ ಹೇಳುವುದಕ್ಕೆ ಬಂದದ್ದಮ್ಮ. ಹೇಳು ಹಾಗಾದ್ರೆ. ಯಾವ ಬಾಯಲ್ಲಿ ಹೇಳುದಮ್ಮ? ಇದ್ದ ಬಾಯಲ್ಲಿ ಹೇಳಿದ್ರೆ ಸಾಕು. ಯಾವ ನಾಲಿಗೆಯಲ್ಲಿ ಹೇಳುದಮ್ಮ? ಉಂಟಲ್ಲ. ವಿಷಯ ಗಂಭೀರ ಉಂಟಮ್ಮ. ಏನು ವಿಷಯ? ಆಲಿಸಬೇಕಮ್ಮ, ಸಾವರಿಸಿಕೋ. ಹೇಳು. ವಿಚಾರವನ್ನು ಹೇಳಬೇಕು ಅಂತಲೇ ಬಂದದ್ದು. ಎಲ್ಲಿಂದ ತೊಡಗಬೇಕು ಅಂತ ಗೊತ್ತಾಗುವುದಿಲ್ಲ. ಹೊರಟದ್ದು ಎಲ್ಲಿಂದ ನೀವು? ಇಲ್ಲಿಂದ ಹೊರಡುವಾಗ ಯಜಮಾನರು ಹೇಳಿ. ಏನಂತ ಹೇಳಿ? ಹೇಳಿ, ಎಲ್ಲ ಹೇಳಿ. ಇವರ ಇಲ್ಲಿರುವವರ ಮತ್ತೆ ಹೊರಡುವಾಗ ಹೇಳಿ. ಹೇಳಿ. ನಮ್ಮವರೆಲ್ಲರೂ ಜೊತೆಯಾಗಿ ಸಿದ್ಧರಾಗಬೇಕು. ನಾವೆಲ್ಲರೂ ಒಟ್ಟಾಗಿ ಹೋಗುವ. ನಾವೆಲ್ಲರೂ ಸೇರಿಕೊಂಡು ಹೋಗುವ. ದೂರ ಒಂದು ಬಾರಿಗೆ ಯಾವುದು? ನಾಟಕ್ಕೆ ಹೋಗುವ. ಒಂದು ಬಾರಿಗೆ ಸ್ವರ್ಗಲೋಕಕ್ಕೆ ಹೋಗುವ ಎಂಬುದಾಗಿ. ಯಾಕೆ ನಾವು ಹೋಗಬೇಕು? ಯಾಕೆ? ಒಂದು ಬಾರಿಗೆ ಹೋದ್ರೆ ಸ್ವರ್ಗ ಸಿಗ್ತದೆ ಅಂತ ಹೇಳಿ ಪೀಠ ಲಭಿಸುತ್ತದೆ. ಹಾಗಾಗಿ ನಾವು ಹೋಗುವ. ನಾವೆಲ್ಲರೂ ಜೊತೆಯಾಗಿ ಗುರುಪುರಕ್ಕೆ ಹೋಗಿ ಹೋರಾಟ ಮಾಡುವ. ಸುರಪುರಕ್ಕೆ ಹೋಗಿ ಹೋರಾಟ ಮಾಡುವ. ಹೋರಾಟ ಮಾಡುವ ಅಂತ ಹೇಳಿ ಮತ್ತೆ ಕೂಡ ನನ್ನಲ್ಲಿ ಹೇಳಿ. ಏನಂತ? ನೀನು ಕೂಡ ಬಾ. ಬೇಕಿದ್ರೆ ನೀನು ಕೂಡ ಹೋರಾಟ ಮಾಡು, ಕಲಿಸಿ ನಾನು ಕೊಡ್ತೇನೆ. ನೀ ಹೋರಾಟ ಮಾಡು, ಕಲಿಸಿ ನಾ ಕೊಡ್ತೇನೆ. ಕಲಿಸಿ ಕೊಡ್ತೇನೆ ಅಂತ ಹೇಳಿ. ಅದಕ್ಕೆ ನಾನು ಹೇಳಿದೆ, ನಾನು ಯುದ್ಧ ಮಾಡ್ಲಿಕ್ಕೆ ಜನ ಅಲ್ಲ. ಮತ್ತೆ ಯಾವುದಕ್ಕೆ? ನಿಮ್ಮ ಜೊತೆಗೆ ನಾನು ಬರ್ತೇನೆ ಅಂತ ಹೇಳಿ. ಊಟ ಮಾಡ್ಲಿಕ್ಕ ಅಲ್ಲ, ನಿಮ್ಮ ಜೊತೆಗೆ ಇದ್ದೇನೆ ನಾನು. ಸಹಕಾರಿಯಾಗಿ ಇರುತ್ತೇನೆ. ಅವರು ಹೇಳಿದ್ದು ಒಂದೇ ಮಾತು. ಯಾವುದು? ಪೂರಿ ದೋಷ ಬಂತು ನನಗೆ. ಭೂರಿ ದೋಷ ಮಾಂತು ನನಗೆ. ಭೂರಿ ದೋಷ ಆಯ್ತು. ಇನ್ನು ತಡ ಮಾಡುವುದಲ್ಲ. ನಮ್ಮ ಸೇನೆ ತಯಾರಾಗಲಿ. ಸೇನೆ ತಯಾರಾಗಲಿ. ಸ್ವರ್ಗಲೋಕಕ್ಕೆ ರಡ್ಡಿ ಇಡ್ಲಿ. ಸ್ವರ್ಗಲೋಕಕ್ಕೆ ಲಗ್ಗೆ ಇಡುವ. ಲಗ್ಗೆ ಇಡ್ಲಿ ಅಂತ ಹೇಳಿದ್ದು. ನಮ್ಮವರೆಲ್ಲ ಸೇರಿಕೊಂಡು ಹೊರಟೆವು. ಇಲ್ಲಿಂದ ನಾಲ್ಕಕ್ಕೆ ಹೊರಟೆವು. ಹೆಚ್ಚು ಕಡಿಮೆ ನಾಲ್ಕಕ್ಕೆ ಮುಟ್ಟಿದೆವು. ತಲುಪಿದ್ದೀರ ನೀವು? ಅಲ್ಲಿ ಹೋಗಿ ನೋಡ್ತೇವೆ, ಜನ ರಾಶಿ. ರಾಶಿ ಜನ ಇದ್ದಾರೆ. ರಾಶಿ ಜನ. ಓಹೋ. ಯಾರು? ಯಾರವರು? ಯಾರು ಕಳ್ಳರು? ಎವರ್ ಕಳ್ಳರು? ಬೆಡಿಕಣ್ಣರು. ಬಿಡುಗಣ್ಣರು. ನಮ್ಮ ಹಾಗೆ ಮೊದಲ ಬಾರಿಗೆ ಹೋದವರಲ್ಲ. ಮತ್ತೆ ಅವರು ಅಲ್ಲಿಯೇ ಇದ್ದವರು. ಸ್ವರ್ಗಲೋಕವಾಸಿಗಳು ಅವರು. ಅವರು ಅಲ್ಲಿಯೇ ಇದ್ದವರು ಅಂತ ನಮ್ಗೆ ಹೇಗೆ ಗೊತ್ತಾದದ್ದು? ಹೇಗೆ ಗೊತ್ತಾದದ್ದು? ಅವರು ಮೊದಲೇ ಕುಡ್ತಿದ್ದಾರೆ. ಯಾವುದನ್ನು? ಅಮೃತ. ಅಮೃತ ಪಾನನ್ನು ಮಾಡಿದ್ದಾರೆ ದೇವತೆಗಳು. ನಮ್ಮನ್ನು ನೋಡಿದ ಕೂಡಲೇ ಯುದ್ಧ ಆರಂಭ ಆಯ್ತು. ಜೋರ್ ಜೋರ್ ಯುದ್ಧ. ಯುದ್ಧ ಆಗ್ತಾ ಇದ್ದಾಗೆ ಯಜಮಾನರು ಎತ್ತುಕೊಂಡು ಬಂದ್ರು. ಎತ್ತುಕೊಂಡು ಬಂದು ಮಧ್ಯಕ್ಕೆ ನಿಂತ್ಕೊಂಡು, ರಣಕ್ಷೇತ್ರದ ಮಧ್ಯದಲ್ಲಿ. ಹೌದೌದು, ನಿಂತುಕೊಂಡು ಯುದ್ಧ ಮಾಡ್ತಾ ಇದ್ದಾರೆ. ಒಮ್ಮಿಂದ ಮೇಲೆ ಜೋರು ಬಿಸಿ. ಹೌದಾ? ಯಾಕೆ ಇಷ್ಟು ಬಿಸಿ ಆಗ್ತಾ ಇದೆ? ಯಾಕೆ? ಮೊದಲು ಇಷ್ಟು ಬಿಸಿ ಇರ್ಲಿಲ್ಲ, ಈಗ ಒಮ್ಮಿಂದ ಮೇಲೆ ಯಾಕೆ ಇಷ್ಟು
ಅಂತ ಯೋಚನೆ ಮಾಡುವಾಗ ಎಂತದ್ದು ಏನು ಬಂದದ್ದು ಯಾರು? ಯಾರು? ಅಗ್ನಿ. ಅಗ್ನಿ ಬಂದದ್ದು? ಹೌದೌದು. ಓಹೋ, ಏನ್ ಮಾಡಿದ್ರು? ಯಜಮಾನಿಗೆ ಗೊತ್ತಾಯ್ತು. ಎದ್ದು ನಿಂತುಕೊಂಡು ಕೈಯಲ್ಲಿ ಇಟ್ಕೊಂಡು ಚರ್ರ ಅಂತ ಬಿಟ್ಟು ವರುಣಾಸ್ತ್ರ, ನಿರ್ವಾಣ. ಬಾಣ ಬಿಟ್ಟದ್ದ ತಡ. ಕೆಂಪಾದ ಬಂದ ಅಗ್ನಿ ಕಪ ಕಪುಜಿ ನಂದಿ ಹೋದ. ಹೌದೌದು. ಆಹಾ, ಸಂತೋಷ ಅಲ್ವಾ ಇದು? ಅಷ್ಟೊತ್ತಿಗೆ ವರೋನೆ ಬಂದದ್ದು. ವರೋನೆ, ವರುಣ. ವರುಣ, ನೀರು. ಎಂತದ್ದು ಜೋರ್ ಜೋರು ಸುರಿಲಿಕ್ಕೆ ಆರಂಭ ಆಯ್ತು. ಹೌದಾ? ಆ ಕಡೆಯಿಂದ ನೀರು ಬಂತ. ಯಜಮಾನ್ರು ಒಂದು ರಮ್ಮು ತಗೊಂಡು. ಯಾವುದಕ್ಕೆ? ರಮ್ ಅಂತ ಒಂದು ಯುದ್ಧ ಮಾಡ್ಲಿಕ್ಕೆ. ಹೌದೌದು. ರಮ್ ಅಂತ ಒಂದು ಸತಿ ತಿರುಗಿ ಸೈಕ್ ಅಂತ ಬಿಟ್ಟದ್ದೇ ತಡ. ಬಾಣ ಪ್ರಯೋಗ ಬಂದಂತ ವರ್ಣ ಓಡಿ ಹೋದಮ್ಮ. ಹೌದಾ? ಹೌದೌದು. ಆಹಾ. ಅದಾದ್ಮೇಲೆ ಮತ್ತೆ ಕುಂಬ್ರ ನೀರ್ವತಿ ಯವ ಕುಬೇರ ನಿರುತಿ ಯಮ ಸಾತು ಓಡಿ ಹೋದ್ರು. ಹೌದಾ? ನಾನು ಹೇಳಿದೆ ರಾಯರೇ, ನಿಮ್ಮ ಹಿಂದಿನಿಂದ ವಾಯು ಬರ್ತಾ ಉಂಟು. ನಿನಗೆ ಗೊತ್ತಾಯ್ತಾ? ನನಗೆ ಗೊತ್ತಾಯ್ತು. ಯಜಮಾನರು ಒಂದು ಸುತ್ತಿ ತಿರುಗಿ ಸೈಕ್ ಅಂತ ಬಿಟ್ಟದ್ದೇ ತಡ. ವಾಯು ಹಿಂದಿನಿಂದ ಬಂದ ವಾಯು ಹಿಂದಿನಿಂದ ಪರಾರಿ. ದೇವತೆಗಳು ಆಯ್ತಲ್ಲ, ಹೆದರಿಕೆ ಇಲ್ಲ ಇನ್ನು. ಅಷ್ಟ ದಿಕ್ಪಾಲಕರು ಬಂದ್ರಮ್ಮ. ಓಡಿ ಹೋದರು. ಸೋತು ಓಡಿದ್ರಮ್ಮ. ಸಾಕು, ಅಷ್ಟು ಸಾಕು. ದೇವತೆಗಳೆಲ್ಲ ಅಷ್ಟು ಸಾಕು. ದೇವತೆಗಳೆಲ್ಲ ಸೋತು ಓಡಿದ್ರಮ್ಮ. ಸಂಬಂಧಿಕರ ನಿನಗೆ? ಸಂಬಂಧಿಕರು ನಿಮಗೆ ಇರಲಿ. ಆದರೂ ಕೂಡ ನಮ್ಮವರನ್ನು ಕೂಡಿಕೊಂಡು ನೀನು ಹೋದದ್ದಲ್ವಾ? ಇದು ಸಂತೋಷದ ವಾರ್ತೆ. ನಗುನಗುತ್ತ ಹೇಳಬೇಕಾದದ್ದು. ಅಳುತ್ತಾ ಹೇಳುತ್ತಿರುವೆ ನೀನು. ಅಳಬಾರ್ದ? ಕೂಡದು. ಅಳುವುದಕ್ಕೆ ವಿಷಯ ಉಂಟು. ಏನು ವಿಷಯ? ವಾರ್ತೆ ಉಂಟು. ಹೇಗೆ? ಅದು ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಒಂದನೇ ಭಾಗ. ದೇವತೆಗಳೆಲ್ಲ ಓಡಿ ಇನ್ನು ಯಾರು ಬರ್ಲಿಕ್ಕಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದ ಹಾಗೆ ಒಬ್ಬ ಬಂದ. ಯಾರು ಒಬ್ಬ? ಸುರತ್ಕಲಿಂದ 56ರಲ್ಲಿ ನೇತಾಡಿಕೊಂಡು ಕೈಯಲ್ಲಿ ಗುಜಿರಿ ಇಟ್ಕೊಂಡು ಒಬ್ಬ ಬಂದ. ಅಯ್ಯೋ ಪುಣ್ಯಾತ್ಮ, ಅವ ದೇವೇಂದ್ರ. ವಜ್ರಾಯುಧವನ್ನು ಹಿಡಿದುಕೊಂಡು ಐರಾವತನ್ನು ಏರಿಕೊಂಡು ಬಂದ. ನನಗೆ ಗೊತ್ತಾಯ್ತು, ಮುಖ ನೋಡುವುದು ಸುರಪಾಲ. ಸುರಪ್ಪ. ಬಂದ ಕೂಡಲೇ ಯುದ್ಧ ಆರಂಭ ಆಯ್ತು. ಹೌದಾ? ಯಜಮಾನ್ರು ಹೇಳಿದ್ರು, ಯುದ್ಧ ಬೇಡ, ಮರ್ಯಾದೆಯಲ್ಲಿ ಹೇಳುದು. ಏನು? ದೇವಲೋಕ ನಮ್ಗೆ ಕೊಡು ಅಂತ. ಅವ ಹೇಳಿದ, ಇಲ್ಲ ಕೋಟಿಕಲ್ಲು ಕೊಡಕ್ಕಿಲ್ಲ, ಕೊಡುವುದಕ್ಕೆ ಆಗುವುದಿಲ್ಲ, ಕೊಡಕ್ಕಿಲ್ಲ ಅಂತ ಹೇಳಿದ. ಅಷ್ಟೊತ್ತಿಗೆ ಯಜಮಾನ್ರಿಗೆ ಕೋಪ ಮತ್ತೆ ಬಾರದೆ ಯುದ್ಧ ತೊಡಗಿದ್ರು. ಮಾಡ್ಲೇಬೇಕು. ಆ ಕಡೆಯಿಂದ ದೇವೇಂದ್ರ, ಈ ಕಡೆಯಿಂದ ಯಜಮಾನ್ರು ಈ ಕಡೆ, ನಮ್ಮವರು ದೇವೇಂದ್ರ ಆ ಕಡೆ, ದೇವೇಂದ್ರ ಆ ಕಡೆಯಿಂದ ಯಜಮಾನ್ರು ಈ ಕಡೆ. ಹೋದದ್ದು ಯಾವುದಕ್ಕೆ? ಅದು ಹಾಗೆ ಮುಖಾಮುಖಿ ಆಗಬೇಕು. ಜೋರ್ ಜೋರು ಜೋರ್ ಜೋರು ಯುದ್ಧ ಆಗಿ. ಯುದ್ಧ ಎಂತ ಇತ್ತು? ಹೇಗಿತ್ತು? ಭಯಾನಕ, ಭೀಕರ, ಗಂಭೀರ, ಓಹೋ, ಸಾಂಕ್ರಾಮಿಕ. ಅದು ನಿನಗೆ ತಪ್ಪಿತ? ಸಂಗ್ರಾಮ. ಸಂಗ್ರಾಮ. ಜೋರ್ ಜೋರ್ ಯುದ್ಧ ಆಗಿ ಯುದ್ಧದ ಕೊನೆಗೆ ಪರಿಣಾಮ ಏನಾಯಿತು? ಯುದ್ಧದ ಕೊನೆಗೆ ದೇವೇಂದ್ರ ಸೋತು ಓಡಿದ್ದಮ್ಮ. ದೇವೇಂದ್ರ ಓಡಿದಮ್ಮ. ನಿನ್ನ ಅಪ್ಪನವ? ಮತ್ತೆ ಯಾಕೆ ಆಳುವುದನ್ನು? ಯಾರ ಪಕ್ಷವನ್ನು ವಹಿಸಿಕೊಂಡು ಹೋದದ್ದು ನೀನು? ಪಕ್ಷಪಾತವನ್ನು ಮಾಡುತ್ತೇನೆ ನೀನು. ಆಳುತ್ತಾ ಇರುವೆ ನೀನು. ಏನಿದು ಅಪಶಕುನ? ವಿಜಯ ಲಭಿಸಿದೆ, ಸ್ವರ್ಗಲೋಕದ ಪೀಠ ನಮಗೆ ಸಿಕ್ಕಿದೆ. ಇದು ಆನಂದದ ವಾರ್ತೆ. ನಗು ನಗುತ್ತಾ ಹೇಳಬೇಕಾದನ್ನು ಬಿಟ್ಟು ಆಳುತ್ತಾ ಇರುವೆ. ಅಳಬಾರ್ದು, ಅಳಕೂಡದು. ನಗುತ್ತಾ ಹೇಳ್ಬೇಕು. ನಗು ನಗುತ್ತಾ ಹೇಳಬೇಕು. ಅಳುವುದಕ್ಕೆ ವಿಷಯ ಉಂಟು. ಏನು ವಿಷಯ? ವಾರ್ತೆ ಉಂಟು. ಇನ್ನೂ ಉಂಟ? ಅದು ಮುಂದಿನ ಭಾಗದಲ್ಲಿ ನಿರೀಕ್ಷೆ. ಎರಡನೇ ಭಾಗ. ದೇವತೆಗಳೆಲ್ಲ ಓಡಿ ಹೋದ, ದೇವೇಂದ್ರ ಓಡಿ ಹೋದ. ಇನ್ನು ಯಾರು ಬರ್ಲಿಕ್ಕಿಲ್ಲ ಅಂತ ನಿಮ್ಮ ಗಂಡ ನೇರ ಬಂದು ಮಶಾಣದಲ್ಲಿ. ಸಿಂಹಾಸನ. ಶ್ರೀನಿವಾಸನ ಅಲ್ಲ, ಅದು ನಿನ್ನ ಅಪ್ಪ. ಇದು ಸಿಂಹಾಸನ. ಶ್ರೀನಿವಾಸನ ನನ್ನ ಅಪ್ಪ ಅಲ್ಲ. ಅಜ್ಜ ಇರಬಹುದ? ಅಲ್ಲ, ಅಜ್ಜ ಮುಟ್ಟ ಮಣ್ಣು. ಸಿಂಹಾಸನ. ಕೂತ್ರು. ಕೂತದ್ದೇ ತಡ. ಚಪ್ಪಾಳೆ. ಚಪ್ಪಾಳೆ ಬಡಿದ ಕೂಡ್ಲೆ 6 ಮಂದಿ. ಯಾರು? ಹೆಣ್ಣು ಆಪುಶೀರೆ ನಾಯಿ ಮರಿಗಳು ಬಂತು. ಅಪ್ಸರಾಂಗನೆಯರು 6 ಮಂದಿ. ದಂಬೆ ಊದುಬತ್ತಿ ಮೀನಕ್ಕ ಮಂಜಲ್ ದೋಸೆ. ರಂಬೆ ಊರ್ವಶಿ ಮೇನಕ್ಕೆ ಮಂಜುಘೋಷೆ. ಮಂಜಲ್ ದೋಸೆ ಇಲ್ವಾ? ನೋಡಿ ಬಾ ಅಲ್ಲಿ. ಬಂದ ಅವರದು ನಿತ್ರಣ ಆರಂಭ ಆಯ್ತು. ನರ್ತನ. 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 ನಾಟ್ಯ. ನಾಟ್ಯ. ಎಂತ ನಾಟ್ಯ ಮಾಡಿ ತೋರಿಸು ಅಂತ ಹೇಳಿದ್ರೆ ನನಗೆ ಕೊಡುವುದಿಲ್ಲ. ಬೇಡ, ಬಾಯ್ತಾಳ ನೋಡ್ಬೇಕಿತ್ತು ನೀವು. ಹೇಳಿದ್ಯಾ? ಹೌದೌದು. ಮೊದಲಿಗೆ ಯಾವುದು? ತತ್ತಾಂಗ ದಿಗುತಕ ಟೈಯ ಟೈಯ ದಿನ ತತ್ತಾಂಗ ದಿಗುತಕ ಟೈ. ಅದಾದ್ಮೇಲೆ ನಾದರೂ ನಿನ್ನ ತೈ, ನಾದರೂ ನಿನ್ನ ತೈ, ನಾದರೂ ನಿನ್ನ ತೈ. ಆಮೇಲೆ ದಿನತ್ತ ದಿನಕ್ಕೆ
ಹೋಗುವಾಗ ಮುಕ್ತಾಯ. ಹೇಗೆ? ಒಮ್ಮೆ ಎಲ್ಲ ತಿಕ್ಕುವಚ್ಚಾಯಿ. ಹೌದಾ? ಬಗೆ ಬಗೆ ನಾಟ್ಯ ಕಾರ್ಯಕ್ರಮ, ಆಹಾ. ಬಗೆ ಬಗೆ ಬಾಯ್ತಾಳ, ನಾಟ್ಯ ಕಾರ್ಯಕ್ರಮ ಮುಗಿಯಿತು. ಬಂದವರೆಲ್ಲ ಹೋದ್ರು. ಎಲ್ಲ ಹೋಗಿ ಆದ್ಮೇಲೆ ಹಾ. ನಿಶ್ಶಬ್ದ. ಅದೇನು ಹಾಗೆ? ನಿಶ್ಶಬ್ದ. ಗೌರವ ನೀಡುವುದು ಸೂಚನೆಯ. ನಿಶ್ಶಬ್ದ. ಅಷ್ಟೊತ್ತಿಗೆ ಒಂದು ಶಬ್ದ ಯಾವ ಕಡೆಯಿಂದ? ಮೇಲಿಂದ. ಏನದು? ಸೈ ಅದೇನು ಹಾಗೆ? ಹಾರಾಡಿಕೊಂಡು ಬಂದದ್ದು. ಹಾರಾಡಿಕೊಂಡು ಬಂದವ ಯಾರು ಅಂತ ಗೊತ್ತಿಲ್ಲ. ಹಾ. ನೇರವಾಗಿ ನಿಮ್ಮ ಗಂಡನ ಮುಂದೆ ಬಂದು ನಿಂತ್ಕೊಂಡು ಏನೋ ಕೂತಾದ್ದೇನೋ ಆಚಂತ ನೋಡು ಈಚ ನೋಡು ನಾನು ಯಾರಲ್ಲಿ ಮಾತಾಡುದು ಮುಖ ಅಂತ ನೋಡುದು ನನ್ನ ಮುಖದಲ್ಲಿ ಅಂತ ಮಂಗ ಕುಡಿತ ಉಂಟ. ಇಳಿಯ ಕೆಳಗಿಳಿಯ ಮೊದಲಿಗೆ ಇಳಿ ಕೆಳಗಿಳಿ ಮತ್ತೆ ಮಾತಾಡು. ಯಾರಿಗೆ ಹೇಳುದು? ನಿನಗೆ ಹೇಳುದು ಮತ್ತೆ ಯಾರಿಗೆ ಇಳಿಯ ನೀನು ಕೆಳಗಿಳಿ ಇಳಿಬೇಕಾ? ಇಳಿ ಕೆಳಗಿಳಿ. ನಿನ್ನ ಮುಖದಲ್ಲಿ ಮಂಗ. ಬಾಯಿ. ಸಂಸ್ಕಾರ ಇಲ್ಲ ನಿಂತು. ನಾನಲ್ಲ. ಅದರಿಂದ ಬಡಿತೇನೆ ನಿಂದು. ಅವ ಬಂದವ ನಿಮ್ಮ ಗಂಡನಲ್ಲಿ ಹೇಳುದು. ಹಾರಾಡಿಕೊಂಡು ಬಂದವ. ಹೌದೌದು. ಪಾಪಿ ಮಗ. ಅದಕ್ಕೆ ನಿಮ್ಮ ಗಂಡ ಹೇಳಲಿಲ್ಲ. ಹಾ. ಬಂದ ಕೂಡ ಬಿಡ್ಲಿಲ್ಲ. ನೇರವಾಗಿ ನಿಮ್ಮ ಗಂಡನ ಹತ್ತಿರ ಬಂದು ಹಾ. ಗಂಡ ಕೂತಿದ್ದ ಪೀಠಕ್ಕೆ ಒದ್ದಾಡ್ಬಿಟ್ಟು ತುಳಿದದ್ದು. ತುಳಿದದ್ದೇ ತಡ. ಯಜಮಾನ್ರಿಗೆ ಸೀಟು ಬಂದು ಸಿಟ್ಟು ಬಂತು. ಎದ್ದು ನಿಂತುಕೊಂಡ್ರು. ಹೊಡಿಲಿಕ್ಕಂತ ಹೀಗೆ ಕೈ ಎತ್ತಿದ್ರು. ಹೊಡಿಬೇಕಿತ್ತು. ಹೊಡಿಲಿ. ಯಾಕೆ ಉಳಿದದ್ದು? ಬಂದವ ಜನ ಯಾರು ಅಂತಲೇ ಗೊತ್ತಿಲ್ಲ. ಹೊಡೆದಂತ ಮಾಡಿಸಿ. ಪರಿಚಯ ಗೊತ್ತಿಲ್ಲ. ಈಗ ನಾಳೆ ಯಾರಿಗೆ ಹೊಡೆದದ್ದು ಅಂತ ಕೇಳಿದ್ರೆ ಹೇಳಿಕಾದ್ರೆ ಹೆಸರು ಬೇಕು, ಬೇಕು. ಬೇಕು, ಬೇಕು. ಅದಕ್ಕೆ ಅಲ್ಲಿಂದಲೇ ಕೇಳಿದ್ರು. ಏನಂತ? ಯಾರು ನೀನು ಬಂದಯ್ಯ ಸಬೆಟ್. ಅದು ಹಾಗಲ್ಲ. ಯಾರು ನೀನು ಬಂದವ? ಸುಭಟ. ಸಬೆಟ್ ಅಲ್ವಾ? ಸುಭಟ. ಅಚ್ಚಾತಿಗೆ ಅವ ಹೇಳಿದ. ನಾನು ಸುಮ್ಮನೆ ಬಂದದ್ದಲ್ಲ. ದೇವೇಂದ್ರ ಬಂದು ಹೇಳಿದ ಯಕ್ಷರಾಜ. ಯಾರು? ಯಕ್ಷರಾಜ. ಯಕ್ಷರಾಜ. ಸಿಂಗಲ್ ಬುಕ್ಸ್. ಸಿಂಗಳಾಕ್ಷ. ಯಜಮಾನಿಗೆ ಕೋಪ ಯಾರಿತ್ತು. ಮತ್ತೆ? ಎದ್ದು ನಿಂತ್ಕೊಂಡು ಮೂರು ಗುತ್ತ ಆಡ್ಲಿಕ್ಕೆ ಆರಂಭ ಮಾಡಿದ್ರು. ಅವರು ಮೂರು ಆಗಿರುವಾಗ ಈ ಕಡೆ 33 ಆಡ್ಲಿಕ್ಕೆ ತೊಡಗಿದ. ಸಾಯ್ತಾನೆ ಈಗ. ಒಮ್ಮೆ ತಿರುಗುದು, ಒಮ್ಮೆ ಮೊಣಕಾಲಲ್ಲಿ ತಿರುಗುದು. ಇರಲಿ. ತಿರುಗಿ 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 ಯಜಮಾನ್ರ ಹತ್ತಿರ ಬಂದು ಆ. 2 ರೆಕ್ಕೆಯನ್ನು ಹೀಗೆ ಬಿಡಿಸಿ ನಿಮ್ಮ ಗಂಡನ ಕಮಲಕ್ಕೆ ಬಾತಾಗಾಟು ಕತ್ತರಿಸಬೇಕಿತ್ತು ಆ ರೆಕ್ಕೆಯನ್ನು. ಬಟ್ಟದ್ದೇ ತಡ. ಅಲ್ಲಿ ಅವರಿಗೆ ಹಾರ್ತಾ ಇದ್ರು. ಆ, ಅಲ್ಲಿಗೆ ನಿಲ್ಲಿಸಿ. ಯಾಕೆ? ಸುದ್ದಿ ಇಲ್ಲ. ಯುದ್ಧ ಮಾಡ್ಬೇಕಿತ್ತಲ್ಲ. ಯುದ್ಧ ಮಾಡುದು ಕಾಣುದಿಲ್ಲ. ಏನಾಯ್ತು ಅಂತ ಯೋಚನೆ ಮಾಡ್ತಾ ಇರುವಾಗ ಹಾ. ಅಲ್ಲಿಗೆ 3 ಸುತ್ತು ತಿರುಗಿ ತಟ್ಟದ್ದು. ಯಾರು ಬಿದ್ದದ್ದು? ಯಜಮಾನ ನಮ್ಮವರು. ಬಂದವ ಒಮ್ಮೆ ಹೀಗೆ ಇಣುಕಿ ನೋಡಿದ. ನೋಡಿದ? ಬಂದವ ಅವನಷ್ಟಕ್ಕೆ ಹೋದಮ್ಮ. ಹೆದರಿ ಹೋದದ್ದ? ಹೌದು, ಗೊತ್ತಿಲ್ಲ. ಮತ್ತೆ ನಮ್ಮವರಿಗೆ ಏನಾಯ್ತು? ಯಜಮಾನ್ರು ಬಿದ್ದದ್ದು ಯಾಕೆ? ಬಿದ್ದಿದ್ದಾರೆ, ಹೇಳುವುದು ಕಾಣುವುದಿಲ್ಲ. ಹಾ. ಯಜಮಾನ್ರಿಗೆ ನೀನು ಏನಾಯ್ತು? ನೋಡಬೇಕಿತ್ತು, ಪರೀಕ್ಷೆ ಮಾಡಬೇಕಿತ್ತಲ್ಲ. ಹತ್ತಿರ ಹೋಗಿ ಹ್ಮ್. ಹೀಗೆ ನೋಡ್ತೇನಮ್ಮ. ಏನಾಯ್ತು ನಮ್ಮವರಿಗೆ? ಏನಾಯ್ತು? ಯಜಮಾನ್ರಿಗೆ ಏನಾಯ್ತು ಅಂತ ಹೀಗೆ ನೋಡುವಾಗ ಅಯ್ಯೋ ಏನಾಯ್ತು? ಯಾವ ಬಾಯಲ್ಲಿ ಇತ್ತು ಬಾಯಲ್ಲಿ ಹೇಳು. ಯಾವ ನಾಲಿಗೆಯಲ್ಲಿ ಹೇಳುದು? ನಾಲಿಗೆಯಲ್ಲಿ ಹೇಳಯ್ಯ. 2 ಕಣ್ಣು ಗುಡ್ಡೆ ಹೊರಗೆ ಬಂದಿದೆ. ಕಣ್ಣು ಹೊರಗೆ. ಇತ್ತು ನಾಲಿಗೆ ಹೊರಗೆ ಬಂದಿದೆ. ನಾಲಿಗೆ. ನಿಮ್ಮ ಗಂಡ ಸತ್ತೇ ಹೋಗಿದ್ದಾನೆ. ಅಯ್ಯೋ ಅಯ್ಯೋ ಸ್ವಾಮಿ ಸ್ವಾಮಿ. ಪತಿಯೇ ನೀ ಮಾಡಿದೆಯಲ್ಲ ಪತಿಯೇ ನೀ ಮಾಡಿದೆಯಲ್ಲ ಸ್ವಾಮಿ ಸ್ವಾಮಿ ಸ್ವಾಮಿ. ಈ ಪರಿಯನ್ನ ಜಾತ್ರೆಯಾಗಲುವರೆಗೆ ಅಯ್ಯೋ 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 ವಿಧಿಯೇ. ಕ್ಷಿತಿಯೊಳು ನಿನ್ನ ನಗಲಿ ಜೀವಿತದಲ್ಲಿ ವ್ಯಥೆಯ ಆರುಣ ನಿನದಿ ಏನು ಮಾಡಿರಿ? ಅಯ್ಯೋ ವ್ಯಥೆಯ ಆರುಣ ನಿನದಿಗೆ ಅಯ್ಯೋ 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 ವಿಧಿಯೇ. ಇಂತಹ ಕರ್ಣ ಕಠೋರವಾದಂತಹ ವಾರ್ತೆಯನ್ನು ಕೇಳುತ್ತಾ ಇದ್ದೇನೆ. ಮಾಲಿನಿನ ಸ್ವರ್ಗಲೋಕದ ಪೀಠವನ್ನು ಜಯಿಸಿ ಬರುತ್ತೇನೆ ಎಂಬಂತಹ ವೀರವಾಣಿಯನ್ನು ಆಡಿ ಹೋದಂತಹ ನಿಮ್ಮ ಪರಿಸ್ಥಿತಿ ಹೀಗಾಗಿ ಹೋಯಿತು ಸ್ವಾಮಿ.
ಮತ್ತೆ ಬಾರದ ಲೋಕವನ್ನೇ ಸೇರಿಕೊಂಡಿರ. ಸತಿಯರ್ಧ ಪತಿ ಪತಿಯರ್ಧ ಸತಿ ಎಂಬುದಾಗಿ ಆದರ್ಶ ದಂಪತಿಗಳಂತೆ ಬಾಲಿ ಬದುಕಬೇಕಾದಂತಹ ನಮ್ಮ ಪರಿಸ್ಥಿತಿ ಹೀಗಾಗಿ ಹೋಯಿತೆ. ಮಂಗಳದ ಅಂಗಳದಲ್ಲಿ ರಕ್ತದ ಓಕುಳಿ ಹರಿದಂತಾಯ್ತಲ್ಲ ನನ್ನ ಪರಿಸ್ಥಿತಿ. ಈ ಸ್ಥಿತಿಯಲ್ಲಿ ಇನ್ನು ಮುಂದಕ್ಕೆ ಯಾರು ನನಗೆ ಗತಿ? ಯಾರು ಇಲ್ಲ, ಯಾರು ಇಲ್ಲ. ನೀವಿಲ್ಲದಂತ ಈ ಪ್ರಪಂಚದಲ್ಲಿ ಅರೆಕ್ಷಣ ಬದುಕಲಾರೆ. ನಾನು ಕೂಡ ಸಾಯುತ್ತೇನೆ. ನಾನು ಯಾಕೆ ಸಾಯಬೇಕು? ಯಾರಿಗಾಗಿ ಸಾಯಬೇಕು? ಸತ್ತವರಿಗಾಗಿ ಅತ್ತೆ ಅಂತಾದ್ರೆ ಅತ್ತವರು ನಾಳೆ ಸಾಯಲೇಬೇಕಲ್ವೇ? ಹಾಗಾದ್ರೆ ಇದಕ್ಕೆಲ್ಲ ಕಾರಣರಾದವರಿಗೆ ತಕ್ಕುದಾದಂತಹ ಪಾಠವನ್ನು ಕಲಿಸಬೇಕು. ಹತ್ತು ಕುಳಿತರೆ ಪ್ರಯೋಜನ ಇಲ್ಲ. ನಾನು ಮಾಡಬೇಕಾದಂತಹ ಕಜ್ಜ ಯಾವುದು? ಬಿತ್ತರಿಸುವೆ. ನಾಗವ ಅರ್ತಿಯಲ್ಲಿ ವಶಗಳಿವೆ ಎನ್ನುತ್ತಲಿ ಕರೆದು ಮಗನ ನಮ್ಮವರಿಗೆ ಮೋಸ ಆಗಿದೆ, ನನಗೆ ಮೋಸ ಆಗಿದೆ, ಇಲ್ಲಿದ್ದವರು ಎಲ್ಲರಿಗೂ ಮೋಸ ಆಗಿದೆ. ಇದಕ್ಕೆಲ್ಲ ಕಾರಣ ಯಾರು? ಕಾರಣ ಯಾರು? ಕಾರಣ ಯಾರು? ಎಲ್ಲಾ ದೇವತೆಗಳೇ, ಎಲ್ಲಾ ದೇವತೆಗಳೇ, ನನ್ನ ಕುಂಕುಮನ್ನೇ ಅಳಿಸಿ ಕಕ್ಕಡವನ್ನೇ ಮುರಿದು ಮಾಂಗಲ್ಯವನ್ನೇ ಕಡಿದು ವೈದವ್ಯ ದೀಕ್ಷೆಯನ್ನೇ ತಂದಿಟ್ಟಿರಲ್ಲ. ನನ್ನದಾದಂತಹ ಹೀನಾಯ ಸ್ಥಿತಿಯನ್ನು ಕಂಡು ನಗುತ್ತಾ ಇದ್ದೀರಾ, ನಗುತ್ತಾ ಇದ್ದೀರಾ. ಇದು ನಿಮ್ಮ ಶಾಶ್ವತವಾದಂತಹ ನಗು ಅಲ್ಲ, ಇದು ನಿಮ್ಮ ಕೊನೆಯ ನಗು, ಕೊನೆಯ ನಗು. ನನ್ನ ಕಣ್ಣಿನಲ್ಲಿ ಕಣ್ಣೀರನ್ನು ಬರಿಸಿದಂತಹ ನಿಮ್ಮ ಕಣ್ಣಿನಲ್ಲಿ ರಕ್ತ ಕಣ್ಣೀರನ್ನು ಬರಿಸದೆ ಹೋದಲ್ಲಿ ದಿತ್ತಿ ಸುದ್ದಿ ಆದಂತಹ ಮಾಲಿನಿ ನಾನಲ್ಲ. ಯಾರು ಇಲ್ಲ ಎಂಬುದಾಗಿ ತಾತ್ಸಾರ ಭಾವದಿಂದ ನೋಡುತ್ತಾ ಇದ್ದೀರಾ. ಇಷ್ಟೆಲ್ಲ ನೀವು ಮೆರೆಬೇಕಾದ್ರೆ ಅಲ್ಲಿಯ ಪೀಠ ಐಶ್ವರ್ಯವೇ ಕಾರಣ. ಅದನ್ನೇ ಈ ಮಾಲಿನಿ ಕಸೆದುಕೊಂಡು ಹೇಳುವುದು ಸುಲಭ, ಮಾಡಬೇಕಾದದ್ದು ನನ್ನಿಂದ ಅಸಾಧ್ಯ ಅಲ್ವೇ? ಯಾರಿಂದ ಸಾಧ್ಯ? ಯಾಕೆ ನಾನು ಅವಿವೇಕಿಯಂತೆ ವರ್ತಿಸುತ್ತಾ ಇದ್ದೇನೆ? ಇದ್ದಾನಲ್ಲ ನನ್ನ ಮಗ ಮಹೇಶ, ಕರೆದು ಸಕಲ ವಿಚಾರಣ ಅರಿವಿದೆ ಅಂತಾದ್ರೆ ಖಂಡಿತವಾಗಿ ಬಡತಾಯಿಗೆ ಉಪಕಾರನ ಮಾಡಿಯೇ ಮಾಡುತ್ತಾನೆ. ಮಾಡುವುದು ಸರಿಯಲ್ಲ. ಕರುಳ ಕುಡಿಯನ್ನೇ ಕರೆಯುತ್ತೇನೆ, ನನ್ನ ಮಗನನ್ನೇ ಕರೆಯುತ್ತೇನೆ ಅಂತ. ಮಗನೇ, ಕಂದ, ಮಹೇಶ, ಮಗನೇ ಮಹೇಶ, ಬಾ ಮಗನೇ, ಬಾ ಕಂದ, ಬಾ ಕುಮಾರ.
ಮಗನೇ. ಅಮ್ಮ ಕರೆದೆಯ ತಾಯಿ, ಆ, ಕರೆದೆಯ ಅಮ್ಮ, ಕರೆದೆಯ ಜನನಿ. ಹೌದು ಕಂದ. ಪವಿತ್ರವಾದಂತಹ ಚರಣಗಳಿಗೆ ವಂದಿಸಿಕೊಂಡಿದ್ದೇನೆ. ಹೇಳು ಮಗನೇ. ರಾರಾಜಿಸುವ ಆಸ್ಥಾನದ ರಾಜ ಕ್ರೀಡಾಂಗಣದಲ್ಲಿ ಆ, ಅಸುರ ವೀರರ ಜೊತೆ ಆಟವಾಡುತ್ತಾ ಇದ್ದ ತಾಯೇ, ಒಮ್ಮಿಂದೊಮ್ಮೆಲೆ ಹೆತ್ತಬ್ಬೆಯ ಕರುಳಿನ ಕೂಗು ಕೇಳಿಸಿತು. ಆ ಸ್ವರವನ್ನೇ ಆಲಿಸಿ ನೇರವಾಗಿ ಇಲ್ಲಿ ಬಂದು ನಿಮ್ಮ ಮುಖವನ್ನೊಮ್ಮೆ ಅವಲೋಕಿಸುವಾಗ ಏನಾಯ್ತಮ್ಮ ನಿನಗೆ? ಯಾಕಮ್ಮ ಹೀಗೆ? ಕೇಶ ರಾಶಿಯು ಕೆದರಿಕೊಂಡಿದೆ, ಮಲಿನವಾದಂತಹ ವಸನವನ್ನು ಧರಿಸಿಕೊಂಡಿದ್ದಿ, ಹಣೆಯಲ್ಲಿ ಸಿಂಧೂರ ಮಾಸಿ ಹೋಗಿದೆ, ಕೊರಳಲ್ಲಿ ಮಂಗಲಸೂತ್ರ ಧಾರಾಕಾರವಾದಂತಹ ಕಣ್ಣೀರನ್ನು ಸುರಿಸಿಕೊಂಡು ಈ ರೀತಿ ಮರುಗುವರೆ ಏನಾಯ್ತಮ್ಮ? ಕಷ್ಟ ಬಂತು ಮಗನೇ. ಶೋಣಿತಾಪುರದ ರತ್ನಖಚಿತವಾದಂತಹ ಸಿಂಹಾಸನದಲ್ಲಿ ಕುಳಿತು ರಾಜ ಮಾತೆಯಾಗಿ ಸಂತೋಷವನ್ನು ಅನುಭವಿಸಬೇಕಾದಂತಹ ನೀವು ಈವಾಗ ಕಣ್ಣೀರನ್ನು ಸುರಿಸುತ್ತಾ ಇರುವಿರಿ. ಯಾಕೆ ತಾಯಿ? ನಮ್ಮವರು ಏನಾದರೂ ತೊಂದರೆಯನ್ನು ಮಾಡಿದ್ರೆ ಅಥವಾ ಮೇಲಿನ ಲೋಕದವರಾದಂತಹ ಹರನೆ ಹರಿಯೇ ಸರಸಿಜೋದ್ಭವನೇ ತಾಯಿ, ಯಾರೇ ಏನೇ ಮಾಡಲಮ್ಮ, ಚಿಂತೆಯನ್ನು ಪಡಬೇಕಾದಂತಹ ಅಗತ್ಯವೂ ಇಲ್ಲ. ಸಮರ ಸಮರ್ಥನಾದಂತಹ ವೀರ ಮಹಿಷಾಖ್ಯ ನಿಮ್ಮ ಮಗ ನಾನಿದ್ದೇನೆ. ನಿಮ್ಮ ಕಷ್ಟವನ್ನು ನನ್ನಲ್ಲಿ ಹೇಳಿಕೊಂಡರೆ ನಾನು ಪರಿಹರಿಸಿಕೊಡ್ತೇನೆ. ಏನಂತ ಹೇಳಲಿ?
ಪ್ರಶ್ನೆಗಳಿಗೆ ವಾಯ್. ಯಾವ ರೀತಿಯಾಗಿ ಉತ್ತರ ನೀಡಬೇಕು ಒಂದು ಅರ್ಥವಾಗುತ್ತದೆ. ಏನಾಯ್ತಮ್ಮ ನಿನಗೆ? ಮಗನೇ, ಅಮ್ಮ, ಮನೆಯನ್ನು ಆಧರಿಸುವಂತಹ ಕಂಬಗಳು ಕಳಚಿ ಬಿದ್ದರೆ ವಾಯ್. ಆ ಮನೆಗೆ ರಕ್ಷಣೆ ಉಂಟೆ ಕಂದ. ಇಲ್ವೇ ಇಲ್ಲ ತಾಯಿ. ನಮ್ಮ ಬಾಳುವೆ ತೀರಿ ಹೋದಿದ್ದು. ನಮ್ಮ ಬಾಳುವೆ ತೀರಿ ಹೋಯಿತಿ. ಹೌದು ಕಂದ. ಹೇಗಮ್ಮದು? ಮಗನೇ, ವಾಯ್. ಸ್ವರ್ಗಲೋಕನ್ನು ಬಯಸಿ ವಾಯ್. ನೀನು ಸಮೇತರಾಗಿ ನಿನ್ನ ಜನಕ ಸ್ವರ್ಗಲೋಕದ ಸೇರಿಕೊಂಡಂತಹ ವಿಷಯ ನಿನಗೂ ತಿಳಿದಿದೆ. ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವಲ್ವೇ ತಾಯಿ? ಹೋದಂತಹ ಅವರು ವಾಯ್. ಸುಮನಸರನ್ನು ಸದೆಬಡಿದು ವಾಯ್. ಅಲ್ಲಿಯ ಸಿಂಹ ಪೀಠವನ್ನು ಏರಿ ಕುಳಿತರು. ನನ್ನ ಅಪ್ಪ ಅಲ್ಲಿಯ ಪೀಠವನ್ನು ಏರಿದ್ರೆ ತಾಯಿ? ಹೌದು. ವಾಯ್. 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 ಸಂತೋಷವಾದಂತಹ ವಿಚಾರವಲ್ವಿ? ಕಣ್ಣೀರು ಯಾಕಮ್ಮ ನಿನಗೆ? ಆ ಸಂತೋಷನ ಅನುಭವಿಸುವಂತಹ ಭಾಗ್ಯ ನಮಗೆ ಯಾಕೆ ಇಲ್ಲವಾಗಿ ತಾಯೇ? 3 ಲೋಕದ ಸಾಮ್ರಾಟನಾಗಿ ಬೆರೆದಾಡುವಂತಹ ನಿನ್ನ ಜನಕನನ್ನು ನನ್ನ ತಂದೆಯನ್ನು ಆ ದೇವತೆಗಳು ದೇವತೆಗಳು ಮೋಸದಿಂದ ಪಾಲಿಗೆ ಬಂದದಾಗಿತ್ತು. ಇಂತಹ ಕಷ್ಟದ ಸ್ಥಿತಿ ನಮ್ಮ ಪಾಲಿಗಾಯಿತು. ಇದು ಸತ್ಯವೇ ಅಮ್ಮ? ನಿಜ ಮಗ. ಇನ್ನೊಮ್ಮೆ ಈ ಮಾತುಗಳನ್ನು ಹೇಳಬೇಡ, ನನಗೆ ಸಹಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಅಮ್ಮ, ಅಂಬರವೇ ಕುಸಿಯಿತು, ಭೂಮಿಯೇ ಬಾಯಿ ತೆರೆದು ನನ್ನನ್ನು ನುಂಗಿತು ಎನ್ನುವ ಹಾಗೆ ಅನುಭವ ಆಗುತ್ತಾ ಇದೆ ತಾಯಿ. ನನ್ನ ಅಪ್ಪ ಸ್ವರ್ಗಲೋಕದಲ್ಲಿ ಮಡಿದು ಹೋದರೆ ಇನ್ನು ನನ್ನ ಅಪ್ಪ ಬರುವುದಿಲ್ವೇ ಅಮ್ಮ? ಅಯ್ಯೋ 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 ಅಯ್ಯೋ, ಈ ಪ್ರಪಂಚದಲ್ಲಿ ಅಪ್ಪನಿಲ್ಲದಂತಹ ಅನಾಥ ಮಗುಡ ಅನಾದಿ ಅಮ್ಮ. ನಮಗೆ ಇನ್ನು ಯಾರಿದ್ದಾರೆ? ಅಮ್ಮ 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 ಅಮ್ಮ, ಇನ್ನ ಒಂದು ಮಾತು ಇದ್ದರೆ ಸಾಕು, ನಾನು ಧೈರ್ಯವನ್ನು ತಂದುಕೊಳ್ತೇನೆ. ಕಳೆದು ಹೋದಂತಹ ವಿಚಾರಕ್ಕೆ ರಾಜ್ಯರಾದವರು ಯೋಚಿಸಬಾರದಂತೆ. ನನ್ನ ಅಪ್ಪ ಸತ್ತಿದ್ದಾರೆ, ಸತ್ತ ನನ್ನಪ್ಪನ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸುವಲ್ಲಿ ಮಗನಾದಂತಹ ನನ್ನ ಕರ್ತವ್ಯವೇ. ನನ್ನ ಅಪ್ಪನನ್ನು ಕೊಂದವ ಯಾರು?
ಅಪ್ಪಣೆ ಕೊಡು, ಹೊರಟೆ. ಬಾಯಿಲಿಗ ನಿಮಿಷರಾಗಿರಬಹುದು ಸಮರದಿ ನಿನಗೆ ಘನವಲ್ಲ. ಜನಾಭನು ಬರುವ ಕೃತಕದೇ ಜನಾಭನು ಬರುವ ಕೃತಕದಿ ಅನವರತ ಸುಮನತರ ಪಕ್ಷದಿ ಅದಕ್ಕೋಗಿ ನಿನಗೆ ಬೇಡುವೆನುಂದು ವಿಧಿಯಲ್ಲಿ ಪಡೆದು ವರಗಳನ್ನು ಮಗನೇ ಶಿರವನ್ನು ಕಡಿದು ನಾನು ಬರ್ತೇನೆ. ಆದಿತು ಕಂದ ಭರವಸೆ ಉಂಟು. ಹಾಗಾಗಿ ನನ್ನನ್ನು ಕಳುಹಿಸಿಕೊಡಮ್ಮ. ಯಾಕೆ ತಡೆದೆ? ಮಗನೇ, ಯಾಕಮ್ಮ? ನಿನ್ನ ವೀರೋಕ್ತಿಯನ್ನು ಕೇಳಿದಂತಹ ಈ ತಾಯಿಗೆ ಸಂತೋಷವಾಯಿತು. ಮಗನೇ, ಅಮ್ಮ, ನನ್ನ ಆಸೆಯಂತೆ ನೀನು ಶೂರನಿದ್ದೀಯ, ಧೀರನಿದ್ದೀಯ, ಹೌದು, ಗಂಭೀರನಾಗಿದ್ದೀಯ. ನಿನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಿನ್ನ ತಾಯಿಗೆ ಸಂಶಯ ಇಲ್ಲ ಮಗನೇ. ಮತ್ತೆ ಯಾಕಮ್ಮ ನನ್ನನ್ನು ಕಳುಹಿಸಿಕೊಡುತ್ತಾಯಿ? ಈ ಸಮಯದಲ್ಲಿ ಸುಲಭವಾಗಿ ಸ್ವರ್ಗಲೋಕವನ್ನು ಸೇರಿ ಸುಮನಸರು ಸದೆಬಡಿಯುವುದು ನಿನಗೆ ಘನವೇ ಅಲ್ಲ, ಲೆಕ್ಕಾಚಾರವಲ್ಲ ತಾಯಿ. ಋಣಕ್ಕೆ ಸಮಾನ ಆಗಿದ್ದಾರೆ. ಹೌದು, ಆದರೆ ಮತ್ತೇನು ನಡೆಯುತ್ತದೆ ಎಂಬುದಾಗಿ ನಾವು ಆಲೋಚನೆ ಮಾಡಬೇಕು. ಏನಾಗ್ತದಮ್ಮ? ನಿನ್ನಿಂದ ಸೋತು ಹೋದಂತಹ ದೇವತೆಗಳು ನೇರವಾಗಿ ವೈಕುಂಠವನ್ನು ಸೇರಿಕೊಳ್ಳುತ್ತಾರೆ. ಅಲ್ಲಿ ಯಾರಿದ್ದಾರಮ್ಮ? ನಾರಾಯಣ ಇದ್ದಾನೆ ಕಂದ. ಅಪ್ಪ ಬೇಕಾದರೂ ಯುದ್ಧಕ್ಕೆ ಬರಲಿ, ನಾನು ಜಯಿಸಿಕೊಂಡೇನು. ಆ ದೇವತೆಗಳ ಪಕ್ಷವನ್ನು ವಹಿಸಿಕೊಂಡು ಬರುವಂತಹ ನಾರಾಯಣ ಕಪಟವನ್ನು ಮಾಡುತ್ತಾನೆ ಕಂದ. ಕಪಟ, ಮೋಸ. ಹೌದು. ಅಮ್ಮ ಅಮ್ಮ ಅಮ್ಮ, ಮುಂದಿನಿಂದ ಬಂದು ಯುದ್ಧವನ್ನು ಮಾಡಿದ್ರೆ ನಾವು ಜಯಿಸಿಕೊಂಡೆವು. ಕಪಟ ಮೋಸವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ರೆ ಇದರ ಬಗ್ಗೆ ನಾನು ಆಲೋಚಿಸಲೇಬೇಕು. ಇದಕ್ಕಾಗಿ ನನಗೆ ಪೂರ್ವ ಸಿದ್ಧತೆ ಅಗತ್ಯವಾಗಿ ಬೇಕಾಗಿದೆ. ಕಪಟವನ್ನು ಜಯಿಸುವಂತಹ ಒಂದು ಬಗೆಯನ್ನು ನನಗೆ ಹೇಳಿಕೊಡಮ್ಮ. ಆ ಕಪಟವನ್ನು ಜಯಿಸಬೇಕಾದ್ರೆ ನಿನ್ನ ದೇಹ ಬಲ ಹೊಂದಿದ್ದರೆ ಸಾಕಾಗುವುದಿಲ್ಲ. ಮತ್ತೆ ಏನು ಬೇಕು? ದೈವ ಬಲವನ್ನು ಸಿದ್ಧಿಸಿಕೊಳ್ಳಬೇಕು. ಕೊಡು 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 ನಾನು ಇಡುವುದಕ್ಕೆ ಆಗುವುದಿಲ್ಲ. ಅನ್ನ ಆಹಾರ ಎಲ್ಲವನ್ನು ಕೊಟ್ಟು ಇಷ್ಟು ದೊಡ್ಡವನ್ನಾಗಿ ಮಾಡಿದವಳು ನೀನು. ನಿಜ. ದೈವ ಬಲ ಕೊಡಮ್ಮ. ಯಾಕೆ ಕೊಡ್ಲಿಕ್ಕಾಗುವುದಿಲ್ಲ? ಸಾಮರ್ಥ್ಯದಿಂದ ನೀವು ಪಡೆದುಕೊಳ್ಳಬೇಕು. ಸಾಮರ್ಥ್ಯವೇ? ಹೌದು. ಹೇಗದು? ಕಂದ, ಕೀರ್ತಿಯನ್ನು ಸಂಪಾದಿಸಿಕೊಳ್ಳಬೇಕು. ಸಂಪಾದಿಸಿಕೊಳ್ಳುವಲ್ಲಿ ಶ್ರಮಿಸಬೇಕು. ಅದು ಹೇಗೆ? ಈ ಮೊದಲು ನಾನು ಕೂಡ ಬ್ರಹ್ಮದೇವರ ಕುರಿತಾಗಿ ತಪಸ್ಸನ್ನು ಆಚರಿಸಿ ನಿನ್ನನ್ನು ಪಡೆದುಕೊಂಡವ. ಸರಿ ಸರಿ. ಹಾಗಾಗಿ ನೀನು ಕೂಡ ಶ್ರಮ ಪಡೆಯಬೇಕು. ಅದು ಹೇಗೆ ತಾಯಿ? ಅರಮನೆಯನ್ನು ಬಿಟ್ಟು ಗಾಂಧಾರವನ್ನು ಸೇರಿ ಪ್ರೀತಿಯ ಕುರಿತಾಗಿ ಘೋರವಾದಂತಹ ತಪಸ್ಸನ್ನು ಆಚರಿಸಬೇಕು. ನಿನ್ನ ತಪಸ್ಸಿಗೆ ಒಳಿದಂತಹ ವಿಧಾತನಲ್ಲಿ ಅಜೇಯವಾದಂತಹ ವರಗಳನ್ನು ಸಂಪಾದಿಸಿಕೊಂಡು ಮತ್ತೆ ಈ ತಾಯಿ ಆಸೆಯಂತೆ ಸ್ವರ್ಗಲೋಕದ ಪೀಠವನ್ನು ಏರಿಕೊಳ್ಳಬೇಕು. ಅಲ್ಲಿಯ ಪೀಠವನ್ನು ನಾನು ಅಷ್ಟಾದರೆ ಸಂತೋಷ. ಇದರಲ್ಲಿ ನಿನಗೆ ಯಾವುದೇ ಸಂದೇಹ ಬೇಡ ಅಮ್ಮ. ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ನೀನು ನೊಂದುಕೊಳ್ಳಬೇಡ. ಧೈರ್ಯವನ್ನು ತಂದುಕೋ. ನನ್ನ ಶ್ರೇಯಸ್ಸನ್ನು ನೀನು ಆಸೆ ಪಡುವೆ ಎಂದಾದರೆ ಇಷ್ಟರವರೆಗೆ ನಿನ್ನ ಯಾವುದೇ ಮಾತುಗಳನ್ನು ವಿರೋಧಿಸಿದವನಲ್ಲ. ಇವತ್ತು ಕೂಡ ನಿನ್ನ ಹೇಳಿಕೆಯ ಪ್ರಕಾರ ತಪಸ್ಸಿಗಾಗಿ ಕಾನನಕ್ಕೆ ಹೊರಟು ನಿಂತಿದ್ದೇನೆ. ತುಂಬು ಆಶೀರ್ವಾದದೊಂದಿಗೆ ನನ್ನನ್ನು ಕಳುಹಿಸಿಕೊಡುತ್ತಾಯೇ. ನಿನ್ನ ಅಂಗರಕ್ಷಣೆಗಾಗಿ ವೀರ ಕಟಾರಿಯನ್ನು ಸ್ವೀಕರಿಸು. ಅಂಗರಕ್ಷಣೆಗೆ ಈ ಕಟಾರಿಯ ಅಗತ್ಯವಿಲ್ಲವಮ್ಮ. ವಿರೋಧಿಗಳನ್ನು ಸದೆಬಡಿಯುವುದಕ್ಕೆ ಬೇಕಾಗಿ
ನನ್ನಲ್ಲಿ ಬಲಿಷ್ಠವಾದಂತಹ ಉಭಯ ಕೋಟುಗಳಿವೆ. ಇದು ಸಾಕಮ್ಮ ನನಗೆ. ಶೋಣಿತಾಪುರದ ಪ್ರಜೆಗಳ ರಕ್ಷಣೆ ನಿನಗೆ ಹೊಣೆಗಾರಿಕೆ ಉಂಟು. ಅರ್ಥವಾಯಿತು. ಮಕ್ಕಳಾಟಿಕೆಯನ್ನು ಬಿಡು ಮಹಿಷ, ಬಾಲಿಶ ಬೇಡ. ಇನ್ನು ಮುಂದೆ ಪ್ರೌಢನಾಗಿ ಲೋಕಮುಖದಲ್ಲಿ ಕಾಣಿಸಿಕೊ ಎನ್ನುವ ಹಾಗೆ ಶೋಣಿತಾಪುರದ ಪ್ರಜೆಗಳ ರಕ್ಷಣೆಯ ಹೊಣೆಗಾರಿಕೆಯನ್ನು ಈ ಖಡ್ಗದ ಮುಖೇನ ಸೂಚಿಸಿದೆಯ ತಾಯಿ. ಸಂತೋಷವಾಗಿ ಸ್ವೀಕರಿಸಿಕೊಂಡಿದ್ದೇನೆ. ಹೋಗಿ ಬರ್ತೇನಮ್ಮ. ಹೋಗಿ ಬಾ, ಶುಭವಾಗಲಿ. ಪಡಿಬೇಕು ಎನ್ನುವಂತ ಉದ್ದೇಶದಿಂದ ದಂಡೆತ್ತಿ ಹೋದರೆ ಹರಿಯ ಕಪಟದಿಂದ ಗಿರಿ ಕಾನನ ಗುಹೆಗಳನ್ನು ಅಲಿಯುವ ಹಾಗಾಯ್ತು. ಇದಕ್ಕೆಲ್ಲ ಕಾರಣ ನಮಗೊಬ್ಬ ಸಮರ್ಥ ನಾಯಕನಿಲ್ಲಲ್ಲ. ಏನು ಮಾಡೋಣ ಮಿತ್ರರೇ, ವಿಷಯ ಒಂದು ತಿಳಿದ ನಿಮಗೆ. ಏನು? ಶೋಣಿತಾಪುರದಲ್ಲಿ ದಿಟ್ಟಿಸುತೆಯಾದಂತಹ ಮಾಲಿನಿಗೆ ಮಗೊಬ್ಬ ಹುಟ್ಟಿದ್ದಾನೆ. ಹುಟ್ಟಿದ್ರೆ ನಮಗೆ ಲಾಭ ಏನು? ಹುಟ್ಟಿದ್ದು ಮಾತ್ರವಲ್ಲ, ಅದನ್ನು ಭಜನೆಯ ಮೂಲಕ ಮೆಚ್ಚಿಸಿಕೊಂಡು ಈ ಕಾಲಕ್ಕೆ ಅಜೇಯನಾಗಿ ಮೆರೆಯುತ್ತಿದ್ದಾನಂತೆ. ಹೌದೇ? ಹಾಗಿದ್ರೆ ಅವನ ಪಕ್ಷ ನಡೆಯೋಣ.
ಬನ್ನಿ, ಹತ್ತಿರ ಬನ್ನಿ. ಒಬ್ಬರಲ್ಲ ಇಬ್ಬರಲ್ಲ, ಅದೆಷ್ಟೋ ಮಂದಿ ಅಸುರ ಗಣನವನ್ನೇ ಸೇರಿಸಿಕೊಂಡು ಈ ಶೋಣಿತೋಪುರವನ್ನು ಸೇರಿಕೊಂಡಿದ್ದೀರಲ್ಲ. ಯಾರಯ್ಯ ನೀವು? ನಿಮ್ಮ ಹೆಸರೇನು? ಇಲ್ಲಿಗೆ ಯಾಕೆ ಬಂದಿರಿ? ಎಲ್ಲವನ್ನು ನನ್ನಲ್ಲಿ ಅರುಹಿ ಇಷ್ಟರವರೆಗೆ ನಿಮ್ಮನ್ನು ನೋಡಿದ್ದಿಲ್ವಲ್ಲ. ನಿನ್ನ ಅಪ್ಪ ಬರೋದಕ್ಕಿಂತ ಮುಂಚೆ ನಾವೆಲ್ಲ ಇಲ್ಲಿದ್ದ. ಹಿಂದೆ ಇದ್ದವರು. ನಿಮ್ಮ ಹೆಸರೇನು? ಶಂಕಾಸುರ, ದುರ್ಗಾಸುರ, ವಿಠಲಾಸುರ, ಚಾಮರ, ಚಿಕ್ಕರ, ಮಾತ್ರ ಇವರು ಶಂಬರ ಇವರೆಲ್ಲ ನಮ್ಮವರಯ್ಯ. ಮತ್ತೆ ಈ ಶೋಣಿತಾಪುರವನ್ನು ಬಿಟ್ಟದ್ದು ಯಾಕೆ? ಸ್ವರ್ಗವನ್ನು ಪಡಿಬೇಕು ಎನ್ನುವಂತ ಉದ್ದೇಶದಿಂದ ದಂಡತೆ ಹಾಕಿ ರಾಜ್ಯ ಸಮನ ಸರಪ್ಪಾಗಿದ್ದು ಲೋಕವನ್ನು ವಶಪಡಿಸಿಕೊಂಡೆವಯ್ಯ. ಅಲ್ಲೇ ಇರಬಹುದಿದ್ದಲ್ವ? ಕೈಗೆ ಬಂದದ್ದು ಬಾಯಿಗಿಲ್ಲದಾಗಿ ಹೋಯ್ತು. ಏನದು? ಕಪಟಿಯಾದ ಇಂದ್ರ ಮಹಾ ಕಪಟಿಯಲ್ಲಿಗೆ ಹೋದ. ನಾರಾಯಣ ಏನು ಮಾಡಿದ? ಚಕ್ರ ಬಿಟ್ಟ ಚಕ್ರ ಕರಗರಣಿ ತಿರುಗುತ್ತಾ ಬಂದಂತ ಚಕ್ರದಡಿಗೆ ನಾವು ಬಿದ್ದೇವಯ್ಯ. ಕೆಲವರು ಕೈಲ್ಲ, ಕೆಲವರು ಕಾಲ, ಕೆಲವರು ಕಣ್ಣಿಲ್ಲ, ಕೆಲವರು ಮೂಗಿಲ್ಲ, ಕೆಲವರು ಕಿವಿಲ್ಲ, ಕೆಲವರಿಗೆ ತಲೆ. ಆಮೇಲೆ ಗವ್ವರಗಳಲ್ಲಿ ಗೆಡ್ಡೆ ಮೆಣಸು ಹಂದಿ ಮಾಂಸವನ್ನು ತಿನ್ನುತ್ತಾ ಬದುಕುತ್ತಾ ಇದ್ದೇವೆ. ಆವಾಗ ಕೇಳಿ ಬಂತಲ್ಲ ಒಂದು ಶೋಣಿತಾಪುರದಲ್ಲಿ ದಿನಸುತೆಯಾದಂತಹ ಮಾಲಿನಿಗೆ ಮಗೊಬ್ಬ ಹುಟ್ಟಿದ್ದಾರಂತೆ. ಅದು ನಾನೇ. ಹೌದೇ ಹೌದು. ವೀರಾದಿ ವೀರನಂತೆ, ಶೂರಾದಿ ಶೂರನಂತೆ ಬ್ರಹ್ಮದೇವರಿಂದ ಬೇಕಾದಂತಹ ವರಗಳನ್ನು ಕೇಳಿ ಪಡೆದಿದ್ದಾರಂತೆ. ಈ ವಿಷಯ ತಿಳಿದದ್ದು ನಮ್ಮ ಕಷ್ಟವನ್ನು ನಿನ್ನಲ್ಲಿ ಹೇಳುವುದಕ್ಕಾಗಿ ಓಡೋಡಿ ಬಂದವರಯ್ಯ ನಾವು. ಅದು ನಾನೇ. ನೊಂದು ಬಂದಂತ ನಿಮಗೆ ಆಶ್ರಯವನ್ನಿದ್ದೇನೆ. ವಿಶ್ರಾಂತಿಯನ್ನು ಪಡೆಯಿರಿ, ಒಳಗಿದ್ದುಕೊಳ್ಳಿ. ಆಗುವುದಿಲ್ಲ. ಯಾಕೆ? ನಾವೀಗ ನೇಮದಲ್ಲಿದ್ದೇವೆ. ನೇಮ ನಿಷ್ಠೆ ವೃತ್ತಾಚರಣೆ ಆಗಿದೆ. ಹೇಗೆ? ಇದಕ್ಕೆ ಕಾರಣ ನಮ್ಮ ಎದೆಯಲ್ಲಿ ಸಿಡಿಯುತ್ತಿರುವಂತ ಜ್ವಾಲಾಮುಖಿ. ಕುಲಪುರೋಹಿತರು ತೋರಿಸಬೇಕಿದ್ದರು. ಪಂಡಿತರಿಲ್ವಾ? ಪಂಡಿತರಿಂದ ಉಪಶಮನವಾಗುವ ಮತ್ತೆ ಯಾರಿಂದ? ಒಬ್ಬ ವೈದ್ಯನಿದ್ದಾನೆ. ಯಾರವ? ಮಹಿಷಾಸುರ. ನಾನು ಹೇಗೆ? ಅಯ್ಯೋ ಮಹಿಷಾಸುರ, ಇಂದ್ರಾದಿಗಳಿಂದ ನಮಗೆ ಮಾತ್ರ ಯಾರಿಗೆ? ಹಿಂದೆ ನಿನ್ನ ಏನಾದ ವಿದ್ಯುತ್ ಬಾಲಿಯನ್ನು ಯಕ್ಷನ ಮೂಲಕ ಇಂದ್ರ
ನೋಡಿ ಇತ್ತ ಕಡೆ ಸಾಗಿ ಬಂದವನಿದ್ದಾನೆ, ಅವನನ್ನು ಎದುರಿಸಬೇಕು. ಹಿಡೀರಿ ಆಯುಧ, ಏರಿ ವಾಹನ, ಮುಂದಾಗಿ ನಾನೇ ಬರ್ತೇನೆ.
ರೂಪವನ್ನು ನೋಡರಿ. ವಜ್ರಾಯುಧವನ್ನು ಹಿಡಿದು ಸಮರಕ್ಕಾಗಿ ಮಾರುಮಲೆ ತುಳಿತೇನು? ನಾನೇ ಬಂದೆ. ಲೇಸಾಯ್ತು ಲೇಸಾಯ್ತು. ಯಾಕೆ? ನಿನ್ನನ್ನು ಹುಡುಕಿಕೊಂಡು ಬಂದಿದ್ದೇನೆ. ಏನಾಗಬೇಕು? ನನ್ನ ಅಪ್ಪನಾದಂತಹ ವಿದ್ಯುನ್ಮಾಲಿಯನ್ನು ಕೊಲಿಸಿದಂತಹ ದ್ರೋಹಿ ನೀನು. ಅದರ ಪರಿಣಾಮವಾಗಿ ಇಲ್ಲಿಯ ಪೀಠವನ್ನು ನನ್ನ ಪಾಲಿಗೆ ಒದಗಿಸಿ ನನ್ನ ದಾಸನಾಗುವ. ಪೀಠ ಬೇಕಾ ಕೆಟ್ಟವನ? ಸರಿಯಾಗಿ ಕೇಳು. ಈ ಪೂರ್ವದಲ್ಲಿ ನಾಗೈದ ಶತಯಾಗದ ಪರಿಣಾಮದಿಂದ ಇಲ್ಲಿಯ ಅಧಿಕಾರವನ್ನು ಪಡೆದು ಮಾಡಿದ್ದೇನೆ. ಬ್ರಹ್ಮದೇವರು ನಿನಗೆ ಮೆಚ್ಚಿರಬಹುದು, ಆದರೆ ನನ್ನ ತಪಸ್ಸಿಗೆ ಮೆಚ್ಚಿದ್ದು 3 ಮೂರ್ತಿಗಳು. 3 ಮೂರ್ತಿಗಳ ಶಕ್ತಿ ಅಡಕವಾಗಿರುವಂತಹ ದಿವ್ಯವೂ ಭವ್ಯವಾದಂತಹ ಪೀಠವಿದು. ನನ್ನ ಪಡೆಯುವುದಕ್ಕಾಗಿ ಬಂದವರು ಅನೇಕರು ಯಾರು ಉಳಿಲಿಲ್ಲ. ಅವರು ಸಾಗಿದ್ದು ಅಧರ್ಮದ ಪಥದಲ್ಲಿ. ನಾನು ಧರ್ಮದಲ್ಲಿದ್ದೇನೆ, ಆದ ಕಾರಣ ಪೀಠ ಕಳೆದುಕೊಂಡರು ಮತ್ತೆ ನನ್ನ ಬಲಿಗೆ ಒದಗಿ ಬಂದಿದೆ. ಮಗೀಶ, ಬುದ್ಧಿಯ ಮಾತನ್ನು ಹೇಳಿದ್ರೆ ಹೋಗುತ್ತೀಯ ಒಳ್ಳೆಯದು, ಇಲ್ಲದಿದ್ರೆ ಹಿಡಿದಿರುವ ವಜ್ರದಿಂದ ಕೋಡು ತೆಗೆದನು ಕೆಟ್ಟವರ. ಕೋಡು ತೆಗಿಲಕ್ಕೆ ಅಷ್ಟು ಸುಲಭವಾದ ಕೋಡಲ್ಲ ಇದು. ಕಟ್ಟಿಕೊಂಡದ್ದು ಭಾವಿಸಿ ಮತ್ತಂತದ್ದು ಸಹಜವಾಗಿ ಮೂಡಿ ಬಂದದ್ದು. ಬ್ರಹ್ಮನ ಒಬ್ಬನವರ ಬಲ ಉಂಟು. 3 ಮೂರ್ತಿಗಳಿಂದ ಹೆಚ್ಚಿನ ಶಕ್ತಿ ನನ್ನಲ್ಲಿರುವಾಗ ನೀನು ಯಾವ ಕ್ಷುಲ್ಲಕ ಆಯ್ತಲ್ಲ, ಸ್ವರ್ಗದ ಜೊತೆಯಲ್ಲಿ 3 ಲೋಕದ ಒಡೆತನ.
ನಮ್ಮ ಪಾಲಿಗಾಯಿತು. ಇನ್ನು ಮುಂದೆ ನಾನು ಅರಸ ಮಾತ್ರ ಅಲ್ಲ, ನಾನೇ ದೇವರು. ನನ್ನನ್ನೇ ಒಪ್ಪಿಕೊಳ್ಳಬೇಕು, ನನ್ನನ್ನೇ ಪೂಜಿಸಬೇಕು, ನನ್ನನ್ನೇ ಗೌರವಿಸಬೇಕು. ಅರ್ಪಣ ತರ್ಪಣ ಇದ್ರೆ ಕೆಲವರೆಲ್ಲ ಭೂಲೋಕವನ್ನು ಸೇರಿಕೊಳ್ಳಿ. ಆ ದೇವತೆಗಳ ಕುರಿತಾಗಿ ಯಾಗ ಯಜ್ಞಾದಿ ಪೂಜೆ ಪುರಸ್ಕಾರ ಮಾಡುವಂತಹ ಆ ಋಷಿ ಮುನಿಗಳಿದ್ದಾರೆ. ಮರ್ಯಾದೆಯಿಂದ ಮಾತನಾಡಿಸಿ, ಒಪ್ಪದೆ ಹೋದರೆ ಅವರ ಶಿರ ಕತ್ತರಿಸಿ ಯಾರು 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 ಚಂದ್ರರೇ, ನಿಮಗಾದರೂ ಸರಿ 9 ದಿವಸ ಹಗಲಾದರೂ ತೊಂದರೆ ಇಲ್ಲ, 3 ದಿವಸ ರಾತ್ರಿಯಾದರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಮಹಿಷನ ಹೇಳಿಕೆ ಇಲ್ಲದೆ ಸಂತರಿಸ ಕೂಡ ತಟಸ್ಥರಾಗಿದ್ದಾರೆ. ಹಾಗಾದ್ರೆ ನಮ್ಮ ಅಧಿಕಾರವನ್ನು ಒಪ್ಪಿಕೊಂಡಿದ್ದಾರೆ ಎನ್ನುವುದು ಸತ್ಯ. ನಮ್ಮವರೇ ಈ ದೇವಲೋಕದಲ್ಲಿ ಅದೆಷ್ಟೋ ಸುವಸ್ತುಗಳಿವೆ ಅಂತೆ, ಎಲ್ಲವನ್ನು ಅನುಭವಿಸಬೇಕು. ಈ ಕಡೆ ಬನ್ನಿ. ಅವತರಿಸುನಿ ಕಮಲ ಸಂಜಾದ ದುರುಳ ರಟ್ಟುಣಿಯನ್ನು ಹೊರೆಯುವುದಿನೇನು ಧರೆಯಂತ ನೀನು ಬಲ್ಲೆ. ಎಲ್ಲರೂ ಎದ್ದೇಳಿ. ಬ್ರಹ್ಮ ಸಾನ್ನಿಧ್ಯ, ಸರಸ್ವತಿ ಸದನ, ದೇವರ ಸ್ಥಳದಲ್ಲಿ ಬೇಸರ ಯಾಕೆ? ಯಾರೇ ತಪಸ್ಸು ಮಾಡಿದ್ರು ಅವರಿಗೆ ಒಲಿದು ವರವನ್ನು ಕೊಡುವಂತಹ ದಯಾನಿಧಿಗಳು. ಮಹೇಶ ತಪಸ್ಸನ್ನು ಮಾಡಿದ್ದು ಹೌದು, ವರವನ್ನಿತ್ತಿದ್ದೀರಿ, ದುರುಪಯೋಗವನ್ನೇ ಪಡಿಸುತ್ತಾ ಇದ್ದಾನೆ. ಅವನ ವಧೆಗೊಂದು ದಾರಿ ತೋರಿಸಿ. ಹಣ ಬಂಗಾರ ಭೂಮಿಯನ್ನು ಕೊಟ್ಟದ್ದನ್ನು ಹಿಂದೆ ಪಡೆಯಬಹುದು, ಆದ್ರೆ ಮಹಿಷನ ಭಕ್ತಿಗೊಲಿದು ನೀಡಿದ ವರವನ್ನು ಹಿಂದೆ ಪಡೆಯಕ್ಕೆ ಸಾಧ್ಯ ಇಲ್ಲ ಮಗ. ದಾರಿ ಒಂದೇ, ವೈಕುಂಠ. ಶ್ರೀ ಭದ್ರಮಾರಮಣ ಗೋವಿಂದ. ಬರೆದುಗಿನ ಬಳಿಯೊಳ್ಳಾಗಿದೆ ರಾಗಿ ಮುರಗದ ನಡೆದರನು ಚರಣಕ್ಕೆ ಹೊರದಿದೆ ಹರಿಗದ ಒಂದಾಗಿ ದುರುಳದಗದನದೊಳು ಕುಳಿತವರು ಚಂದ್ರಗದೊಳದಾಗಿ ಫಲದ ಒದಿದು ವಯತ್ತೆ ಯೋಜಿಸುದ ಇರಲಿಲ್ಲ ನಳಿನವ ಸುರದಾರೊಳಗುಂಡು ನಡೆದರು ವೈಕುಂಠನೋ ಕಾಣದೆ. ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಕೈಲಾಸ ಏನಿದ ಶರೀರ ಚಂದ್ರಕಾಂತ ಶಿಲೆಯಲ್ಲಿದ್ದಾರೆ. ಬಳಿಬಹುದು ಹರಿಹರ ಪದಕ್ಕೆ ದುರುಳ ಮಗಿಜಾದುರನ ವಾದೆಯ ಪರಿಗರಿದುದಲಿವೆ ನಮ್ಮನ್ನು ಹೊರೆವುದೆನದು. ಶೋಣಿತಾಪುರದ ಮಾಲಿನ್ಯ ಬಿದ್ದು ಮಾಡಿದ ಮಗನಾದ ಕಳಮರೀಷ ನನ್ನಿಂದ ಹೊರವನ್ನು ಪಡೆದು ಅನ್ಯವನ್ನು ಮಾಡ್ತಾ ಇದ್ದಾನೆ. ನೀವೇ ನನ್ನೊಳಗಿರುವ ದಿವ್ಯ ತೇಜಸ್ಸನ್ನು ಹೊರಗಡೆ, ನನ್ನಲ್ಲಿ ಐಕ್ಯವಾಗಿರುವ ದಿವ್ಯ ತೇಜಸ್ಸನ್ನು ಹೊರಗಡೆ ಬಿದ್ದೆ. ಖಾವದಿಗೆ ಅಂತಸತ್ತು ಹೊರಮಿದ್ದೇನೆ. ಮೈಷಣ ಬದಗಾಗಿ ಚಾರು ದಿಕ್ಪಾಲಕರಂತೆ ನಾನಿರಾಕೃತಿ ತಳೆದು ಧರಗಿರಿಯೇ ಸುರರು ಜಯ ಜಯವೆಂದು ನುತಿಗೈದರು. ಜಯ ಜಯ
ಕರುಣಿಸು ಅವಯವೋ ದೇವಿ. ಆದ್ಯಂತರಗಿದೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತಿ ಆದಿಮಾಯೇ ನಮೋಸ್ತುತೆ. ಜಯ 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 ಧೈರ್ಯ ತಾಳಿರಿ. ನೀವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಅಂತರ್ಮುಖವಾದ ದಿವ್ಯ ತೇಜಸ್ಸನ್ನು ಬಹಿರ್ಮುಖಗೊಳಿಸಿದ್ದೀರಿ. ಆ ಅತುಲವಾದಂತಹ ತೇಜಸ್ಸು ಐಕ್ಯವನ್ನು ಹೊಂದಿ ದಿಗಂತರಗಳನ್ನು ವ್ಯಾಪಿಸಿ ನಾರಿ ರೂಪವನ್ನ ಅಂತೂ ಅಷ್ಟಭುಜೆಯಾಗಿ ಪ್ರಕಟಗೊಂಡವಳಿದ್ದೇನೆ. ಭಾವಶುದ್ಧಿಯ ಭಕ್ತಿಯಿಂದಲೇ ತುಷ್ಟಮಾನಸಳಾಗಿದ್ದೇನೆ. ನಿಮ್ಮ ಮುಖಾವಲೋಕನವನ್ನು ಮಾಡಿದಾಗ ದುಃಖ ತಪ್ತರಾಗಿದ್ದೀರಿ. ನಿಶಾಕಮಲದಂತಿದೆ. ಮಕ್ಕಳೇ, ಸಂಕಟ ಒದಗಿ ಬಂತೆ, ಯಾರಿಂದ ಏನು ಕಷ್ಟವಾಯಿತು, ಸಕಲ ವಿಚಾರವನ್ನು ಹೇಳಿಕೊಳ್ಳಿರಿ, ಕೇಳಿಕೊಂಬೆ. ಅಂತರಂಗದಲ್ಲಿ ಭಯವೇ ಕಾಡುತ್ತಾ ಇದೆ. ಮಾಲಿನಿಯ ಜಾತನಾದ ಮಹಿಷಾಕ್ಯ ವಿಧಾತನ ವರಬಲದಿಂದಲೇ ಕೊಬ್ಬಿ ಸುಳ್ಳರಾದ ಶಂಕದುರ್ಗಾದ್ರನ್ನು ಒಡಗೂಡಿ ದೇವಲೋಕಕ್ಕೆ ಧಾಳಿ ಮಾಡಿದ. ಸಮರ ಮುಖದಲ್ಲಿ ಇಂದ್ರಾದಿ ಸುಮನಸರನ್ನು ಸದೆಬಡಿದು 3 ಲೋಕವನ್ನು ತನ್ನದಾಗಿಸಿಕೊಂಡಿದ್ದಾನೆ. ಅವನಿಗೆ ಯಾರ ಭಯವೂ ಇಲ್ಲ ತಾಯಿ. ನಿನ್ನ ಮಕ್ಕಳಾದ ನಾವು ಭಯಭೀತರಾಗಿದ್ದೇವೆ ಅಮ್ಮ. ಮಹಿಷಾಕ್ಯನು ವಿಧಾತನ ವರಬಲದಿಂದ ಕೊಬ್ಬಿ ತ್ರಿಜಗವನ್ನು ತನ್ನಂಕೆಯಲ್ಲಿರಿಸಿ ಪಂಚಮಹಾಪಾತಕಗಳನ್ನೆಸಗಿ ಧರೆಯ ಯಜ್ಞಯಾಗಾದಿಗಳಿಗೆ ಕಂಟಕಪ್ರಾಯನಾಗಿ ಸೂರ್ಯಚಂದ್ರರ ಸಂಚಾರಕ್ಕೆ ತಡೆಯನ್ನು ಒಡ್ಡುತ್ತಿರುವ ಖೂಳ ಮಹಿಷನನ್ನು ಸಮರ ಮುಖದಲ್ಲಿ ವಧಿಸುವಾಗ ಶಂಕದುರ್ಗಾದ್ಯರು ಅಲಕ್ಷ್ಯ ಧೈರ್ಯಸ್ಥರಾಗಿರಿ. ಜಯ 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 ಎನ್ನುತ್ತ ಸಕಲ ಮಣಿಯನಾಗಿ ಜಯ ಜಯ ವಿಶ್ವಕರ್ಮ ಗಣಪದ ಪೂಜನ ವದನ ಅಭಿದನು ಜಯ 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 ಸಾನ್ನಿಧ್ಯದಲ್ಲಿ ಭಿನ್ನವಿಸಿಕೊಂಡ ಕ್ಷಣ ಒಲಿದ ಮಾತೆ ಆ ಭಯವನ್ನಿತ್ತಳಲ್ಲ. ನಾವೆಲ್ಲ ತುಷ್ಟಮಾನುಸರಾದೆವು. ಖಳವದೆಗೆ ಹೊರಟು ನಿಂತ ಶುಭ ವೇಳೆ ನಿರಾಭರಣ ಸುಂದರಿಯಾದ ಸರ್ವಾಲಂಕಾರ ಭೂಷಿತಳಾಗಬೇಕೆಂಬ ಉದ್ದೇಶದಿಂದ ವಿಶ್ವಕರ್ಮರು ಮುಂದೆ ಬಂದಿದ್ದಾರೆ. ಸಕಲ ವಸನ ಭೂಷಣಾದಿಗಳನ್ನು ತಂದು ಜಗನ್ಮಾತೆಯ ಪಾದ ಮೂಲದಲ್ಲಿರಿಸಿದ ಕ್ಷಣ ದೇವನಾರಿಯರು ಮುಂದೆ ಬಂದು ಲೋಕಮಾತೆಯನ್ನು ಶೃಂಗರಿಸುತ್ತಾ ಇದ್ದಾರೆ. ಅವರೆಲ್ಲ ಭಕ್ತಿಯಿಂದ ತಾಯಿಯ ಸೇವೆ ಮಾಡುವಾಗ ಮಾತೆಯ ಮಕ್ಕಳಾಗಿ ದೇವಿಯ ಭಜಕರಾಗಿ ನಮ್ಮ ಸೇವೆಯನ್ನು ಕರದ ಚಕ್ರವ ಸ್ವೀಕರಿಸಬೇಕಮ್ಮ. ತ್ರಿನಯ ತ್ರಿಶೂಲವನು
ವಂದಿತನು ವಿನಯದಿಂದಲೇ ಸುರಭ ಗುಣಿಗವ ಅನಿಮಿಜರು ಜಗ್ಗಯುಧಂದೆಲ ಮಣಿದು ಮಾತೆಯ ಪದದೊಳಿನಿಂದ ನುತಿಸಿದನು ಭಯದಿಗೆ ಜಯ 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 ಸಂಕಲ್ಪ ಮಾತ್ರದಿಂದಲೇ ಖಳ ಸಂಹಾರ ಮಾಡುವ ಶಕ್ತಿ ಜಗದಾದಿ ಮಾಯೆಗಿದೆ. ಅವಳಿಗೆ ನಮ್ಮ ಕೈ ಆಯುಧದ ಅಗತ್ಯವೇ ಇಲ್ಲ. ಅದರ ಪಾವಿತ್ರ್ಯಕ್ಕಾಗಿ ನಾವೆಲ್ಲ ಸರ್ವ ಸಮರ್ಪಣ ಭಾವದಿಂದ ಕಾಣಿಕೆಯಾಗಿ ಅರ್ಪಿಸಿದ್ದೇವೆ. ಮಹಿಷ ವಧೆಗಾಗಿ ಲೋಕಮಾತೆ ಹೊರಟು ನಿಂತಾಗಿದೆ. ಎಲ್ಲಿದ್ದಾನೆ ಪರ್ವತ? ಮಕ್ಕಳೇ, ವಿಶ್ವಕರ್ಮನ ಸೇವೆಯಿಂದ ಸಂತೃಪ್ತಿ ಹೊಂದಿದವಳಿದ್ದೇನೆ. ನೀವಿತ್ತಂತಹ ಆಯುಧಗಳನ್ನು ಅಷ್ಟಭುಜಗಳಲ್ಲಿ ಧರಿಸಿಕೊಂಡಿದ್ದೇನೆ. ದೇವತಾ ನಾರಿಯರ ಅಲಂಕಾರದಿಂದ ಸರ್ವಾಲಂಕಾರ ಭೂಷಿತಳಾಗಿದ್ದೇನೆ. ಪರ್ವತರಾಜನೇ ಕೇಸರಿಯಾಗಿ ಬಂದಿದ್ದಾನೆಯೇ? ಇದುವೇ ಪ್ರಸ್ಥಾನ ಶುಭ ಮುಹೂರ್ತ. ವಾದ್ಯ ನಿನಾದದೊಂದಿಗೆ ಶಂಖಧ್ವನಿಯನ್ನು ಮಾಡಿ ನೃಶಂಸನಾದ ಕೂಳ ಮಹಿಷನ ಬದುಗೆ ಬೇಕಾಗಿ ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ. ಪರಿಪರಿಯ ಉತ್ಪಾತಗಳು ಕಾಣಿಸಿಕೊಳ್ತಾ ಇವೆ. ಕೆಂಡದ ಮಳೆ ಸುರಿಯುತ್ತಾ ಇದೆ. ಧೂಮಕೇತುವಿನ ಸಂಚಾರ. ಯಾರೋ ಒಬ್ಳು ನಾರಿ ಬಂದು ಶಂಕದುರ್ಗಾದ್ಯರನ್ನು ಕೊಂದರಂತೆ. ವಿಚಾರಿಸುವೆ.
ಅಬ್ಬಬ್ಬಬ್ಬಬ್ಬಬ್ಬ! ಏನು ಧೈರ್ಯ ನಿನಗೆ? ಅಷ್ಟಭುಜಗಳುಳ್ಳ ನಾರಿಯೇ, ತಟ್ಟನೆ ಕೇಸರಿಯನ್ನು ಏರಿ ಎಂಟತನದಿ ಬಂದುದು ಮಾತ್ರವಲ್ಲ, ಶಂಕದುರ್ಗಾದ್ಯನನ್ನು ಕೊಂದೆ. ಯಾಕೆ ಕೊಂದೆ? ಯಾರು ನೀನು? ನಾನೇ ಮಹಿಷ. ಒಂದು ಹೆಜ್ಜೆ ಮುಂದಿರಿಸಿದೆ, ಅದರ ಜಾಗ್ರತೆ. ವಿಧಾತನಿಂದ ವರಬಲ ಪ್ರಮತ್ತನಾಗಿ ಸುರಲೋಕವನ್ನು ವಶಪಡಿಸಿ ಸುರರನ್ನು ದೆಸೆಗೆಡಿಸಿ ನಿನ್ನ ಪ್ರಭುತ್ವವನ್ನೇ ಸ್ಥಾಪಿಸಿದೆಯ. ಸುರರ ಮೊರೆಯನ್ನಾಲಿಸಿ ನಿನ್ನ ಶಿರವನ್ನು ಕಟ್ಟಿ ಕಡೆ ಸುರರ ಪೊರೆಯ ಬಂದವಳು. ವರಬಲ ಉಂಟು ನನ್ನಲ್ಲಿ. 3 ಲೋಕದ ಒಡೆಯನಿದ್ದೇನೆ. ಸಾಮಾನ್ಯ ನಾರಿ ನೀನು. ಬದುಕಬೇಕೆಂದಿದ್ದೆ. ಸಿಂಹವನ್ನು ಕಡೆಗೆ ಕಳುಹಿಸು, ಕತ್ತಿಯನ್ನು ಕೆಳಗಿರಿಸು, ನನ್ನ ವಾಮಭಾಗ ನಾರಿಯನ್ನು ಭಾಗದ ಅಕ್ಷರವಾಗಿ ಕಾಣಬೇಡ. ನಾರಿಯಾದರನಂತೆ ನಿನ್ನ ಪಾಲಿಗೆ ಮಾರಿಯಾಗಿ ಸರ್ವತಂತ್ರ ಸ್ವತಂತ್ರ ಅಷ್ಟಭುಜೆ ಅಯೋನಿಜೆ ಸಿಂಹವಾಹಿನಿ ನಿನ್ನ ಪಾಲಿನ
ಸುಖವಾಗಿ ನಿಮಗೆ ಬರ್ತೀನಿ ಅಗಿಜಯನ ಸಕಲತೆ ಪಾಲತೆ ಮೈಜಾತುರ ಮರ್ತೀನಿ ನಮಾಮಿ ಅಮ್ಮಾವಿಗೆ ಶಾಂತಕಿ ಶಾಂತಳಾಗಲು ರಸಭಯ ನಿನಗಿಲ್ಲ ಮುಂದಕ್ಕೆ ಹರುಷದಲ್ಲಿ ರಾಗವನ್ನು ಪಾಲಿಸುವ ಮರೆಯದೆ ನೀನಿರದ ದುಷ್ಟದೈತ್ಯರನ್ನು ತರೆಯುವಂತಹ ಸಂದರ್ಭದಲ್ಲಿ ಉಗ್ರ ರೂಪವನ್ನು ತಾಳಿದವಳು ನಾನು. ರೌದ್ರ ರೂಪವಂತ ನನ್ನನ್ನು ಶಾಂತಗೊಳಿಸುವರೇ ವಿಧ ವಿಧವಾದಂತಹ ಭಕ್ತಿಯಿಂದಲೇ ನುತಿಸುತ್ತಾ ಇದ್ದಿ. ಇದೋ ಶಾಂತಳಾಗಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟ, ಪುಷ್ಪಾಂಡಿನಿ, ಸ್ಕಂದಮಾತ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ. ಹೀಗೆ 9 ದಿನಗಳಲ್ಲಿ 9 ರೂಪಗಳಿಂದ ದುರುಳರನ್ನು ನಿಗ್ರಹಿಸಿದವಳು. 10ನೇ ದಿನದಂದು ವಿಜಯವನ್ನು ಪ್ರಾಪ್ತಿಸಿಕೊಂಡವಳಿದ್ದೇನೆ. ಈ 9 ದಿನಗಳನ್ನು ನವರಾತ್ರಿ ಎಂದು, 10ನೆಯ ದಿನವನ್ನು ವಿಜಯ ದಶಮಿ ಎಂದು ಯಾರು ಆಚರಿಸಿಕೊಂಡು ಬರುತ್ತಾರೆ ಅಂತವರ ಪಾಲಿಗೆ ಕಾಮಿತಾರ್ಥ ಪ್ರದಾಯಕಿಯಾಗಿರುತ್ತೇನೆ. ಸ್ವರ್ಗದ ಪೀಠ ಬರಿದಾಗಿದೆ. ನಿನಗಿನ್ನು ಭಯವಿಲ್ಲ ಮಗನೇ. ಮುಂದಕ್ಕೆ ಕಷ್ಟ ಬಂದ್ರೆ ಏನು ಮಾಡಲಿದ್ದಾನೆ? ನಿಮ್ಮ ಪಾಲಿಗೆ ಆಪತ್ತು ಒಡೆಸಿದ ತುಹಿನಗಿರಿಗೆ ಬಂದು ನನ್ನನ್ನೇ ನಿಷ್ಠೆಯಿಂದಲೇ ಪ್ರಾರ್ಥಿಸಿಕೊಳ್ಳಿ. ಇದೇ ರೀತಿ ದರ್ಶನವನ್ನಿತ್ತು ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ಶುಭವಾಗಲಿ. ಶೋಣಿದವ ದಾನವನ ಶುಂಭದಾನವ ಅಧಿಕ ವಿಭವದಲ್ಲಿ
ಸಿಂಹಾಸನ ಕೇಳಿದ್ದೇವೆ. ನಾವೇ ಸರಿ ಹೊರಟು ಬಂದ ವಿಚಾರ ಅನೇಕ ವಿದ್ಯೆ ಆಲಿಸಬೇಕು. ಧನುಕುಮಾರಗ ಶುಭದಾನವ ಮಹಾದೇವ ಕಾಪಾಡು ತಂದೆ ಕಾಪಾಡು. ತಮ್ಮ ನಿಶುಂಭ ಕಶ್ಯಪ ಬ್ರಹ್ಮ ಹಾಗೂ ಧನುದೇವಿಗೆ ಮಕ್ಕಳಾಗಿ ಈ ಲೋಕದ ಬೆಳಕನ್ನು ಕಂಡವರು ನಾವು. ಸರಿ. ಶುಂಭ ಹಾಗೂ ನಿಶುಂಭ ಎಂಬ ವಿಧಾನದಿಂದ ಮೆರೆಯುತ್ತಿದ್ದೇವೆ. ಹುಟ್ಟು ಸಾವುಗಳ ಮಧ್ಯೆ ಇರುವಂತಹ ಜೀವನದಲ್ಲಿ ಸಾಧಿಸಬೇಕೆಂಬ ಛಲವನ್ನು ತೊಟ್ಟು ವಿಧಿಯ ಕುರಿತು ತಪಸ್ಸನ್ನಾಚರಿಸಿ ಧರೆಯೋನಿಜರಿಂದ ಹಾಗೂ 3 ಮೂರ್ತಿಗಳಿಂದಲೂ ಮರಣ ಇಲ್ಲದಂತಹ ವರವನ್ನು ಪಡೆದಂತಹ ನಾವು ಮಾಡಿರುವಂತಹ ಘನಕಾರ್ಯಗಳ ವಿದ್ಯೆಯಿಂದಲೇ ವರಬಲವನ್ನು ಪಡೆದಂತಹ ನಾವು ಭೂಲೋಕವನ್ನು ಸೇರಿ ಪೂಜರ ಗರ್ವವನ್ನು ಮುರಿದು ಕಪ್ಪವನ್ನು ಸಂಗ್ರಹಿಸಿಕೊಂಡವರಿದ್ದೇವೆ. ಆ ಬಳಿಕ ಪಾತಾಳ ಲೋಕವನ್ನು ಸೇರಿ ಉರಗಾದಿಗಳನ್ನು ಸದಿ ಪಡೆದಿದ್ದೇವೆ. 2 ಲೋಕ ಸ್ವಾಧೀನವಾಗಿದೆ. ಇನ್ನು ಉಳಿದಿರುವುದು ಒಂದೇ ಲೋಕ, ಲೋಕ. ಶುಂಭನಾನುಜ ನಿಶುಂಭ ಬರುವುದಕ್ಕೆ ಕಾರಣ ಉಂಟು. ನಿನ್ನ ಸುರಪೀಠವನ್ನು ನನ್ನ ಅಣ್ಣನಂತಹ ಶುಂಭನಿಗೆ ಒದಗಿಸಿಕೊಳ್ಳುವುದಕ್ಕಾಗಿ ಬಂದವನ. ಗೊತ್ತುಂಟು ನಿನಗೆ? ಗೊತ್ತುಂಟು. ತೋರಿಸ್ತೇನೆ. ಹೌದಾ? Don't
ಶುಂಭ ನಾನು ನಾಕದ ಪೀಠವನ್ನು ಬಯಸಿ ಬಂದಿದ್ದೇನೆ. ಸಾಮದಿಂದ ಬಿಟ್ಟು ಎಷ್ಟು ತಪಸ್ಸು ಮಾಡಿದ್ದೇನೆ. ನಿನಗೆ ಮನಸ್ಸು ಬಂದಾಗೆ ಬರುವುದಕ್ಕೆ ಇರುವುದಕ್ಕೆ ನಿನ್ನ ಶೋಣಿತಪುರ ಮನೆ ಅಂತ ಭಾವಿಸಿದ್ಯಾ? ಎಂಥದ್ದು ಯಾವ ಲೋಕ? ಸ್ವರ್ಗಲೋಕಕ್ಕೆ ಯಾಕೆ ಬಂದದ್ದು? ಇದನ್ನು ಕೂಡ ನಮ್ಮವನ್ನ ಈ ಅಧಿಕಾರ ಪಡೆಯುವುದಕ್ಕೆ 100 ಯಾಗ ಮಾಡಿದ್ದೇನೆ. ಸುಮ್ಮನೆ ಬದುಕುವಂತಹದ್ದಲ್ಲ. ಮುಂದುವರಿಯುವ ತಲೆಗೆ ಬಡಿ. ಜಯವಾಗಲಿ, 3 ಲೋಕಾಧೀಶನಿಗೆ ಶುಭವಾಗಲಿ, ಜಯವಾಗಲಿ, ಜೈ ಜೈ. ನಾಲ್ಕದ ಪೀಠವನ್ನು ಏರಿಕೊಂಡವರು ಬಹಳಷ್ಟು ಮಾತಾಡಿದ್ದಾನೆ. 100 ಯಾಗಂತೆ. ಯಾಗದ ಪರಕ್ರಮ ಎಲ್ಲಿ ಹೋಯ್ತೀಗ? ಪೆಟ್ಟು ತಿಂದು ಓಡಿ ಹೋಗಿದ್ದಾನೆ. ನಾಲ್ಕದ ಪೀಠವನ್ನು ಏರಿದಂತಹ ನಾವು ನಮ್ಮವರ ಜಯಘೋಷ ಕೇಳುವಂತಹ ಹೊತ್ತಿನಲ್ಲಿ ಮನಸ್ಸಿನಲ್ಲಿ ಬಹಳಷ್ಟು ಸಂತೋಷವಾಗುತ್ತಿದೆ. ಇಷ್ಟರವರೆಗೆ ಭೂಲೋಕದಲ್ಲಿದ್ದಂತಹ ಬ್ರಾಹ್ಮಣರು ಯಾರಿಗೆ ಅಭಿಸನ್ನು ನೀಡುತ್ತಿದ್ದಾರೆ, ಇನ್ನು ಮುಂದಕ್ಕೆ ನೀಡಬಾರದು. ಏನಿದ್ದರೂ ಶುಂಭಾರ್ಪಣವಾಗಬೇಕು. ಸೂರ್ಯಚಂದ್ರರ ಸಂಚಾರವು ಕೂಡ ನಮ್ಮ ಅನುಮತಿಯಂತೆಯೇ ನಡೆಯಬೇಕು. ಯುದ್ಧ ಮಾಡಿದಂತ ಆಯಾತ ವಿಶ್ರಾಂತಿ ತೆರಳುವ. ಶಂಕರಿ ಅಭಯ ಅಂಬಿಕೆ ಶಂಭು ಮನೋರಥ ಬೆಂಬಿಡದೆ ಸುರರ ಪುರೆಯ ಸರ್ವಾಣಿ ದೇವಿ ನಮಸ್ತಸ್ಸೈ ನಮಸ್ತಸ್ಸೈ ನಮೋ ನಮಃ. ಜಯ 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 ಜಯ. ಎಳೆಯದುರ ಪಾಲ ಗೊಡು ಗುಡ್ಡುವುದೇ ಹುಳ ಮಗಿದೆ ಸೋಲಿದೆ ನಾಟವ ಆಡುತ್ತಿದ್ದರು ಕಾಲನಾಲಯಗ ತುಹಿನಾದ್ರಿಯ ತಪ್ಪಲಿನೆಡೆಗಾಗಿ ಬರುತ್ತ ಭಕ್ತಿ ಪುರಸ್ಸರವಾದಂತಹ ಪ್ರಾರ್ಥನೆಯಿಂದಲೇ ಪ್ರಾರ್ಥಿಸುವುದಕ್ಕೆ ನುತಿಸುವುದಕ್ಕೆ ತೊಡಗಿದೆಯಲ್ಲ. ಅಪರಾಜಿತೆಯಾದಂತಹ ನಾನೇ ಚೇತನಾ ಸ್ವರೂಪದಿಂದ
ಯಕ್ಷಳಾಗಿದ್ದೇನೆ. ಸರಿ. ಆರ್ತಧ್ವನಿ ನಿನ್ನದು. ಕಷ್ಟಕ್ಕೆ ಸಿಲುಕಿದ್ದಿ ಎನ್ನುವುದು ಸ್ಪಷ್ಟವಾಗುತ್ತದೆ. ಈ ಹಿಂದೆಯೂ ಇಂತಹ ಕಷ್ಟ ನಿನಗೆ ಮೈದೋರಿದಂತಹ ಸಂದರ್ಭ. ಅವ್ಯಕ್ತಳಾದಂತಹ ನಾನು ವ್ಯಕ್ತಳಾಗಿ ದುರುಳ ಮಹಿಷಾಸುರನನ್ನು ವಧಿಸಿ ಪುನರಪಿ ನಿಮಗೆಲ್ಲರಿಗೂ ಸ್ವರ್ಗದ ಪೀಠವನ್ನು ಒದಗಿಸಿಕೊಟ್ಟವಳು. ಆ ಸಮಯದಲ್ಲಿ ನಿಮಗೊಂದು ಭರವಸೆಯ ಮಾತು, ಕಷ್ಟಕಾಲ ಬಂದಾಗ ಸ್ಮರಿಸಿಕೊಳ್ಳಿರಿ. ಆಪತ್ತು ಕಳೆಯುವುದಕ್ಕೆ ಬೇಕಾಗಿ ಆಪತ್ ಬಾಂಧವಿಯಾಗಿ ಬಂದಿದ್ದೇನೆ. ಏನು ಕಷ್ಟ ಬಂತು ಹೇಳಿಕೋ ಮಗನೇ. ಜನನಿಗೆ ವಿಲಂಬ ಧನುಜ ಮಗಿಜಾಗಿರುವುದ ಗಣಪರಾಕ್ರಮಿ ತುಂಬನು ಅನ್ಮನದಲ್ಲಿ ಸುರರ ಸೋಲಿರುವುದೇ ನಾಗವನು ಪಾಲಿಸುವ ಕಡನು ಜನನಿಗೆ ಅಮ್ಮ ಸರ್ವೇಶ್ವರಿ ಸುರನಾಥ ಅಗಿಶಬದೇ ನಂತರ ತುಹಿನಾದಿನ ದಪ್ಪಲ ಪ್ರದೇಶವನ್ನು ಬಂದು ಸೇರಿ ಪರಿಪರಿಯಾಗಿ ನಿನ್ನನ್ನು ನುತಿಸುವರ ಬಲವಾದ ಕಾರಣ ಇದೆ ತಾಯಿ. ಧನುದೇವಿಯ ಸಂಜಾತರಾದ ಶುಂಭ ನಿಶುಂಭರೆಂಬದಾನವರು ಬ್ರಹ್ಮದೇವರಿಂದ ವರವನ್ನು ಸಂಪಾದಿಸಿ ಲೋಕದಲ್ಲಿ ಅನ್ಯಾಯ ಅನಾಚಾರ ಅಧರ್ಮಗಳನ್ನೇ ಸಗುತ್ತಾ ಮೆರೆದಾಡುತ್ತಾ ಇದ್ದಾರೆ. ವಹಿ ಎಂಬ ಮಾಂಗಲ್ಯಕ್ಕೆ ಮಾಲಿನ್ಯದ ಮುಚ್ಚಳವಿಕ್ಕಿ ಪದಾನ್ಮತ್ತರಾಗಿ ಬೆಳೆಯುವ ಕೂಡ ಶುಂಭ ನಿಶುಂಭರ ತರಿದು ಲೋಕಕ್ಕೆ ಕಲ್ಯಾಣ ಒದಗಿಸಮ್ಮ ರಕ್ಷಿಸುತ್ತಾರೆ. ಕರುಣಿಸಿದ್ದೇನೆ ಅಭಯ. ಕರುಣಿದುದ ಅಭಯವನ್ನು ನುಡಿದಳು ಇರಿದು ಸಮಯದಿ ಅರಿತುದ ಜನ ನೆರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆದಿ ನಿಜವನು ತುಗಿನ ಗಿರಿಯುಳು ಇರುತ್ತ ನೋಡು ಎನ್ನಲೀಲೆಯ ನೀವೆಲ್ಲರೂ ಅರುಡದೊಳಗೆ ನೆರುದ ಶ್ರೀಧರಿಗೆ ಶ್ರೀದೇವಿ ದೇವಿ ಸುರಪಾಲ ಜನನಿ ಸಿರಿವಂತನಾದಂತಹ ನೀನು ಸಿರಿವಂತಿಕೆಯಲ್ಲಿ ಮೆರೆದಾಡುವಂತಹ ಸಂದರ್ಭ ದುಷ್ಟರ ಕಣ್ಣು ಆ ಸಿರಿತನದ ಮೇಲಾಗಿ ಬಿತ್ತು. ಆ ಪರಿಣಾಮದಿಂದಲೇ ಭುಜಬಲದಿಂದಲೇ ಅದನ್ನು ಪ್ರಯತ್ನಿಸುವುದಕ್ಕೆ ಮುಂದಾದ ಅದರಲ್ಲಿ ಸಫಲತೆಯನ್ನು ಕಾಣುವುದಕ್ಕೆ ಮುಂದಾದಂತಹ ಅವರು ನಿಮ್ಮನ್ನು ಜೀವಿಸುವುದಕ್ಕೆ ಬಿಡುತ್ತಾ ಇಲ್ಲ. ನಿಮ್ಮ ಸ್ಥಾನದಲ್ಲಿ ಇದ್ದುಕೊಂಡು ನಿಮ್ಮ ಕರ್ತವ್ಯವನ್ನು ಎಸಗುವುದಕ್ಕೆ ಬಿಡುತ್ತಾ ಇಲ್ಲ. ಅಲ್ಲಿ ಸ್ಥಾನಭ್ರಷ್ಟರಾಗಬೇಕು, ಮತ್ತೊಂದು ಕರ್ತವ್ಯ ಭ್ರಷ್ಟರಾಗಬೇಕು. ಈ ಕಾಲದಲ್ಲಿ ಅದು ನಡೆಯಿತು ಅಂತ ಆದ್ರೆ ನಿಮ್ಮ ಅನುಷ್ಠಾನಕ್ಕದು ಕುಂದು ಬರುತ್ತದೆ ಎನ್ನುವುದನ್ನೇ ಆಲೋಚಿಸಿ ಪರಮ ಲಕ್ಷ್ಯವನ್ನಾಗಿರಿಸಿದ ದುಷ್ಟರು ಈ ಹೊತ್ತಿಗೆ ಮೆರೆದಾಡ್ತಾ ಇದ್ದಾರೆ ಅಂತ ಆದ್ರೆ ಕಿರಿದು ಸಮಯದ ಒಳಗಾಗಿ ದುರುಳದಾನವರನ್ನು ವಧಿಸಿ ನಿಮಗೆಲ್ಲರಿಗೂ ಸೌಖ್ಯಮಯಳಾಗುತ್ತೇನೆ. ಅಲ್ಲಿಯವರೆಗೆ ನಾವೆಲ್ಲಿರಬೇಕು ತಾಯಿ? ನಿಮ್ಮದ್ದಾದ ನಿಜ ರೂಪವನ್ನು ಮರೆಮಾಚಿ ತುಹಿನಗಿರಿಯೊಳಗಿದ್ದು ಎನ್ನ ಲೀಲಾ ವಿನೋದವನ್ನು ಕಾಣುವಿರಂತೆ. ಶುಭವಾಗಲಿ. ಜಯ 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 ಜಯ. ಅಳಬೇಡ ಅಳುವುದು ಮನದಲ್ಲಿ ತಿಳುಗಿ ಬಳಿಗ ಶಕ್ತಿ ರೂಪಿಣಿ ಸ್ಥಳದ ಬಡಿಗೈದು ಗೆಲುವಡೆ ಅಸಾಧ್ಯ ಎಂದೆಂಬುದೇ ತಿಳಿದಳ ಕ್ಷಣದೊಳಗೆ ಸರಿ ಮೋಗದ ಬಲೆಗೆ ಸಿಲುಕಿದೆ ಧನುಜರದ ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ತಿಳಿದಳು. ಆಲೋಚಿಸಬೇಕಲ್ಲ ಎಂದು ಯೋಚಿಸಿ ಮಗಮಾಯೆ ಯೋಚಿಸಿ ಮಗಮಾಯೆ
ನಗಮಾಯೆ ಸಮೂಹದಿಂದಲೇ ಎಲ್ಲವನ್ನು ಸಾಧಿಸುವುದಕ್ಕಾಗುತ್ತದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ವಿಚಾರ. ಯಾವುದನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುತ್ತದೋ, ಯಾವುದು ಸಾಧ್ಯಕ್ಕೆ ಅಸಾಧ್ಯವಾದಂತಹ ವಿಚಾರ ಬರುತ್ತದೋ, ಯಾವುದು ಅನುಷ್ಠಾನಕ್ಕೆ ಯೋಗ್ಯವಾಗುತ್ತದೋ, ಇವೆಲ್ಲವನ್ನು ಕೂಡ ಸುರರು ಹಾಗೂ ಅಸುರರಿಂದ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ವೃಂದವನ್ನು ಜೊತೆಗೂಡಿಸಿಕೊಂಡು ಸ್ವರ್ಗವನ್ನು ಉಳಿಸಬೇಕು ಎನ್ನುವ ಹಾಗೆ ಪ್ರಯತ್ನ ಪಟ್ಟವರು ಸುರಪಾದಿ ಸುಮನಸರು. ಅದೇ ವೃಂದವನ್ನೇ ಬಳಸಿಕೊಳ್ಳುತ್ತಾ ದುಷ್ಟತನದಿಂದ ಮುಂದುವರಿದು ಸ್ವರ್ಗಲೋಕವನ್ನು ಬಲಾತ್ಕಾರದಿಂದ ವಶೀಕರಿಸಿಕೊಳ್ತೇನೆ ಎನ್ನುವ ಹಾಗೆ ಮುಂದೊತ್ತಿ ಬರುವಂತಹ ದುಷ್ಟರಿನ್ನೊಂದು ಕಡೆ. ಹಾಗಾದರೆ ಎರಡರಲ್ಲಿಯೂ ವೃಂದ ಎನ್ನುವುದುಂಟು. ನಡೆಯುವಂತಹ ಪಥ ಯಾವುದು ಎನ್ನುವುದನ್ನು ಆಲೋಚಿಸಬೇಕಲ್ಲ. ಸುಧರ್ಮವಾದಂತಹ ಪಥದಿಂದಲೇ ನಡೆದರು ಎಂದಾದರೆ ಸುರರಂತೆಯೇ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಆದರೆ ಭುಜ ಬಲದಿಂದ ಎಲ್ಲವನ್ನು ಪಡೆದುಕೊಳ್ಳುವುದಕ್ಕೆ ಮುಂದಾದಂತಹ ದುಷ್ಟರಿಗೆ ಮತ್ತೊಂದು ಪಾಠವಾಗಬೇಕಲ್ಲ. ಆದ್ದರಿಂದಲೇ ಶಕ್ತಿ ಸ್ವರೂಪಿಣಿಯಾಗಿ ಕಾಣಿಸಿಕೊಳ್ಳುವುದಕ್ಕೆ ಮುಂದಾದೆ. ಇದುವರೆಗೂ ಪಾರ್ವತಿಯಲ್ಲಿ ಐಕ್ಯಳಾಗಿದ್ದವಳು ನಾನು. ಆಕೆ ಹೃದ್ಘೋಷ ಸಂಭವೆಯಾದೆ. ಪಾರ್ವತಿಯ ಕಾಯಕೋಶದಿಂದಲೇ ಹೊರಬಂದಂತಹ ಕಾರಣಕ್ಕಾಗಿ ಕೌಶಿಕಿ ಎನ್ನುವಂಥ ಅಭಿಧಾನದಿಂದ ದೇವತೆಗಳು ನನ್ನನ್ನು ಪ್ರಾರ್ಥಿಸುವುದಕ್ಕೆ ತೊಡಗಿದರು. ಸಂಕಲ್ಪದಿಂದಲೇ ಎಲ್ಲವನ್ನು ಸಾಧಿಸಬಲ್ಲ ನನಗೆ ದುಷ್ಟರನ್ನು ವಧಿಸಬಹುದಲ್ಲ. ಆದರೂ ಬ್ರಹ್ಮ ಕೊಟ್ಟಂತಹ ವರ ಒಂದಿದೆ. ಬ್ರಹ್ಮಜನನಿಯಾದಂತಹ ನನಗೆ ಬ್ರಹ್ಮನ ವರವನ್ನು ಕಸಿದುಕೊಳ್ಳುವಂತಹ ಸಾಮರ್ಥ್ಯವಿದ್ದರೂ ಕೂಡ ನಿಯತಿಯನ್ನು ಮೀರಿ ನಡೆಯುವಂತಿಲ್ಲ ಎನ್ನುವುದು ಅವರಿಗೆ ಅರ್ಥವಾಗಬೇಕಲ್ಲ. ಹಾಗಾದರೆ ಇದುವರೆಗೂ ಅವರು ಸಂಕಲ್ಪಿಸಿದಂತಹ ಸಿದ್ಧಿಗಳು, ಆರ್ಜಿಸಿಕೊಂಡಂತಹ ಸಿದ್ಧಿಗಳು ಯಾವ ಕಾಲಕ್ಕೂ ಅದೇ ರೀತಿಯಾಗಿ ಉಳಿಯಬೇಕು ಎಂದಾದರೆ ಬ್ರಹ್ಮನ ವರ ಎನ್ನುವುದು ಸುಳ್ಳಾಗಕೂಡದು. ಅದಕ್ಕೆ ತದ್ವಿರುದ್ಧವಾದಂತಹ ನೆಲೆಯನ್ನು ನಾ ಕಂಡುಕೊಳ್ಳಬೇಕಲ್ಲ. ಆದ್ದರಿಂದಲೇ ಮೋಹದ ಬಲೆಯೊಂದನ್ನು ಬೀಸುತ್ತೇನೆ. ಧನುಜರನ್ನೆಲ್ಲರನ್ನು ಅದಕ್ಕೆ ಸಿಲುಕಿಸಿ ಕೊಲ್ಲುವ ಕಾರ್ಯವದು ಅತಿ ಸುಲಭ. ಕೊಲ್ಲುವುದೇ ಮೂಲ ಉದ್ದೇಶವಲ್ಲ. ದುಷ್ಟರ ಹನನವಾಗಬೇಕು, ಅವರಲ್ಲಿರುವ ದುಷ್ಟತನ ಎನ್ನುವುದು ಹನನವಾಗಬೇಕು ಎನ್ನುವುದೇ ಮೂಲ ಉದ್ದೇಶವಾಗಿರಿಸಿಕೊಳ್ಳುತ್ತ ಕದಂಬ ಕಾಂತಾರದಲ್ಲಿ ನಾನಿರುತ್ತೇನೆ. ನನ್ನದಾದ ಮೈಕಾಂತಿಯನ್ನು ದಿನಕರ ಕೋಟಿ ತೇಜದಿಂದ ಹೆಚ್ಚಿಸಿಕೊಳ್ತೇನೆ. ತನ್ನ ಗಂಧವನ್ನು ಪರಿಸರದಲ್ಲಿ ಪಸರಿಸಿ ಬಿಡ್ತೇನೆ ಎನ್ನುವ ಹಾಗೆ ಆಲೋಚಿಸುತ್ತಿರುವ ವೇಳೆ ಅಂಬರ ಪದದಿಂದಲೇ ಕನಕದ ಉಯ್ಯಾಲೆ ಒಂದು ಇಳಿದು ಬರುತ್ತಾ ಇದೆಯಲ್ಲ. ವನ ಮಧ್ಯದಿ ನೂತನದಿ ಸೃಜಿಸಿ ತನುಜರ ತನುಮನ ಮೋಹಿಪ ತೆರದಲ್ಲಿ ಅನುಪಮೆಯಾದಂತಹ ನಾನು ವಿಧ ವಿಧವಾದಂತಹ ರಾಗಗಳನ್ನು ಹಾಡುತ್ತಾ ಕಳ್ಳರನ್ನು ನನ್ನತ್ತ ಆಕರ್ಷಣೆಗೊಳಿಸಬೇಕಲ್ಲ. ಏರಿಕೊಳ್ತೇನೆ. ಪೃಥ್ವಿಯಲ್ಲವ ಸಂಚರಿಸಿ ಶೋಧಿಸುವೆ.
ಸಂತೋಷದಿಂದ ಕನಕ ಗರ್ಭರದು ಕುರಿತ ಆಚರಿಸಿದೆವು. ಹೌದು. ಒಳಿದ ವಿಧಾತ 3 ವರಗಳ ಇತ್ತ. ಯಾವುದು? ಅಖಂಡವಾದ ಬ್ರಹ್ಮಚರ್ಯ, ಮನೋವೇಗ, ಕೇಳದ ನಿಜ. ಕೈ ಸೇರಿದ ತಕ್ಷಣ ಪರಾಕ್ರಮವನ್ನು ತೋರ್ಪಡಿಸಬೇಕೆಂಬಂತ ಉದ್ದೇಶದಿಂದ ದಣಿಪಾಲಕರ ದರ್ಪವನ್ನೇ ಇಳಿಸಿದೆವು. ಹೌದು. ಇಳಿದೆವು ಕೆಳಗೆ ಪಾತಾಳಕ್ಕೆ. ನಿಜ. ಉರಗಾದಿಗಳನ್ನು ಮೆಟ್ಟಿದೆವು. ಏರಿದೆವು ನಾಕವನ್ನು. ನಮ್ಮಿಂದ ಮೊದಲ ಶುಂಭ ಸ್ವರ್ಗಲೋಕವನ್ನು ಸ್ವಾಧೀನಪಡಿಸಿಕೊಂಡಿದ್ದ. ಹೌದು. ಶುಂಭನಾಗಲಿ ನಿಶುಂಭನಾಗಲಿ ಬರಲಿ ಸಮರಕಮದಿಗೆ ಬಂತ ಆಹ್ವಾನ. ನಾರದ ಬಂದ ಸನ್ನಿ ಎಸಗಿದ ಹೆಸರನ್ನು ಮಾಡಿದಂತಹ ಶುಂಭ ಕರೆದು ಹರಡಿಸಿದ ಆಜ್ಞೆಯನ್ನು ಶಿರದೊಳಂತು 3 ಲೋಕ ಸಂಚಾರವನ್ನು ಕೈಗೊಂಡೆವು. ಕೈಗೊಂಡ ಕಾಲಕ್ಕೆ ಎಲ್ಲರೂ ಹೊಗಳಿದ್ದು ತೆಗಳಿದವರು ಕಂಡವರಲ್ಲ ನಾವಲ್ಲ. ಏಕದೇವ ಶುಂಭ ಮನಸ್ಸಿಗೆ ಬಹಳ ಆನಂದವಾಯಿತು. ತಿರುಗಾಟದ ಪರಿಣಾಮ ಹಸಿವೆ. ಮಾಂಸ ತಿನ್ಬೇಕು, ರಕ್ತ ಕುಡಿಬೇಕು. ಎಲ್ಲಿ ಕುಡಿಯುವುದು, ಎಲ್ಲಿ ತಿನ್ನುವುದು? ಎಲ್ಲಿ ಉಂಟು ತಿನ್ನುವುದಕ್ಕೆ? ತಿನ್ನುವುದಕ್ಕಿರುವ ಜಾಗ ಒಂದೇ. ಕದಂಬ ಕಾಂತಾರಲ್ಲೂ ಕಾರಮೃಗಗಳ ತರಿಯುದು, ರಕ್ತ ಕುಡಿದು, ಮಾಂಸ
ಮೃಗವನ್ನು ಬೆಳೆದಲೆ ಎಲ್ಲರಿಗೂ ತನುವ ಶ್ರಮವನ್ನು ಕಳೆಬೇಕೆಂದನು ಆಗ ಬರಲು ಕದಂಬವನದೆಡೆಗೆ ಆಗ ಬರಲು ಹಸಿವೆಯ ನಿವಾರಣೆಗಾಗಿ ಚಿಕ್ಕ ಚಿಕ್ಕ ಪ್ರಾಣಿಗಳ ಹಿಡಿದು ತಿಂಬ ಎಂಬ ಉದ್ದೇಶದಿಂದ ಆಗ ಬಂದದ್ದು. ಎಂತದ್ದು ಆಗ ಬರುವುದಕ್ಕಾಗ್ಲೇ ಬಂದಿದ್ದ ನೋಡಿದ ಮೇಲೆ ನನಗೆ ಗೊತ್ತಾಯ್ತು. ಆಗ ಏನು ಬಂದಿದೆಯೋ ನಾ ತಿಳಿಯದು. ಈಗ ನೀ ಎಲ್ಲಿರ್ಪ ಅಣ್ಣ? ನೀ ಎಲ್ಲಿರುವೆ? ಬರುವುದಕ್ಕಾಗ್ಲೇ ನೀನು ಚಂಡಮುಂಡರಾಗಿದ್ದೀಯ ಮತ್ತೆ ಹಾಗೆ ಬರುವುದಕ್ಕೆ ಆಗ್ಲೇ ಬಂದಿದೆ. ಹೇಗೆ ಆಗ್ಲೇ ಬಂದಿದೆ. ಆಗ ಆಗ ಇದು ಯಾವ ಪ್ರಾಣಿ ಆಗ ಕಾಣ ಸಿಕ್ಕಿತು? ಹೌದು, ಯಾವುದು? ನೋಡಿದ ಮೇಲೆ ಗೊತ್ತಾಗ್ತದಲ್ಲ. ಏನು ಸಿಕ್ಕಿತು? ಇದು ನಮಗೆ ಆದಿತ್ತ ಆಗಬಹುದಾ? ಹಾಗೆ 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 ಪ್ರಾಣಿಗಳನ್ನು ಕೊಲ್ಲುವುದಕ್ಕಾಗಿ ಮುಂದುವರಿದೆ. ಓಹೋ, ಹೌದೌದು. ಅಣ್ಣ, ಯಾವ ಪ್ರಾಣಿಯ ಕಂಡ ಯಾವುದರ ತಿಂದ ಹೇಳುವೆಯ ನನ್ನ ಮುಂದೆ? ಈ ದಾರಿಯನ್ನು ಹಿಡಿದು ಮುಂದೆ ಹೋಗುವಾಗ ಚಿಗರೆಯ ಮರಿ, ಜಿಂಕೆ ಹಿಡಿದ, ಬಡಿದ, ಮಾಂಸ ತಿಂದ ನೀನಲ್ಲಿ ಬೇಟೆಯಾಡಿತು. ಆಡಿದ್ದೇನೆ ಬೇಟೆ. ನಿನ್ನ ಜೊತೆಗೆ ಬಂದ್ರೆ ನೀ ಸ್ವಲ್ಪವೂ ಸಿಗುವುದಿಲ್ಲ ಎನ್ನುವುದು ತಿಳಿ. ಈ ದಾರಿಯಲ್ಲಿ ಮುಂದುವರಿದು ಹೋಗುವಾಗ ಹಂದಿಗಳ ಹಿಂಡೊಂದು ಕಾಣುವುದಕ್ಕೆ ಸಿಕ್ಕಿತು. ಒಂದೊಂದನ್ನೇ ಹಿಡಿದೆ, ನೆಲಕ್ಕೆ ಬಡಿದೆ, ರಕ್ತ ಕುಡಿದೆ. ಹಂದಿ ಅಲ್ವಾ? ಹಂದಿ 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 ಅಲ್ವಾ? ಹಂದಿಯೇ ಗೊತ್ತಾಗಿದೆ ನನಗೆ. ಯಾಕೆ? ಅಲ್ಲ, ನೀನಲ್ವಾ ಹಂದಿ ಅಂತ? ನನ್ನ ಹೇಳಿದ. ನಿನ್ನನ್ನಲ್ಲ, ಹಂದಿ ಹಂದಿ ತಿಂದೆ ನೀನು. ಹೊಟ್ಟೆ ತುಂಬಿತಾ? ಹೌದು. ಈಗ ಏನು ಮಾಡುದು? ಈಗ ಒಂದು ಕೆಲಸ ಮಾಡು. ಹೊಟ್ಟೆ ತುಂಬಿದ ದೇಹದ ಆಯಾಸ ನಿವಾರಣೆ ಆಗಬೇಕು. ಕಾಣುವ ಕರಿ ಬಂಡೆಯಲ್ಲಿ ಸ್ವಲ್ಪ ಮಲಗು. ಮಲಗಿದ್ರೆ ಗಾಳಿ ನೀನೇ ಹಾಕುದು. ಮತ್ತೆ ನನಗೆ ಯಾರು ಗಾಳಿ ಹಾಕುದು? ನಿನಗ ಇಲ್ಲಿ ನಾವಿರುವರು ಹೊರತುಪಡಿಸಿ ಬೇರೊಬ್ಬರು ಇಲ್ವಲ್ಲ, ಹಾಗಾಗಿ ನಿನಗೆ ಆಮೇಲೆ ನಾ ಗಾಳಿ ಹಾಕುವೆ. ಈಗ ಶ್ರಮಜಲ ಸುರಿಯುವುದು ಮತ್ತೆ ಗಾಳಿಯ? ಹೌದೌದು. ಯಾವಾಗಲೂ ಮೊದಲು ನನ್ನ ಶ್ರಮ. ಯಾವಾಗಲೂ ಜಲ ಸುರಿಯುವಾಗ್ಲೇ ಬೇಕಾದದ್ದು ಅನುಕೂಲ ಬರಬೇಕು. ಅನುಕೂಲಕ್ಕೆ ಬೇಕಾದ ವ್ಯವಸ್ಥೆ ಇಲ್ವಲ್ಲ? ಗಾಳಿಯ ವ್ಯವಸ್ಥೆ ಹೇಗೆ ಮಾಡುವ? ನಮ್ಮವನಿದ್ದಾನಲ್ಲ ಮಾರುತ, ಹೌದಾ? ಅವನಿಗೆ ಒಂದು ಆಜ್ಞೆಯನ್ನು ಮಾಡುವ. ಹೌದಲ್ಲ? ಅವನಿಗೆ ಅನುಕೂಲವಾಗುವಂತ ಸ್ಥಳವನ್ನೇ ಸೇರಿಕೊಳ್ಳಬೇಕು. ಆಜ್ಞೆಯನ್ನು ಹೊರಡಿಸುವುದಕ್ಕೆ ಸೂಕ್ತ ವ್ಯಕ್ತಿ ನೀನೆ. ಕರೆದು ಆಜ್ಞೆ ಹೊರಡಿಸು. ಮಾರುತ ಅಣ್ಣ, ಏನವ ಬೀಸಲಿಕ್ಕೆ ಪ್ರಾರಂಭ ಮಾಡುವುದೇ? ಮಾರುತ ಬೀಸುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಗಾಳಿ ಮಾತ್ರ ನಮಗೆ ಮುಟ್ಟುವುದಿಲ್ಲ. ಯಾಕೆ ಹೀಗೆ? ನಾವು ಕೆಳ ಪ್ರದೇಶದಲ್ಲಿದ್ದೇವೆ, ಹಾಗಾಗಿ ಗಾಳಿ ಇಲ್ಲಿಗೆ ಮುಟ್ಟುವುದಿಲ್ಲ. ವಿಚಾರ ತಿಳಿ. ಆಜ್ಞಾಧಾರಕರಾದ ಮಾರುತ ಬೇಕಾದಾಗಿ ಬೀಸಬೇಕು ಅಂತ ಆದ್ರೆ ಅವನಿಗೂ ವಾತಾವರಣ ಎನ್ನುವುದು ಅನುಕೂಲವಾಗಬೇಕು. ಖಂಡಿತ. ನೋಡಂತೆ ಗಿಡ ಮರಗಳಿಂದಲೇ ಕೂಡಿದ ಈ ಪ್ರದೇಶ. ಈ ಜಾಗ ಬಿಡುವ, ಏನಾದ್ರೂ ಏರುವ, ಬೇಕಾದಾಗ ಬೇಕು. ತಳುವದ ಸಮಯದಲ್ಲಿ ಕೇಳಿದೆ, ಆ ಸಮಯದಲ್ಲಿ ಕೇಳಿದೆ, ನನ್ನಲ್ಲಿ ನೀವು ನನ್ನಲ್ಲಿ ನೀವು ಕುಳಿತು ನೀನಲ್ವಾ? ಮತ್ತೆ ಯಾರ ಪಾಡುದಿಗ ಗಾಯನ, ಇದು ಕುಳಿತು ಪಾಡುವ ಗಾಯನ, ಇದು ಕುಳಿತು ಮಾಡುವ ಗಾಯನ. ಅದೇವಾ? ಅಲ್ಲ ನೀನು ಇರುವರೆ ಕೇಳುವ ಸ್ವರ ಅವಳದ್ದೇ ಇರ್ಬೇಕು. ವೀಣಯ ಬಿಡಿದಿರ್ವಾಣಿ, ವೀಣಯ ಬಿಡಿದಿರ್ವ ವಾಣಿ,
ನಾವು ಪ್ರಕೃತಿಯನ್ನು ನಮ್ಮದೆಂಬುದಾಗಿ ಭಾವಿಸಿದ್ದ. ಯಾಕಂದ್ರೆ ಶಿವನ ಆಳ್ವಿಕೆಗೆ ಒಳಪಟ್ಟಂತ ಪ್ರದೇಶ ನಮ್ಮದಲ್ವೇನ ಜಾಗ. ಹೌದು ತಮ್ಮ ಮಾರುತರ ಸೇವೆಗಾಗಿ ದ್ವಿರಾತ್ರಿಯನ್ನು ಏರಿದ ಕಾಲಕ್ಕೆ ಮಂದ ಮಂದವಾಗಿ ಅಲೆಯಾಗಿ ಬೀಸಿ ಬಂದ ಮಾರುತ ಬೀಸಿ ಬಂದ ಹೃದಯಕ್ಕೆ ಏನು ತಂಪನ್ನೇ ಕೊಟ್ಟ. ಆದ್ರೆ ಸಂತೋಷಕ್ಕೆ ಕಾರಣವಾದದ್ದು ಯಾವುದು ಬಲ್ಲೆಯೋ? ಆ ಸ್ವರ. ಹಾಗಾದ್ರೆ ಆ ಸ್ವರ ಯಾವುದು ತಿಳಿ? ಏನು? ಆ ಶಾರದಾ ಮಾತಿಗೆ ಬಂದು ಹಾಡ್ತಾ ಇದ್ದಾಳೆ. ಇದು ಪರಂಪರಾಗತವಾಗಿ ಬಂದ ಸ್ವರ. ಒಮ್ಮೆ ಸುಮ್ಮನೆ ಸತ್ಯ ಅಲ್ಲ. ಈ ಸ್ವರಕ್ಕೆ ಎಡೆಯಾದ ಸ್ವರ ಇನ್ನೊಂದಿಲ್ಲ ಎನ್ನುವುದು ಸ್ಪಷ್ಟ. ಖಂಡಿತವಾಗಿ ಹೌದು. ಇದಕ್ಕೆ ಇದೇ ಸಾಕು. ಹಾಗಂತ ಶಾರದೆ ಅಲ್ಲ. ಯಾಕಲ್ಲ? ಬಂಡಾರಣ್ಯ ಎಂಟ ದೇವಳಂತ ಬಂಟನಗುಡಿ ಅರಣ್ಯವನ್ನು ಪ್ರವೇಶ ಮಾಡೋದಕ್ಕೆ ಹೆಣ್ಣ ಮುಂದೆ ಆಲೋಚನೆ ಮಾಡ್ತಾನೆ. ಹೌದು. ಅಂತದ್ರಲ್ಲಿ ವಾಣಿ ಬಂದಾಳ. ಬರ್ಲಿಕ್ಕಿಲ್ವಾ? ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನ ಸೃಷ್ಟಿ ಕಾರ್ಯ ನಡಿಬೇಕಾದ್ರೆ ವಾಣಿದೇವಿ ಜೊತೆಗೆ ಬೇಕು. ಕೆತ್ತುವಲ್ಲಿ ಕೆತ್ತಿ ಮೆತ್ತುವಲ್ಲಿ ಮೆತ್ತಿ ವಿನೂತನವಾಗಿ ತಯಾರಿಸಿ ಭೂಲೋಕಕ್ಕೆ ಕಳುಹಿ ಕೊಡ್ತಾನೆ. ನಿಜ. ಹಾಗಾಗಿ ಇದು ವಾಣಿ ಅಲ್ಲ. ವಾಣಿ ಅಲ್ಲ, ಅವಳಲ್ಲ ಅಂತ ಆದ್ರೆ ಮತ್ತೆ ಯಾರು ಹಾಡಿದ್ದು? ಹಾಡುವ ಸಮರ್ಥರಿದ್ದಾರೆ. ಯಾರು ಅದು? ಅವನೇ ತುಂಬುರ. ತುಂಬುರ ದೇವಲೋಕದಲ್ಲಿ ಯಾವತ್ತೂ ಆಡುವಂತಹ ತುಂಬುರ ದೇವಸಭೆಯನ್ನು ಬಿಟ್ಟ ಅಂತ ಆದ್ರೆ ಆ ಸಭೆಯೇ ಕಲಾಹೀನವಾಗುತ್ತದೆ. ಹಾಗಾಗಿ ಅವ ಬಂದು ಹಾಡಿದ್ದಲ್ಲ. ಹಾಗಾದ್ರೆ ನಾರದ ನೀರದ ಕರೆದಲ್ಲಿಗೆ ಬಾರದ ನಮ್ಮಲ್ಲಿ ದಯ ತೋರದ ಗಾನ ವಿಶಾರದ ಅವನವ್ಯ ಶಾರದ ನಾರದಲ್ಲ. ಅವಲ್ವಾ? ನಾರದನು ತುಂಬುರನು ಶಾರದೆಯೋ ಚಿತ್ರಸೇನೋ ತಿಳಿಬೇಕಾದ್ರೆ ಏನು ಮಾಡುದು? ಕೇಳುವ ಸ್ವರವ
ಕಾಗೆ ಹೋದದ್ದು ಯಾವಾಗ? ಕೋಗಿಲೆ ನನ್ನ ಸ್ವರದಲ್ಲಿ ನಾನು ಮಾತಾಡುವಾಗ ಕೋಗಿಲೆ ಹಾಗೆ ಹಾಗೆ ಹೇಳ್ಬೇಡ. ಅದು ಕೋಗಿಲೆ, ಇದು ಕಾಗೆ. ಕಾಕ ಸ್ವರವ ಮತ್ತೆ ಅಲ್ವಾ? ನಮ್ಮದು ಸ್ವರವೇ ಇಲ್ಲ ಇದು. ಒಳ್ಳೇದು ಬಿಡು. ಬಿಡಿ 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 ಸಿಕ್ಕಿತ್ತಾ? ಏ ಬೇಡ ಬೇಡ ಬೇಡ. ಸ್ವರವೀನು ನಡೆದ
ಏನಾಯ್ತು? ಸ್ವರ ಕೇಳುವಾಗ ಎಲ್ಲಿ ನಂದು ಗೊತ್ತಾಗ್ಲಿಲ್ಲ. ಅದನ್ನೇ ತಿಳಿಯಬೇಕೆನ್ನುವ ಕಾರಣದಿಂದ ಸ್ವರ ಪಿಡಿದು ನಡೆತರಲು ಮುಂದೆ ಹೌದೌದು. ಮುಂದೆ ಮುಂದೆ ಬಂದೆವು. ಧರಣಿ ಕೋಟಿ ಪ್ರಕಾಶ ಕಣ್ಗಳಿಗೆ ರಾಚಿದ ಅನುಭವ. ಖಂಡಿತ. ಕನಸೋ ನನಸೋ ಭಾವದ ಭ್ರಮೆ. ಹೌದೌದು. ಅಲ್ಲ, ಕಲ್ಪನಾ ಲೋಕದ ಆದಿತ್ಯ ವಿಲಾಸವು ಸ್ಪಷ್ಟವಾಗಿ ತಿಳಿಯುವುದೇ ಕಷ್ಟವಾಗಿದೆ. ಖಂಡಿತ. ಏನಾಗಿದೆ ಏನೆಂಬುದನ್ನು ನಮಗೆ ಅರಿತುಕೊಳ್ಳುವುದಕ್ಕೆ ಕಷ್ಟ. ಪ್ರಪಂಚದಲ್ಲಿರುವಂತಹ ಸೌಂದರ್ಯ ರಾಶಿಗಳೆಲ್ಲ ಒಂದೇ ಕಡೆ ಸೇರಿ ಒಂದು ಹೆಣ್ಣಿನ ರೂಪದಿಂದ ಅದಕ್ಕೊಂದು ಜೀವ ಕಡೆ ಬಂದು ನಮ್ಮ ಮುಂದೆ ಕಂಗೊಳಿಸ್ತಾ ಇದ್ದಾಳು. ಹೌದು, ಆ ರೀತಿ ಕಾಣ್ತಾ ಇದ್ದಾಳೆ. ಹೊಮ್ಮುವ ತಾರುಣ್ಯ, ಚಿಮ್ಮುವ ಲಾವಣ್ಯ, ಶಂಕದ ಕೊರಳು, ನೀಲಬೆರಳು, ಅರ್ಧ ಚಂದ್ರಾಕೃತಿಯ ಪಾಲ, ಕನ್ನಡಿಯ ಕಪೋಲದಿಂ, ಕಾಮನಬಿಲ್ಲಿನ ಹುಪ್ಪಿನಿಂ ಪರಿಶೋಭಿಸುತ್ತಿರುವ ಈಕೆಯನ್ನು ನೋಡಿದರೆ ಮಂದ ಗಮನೆಯ ಮಂದ ಹಾಸ ತಂದವ ವಕ್ರ ಕುಂತಳೆಯ ವಕ್ರಾವಲೋಕರದ ಬಂದುಗೆ ತುಟಿಯಳ ಬಂದುರದ ಸಿಂಗಡವ ನಾ ಏನೆಂದು ಬಣ್ಣಿಸಲಿ. ಹೌದೌದು. ಹೊಮ್ಮುವ ತಾರುಣ್ಯ, ಚಿಮ್ಮುವ ಲಾವಣ್ಯ, ಶಂಕದ ಕೊರಳು. ಹಾಗಾದ್ರೆ ಯಾರಿವಳು? ಯಾರೆಂಬುದಾಗಿ ನಮಗೆ ನಿರೂಪಣೆಯಾದಂತ ಹೆಣ್ಣು. ಹೌದಲ್ಲ? ಹಾಗಾದ್ರೆ ಇವಳನ್ನು ನೋಡುವಾಗ ಮದುವೆ ಆದಂತಹ ಯಾವ ಪುರುಷೂ ಇಲ್ಲ. ಹಾಗಾದ್ರೆ ಇವಳು ನಮಗಾಗೆ ಬಂದಿದ್ದಾಳೆಂಬುದಾಗಿ ಅರ್ಥವಾಗಿದೆ. ಹಾಗಾಗಿ ಇವಳನ್ನು ಮದುವೆಯಾಗುವುದು. ನಾವು ಮದುವೆ ಆದ್ರೆ ಏನಾಗ್ತದೆ? ನಾವು ಯಾರು ಸರಿಯಾಗಿ ಆಲೋಚನೆ ಮಾಡಿ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸುವವರು. ಬ್ರಹ್ಮಚರ್ಯ ವ್ರತ ತಪ್ಪಿ ಹೋದ್ರೆ ಚಂಡಮುಂಡರಿಗೆ ಅಂದಿಗೆ ಮರಣ. ಮರಣ ಎನ್ನುವುದನ್ನು ಬೆಳಗ್ಗೆ ಬಾರದಂತೆ ತಡೆದವರು ನಾವು. ಹೌದೌದು. ಹಾಗಾಗಿ ಒಂದು ಕೆಲಸ ಮಾಡು. ಏನು? ಈ ವಿಚಾರ ಶುಂಭನಲ್ಲಿ ಹೇಳೋಣ. ತ್ರಿಭುವನದಲ್ಲೂ ನಿನ್ನನ್ನು ಹೊಗಳುವವರೇ ಇರುವುದು ಮನಸ್ಸಿಗೆ ಬಹಳ ಆನಂದವಾಯಿತು. ಶ್ರೀರಾತ್ರಿಯನ್ನು ಏರಿದ್ರ ಕೇಳಿದ್ದು ಒಂದು ಸ್ವರ. ಯಾವ ಸ್ವರ? ನೋಡುವಾಗ ಕದಂಬವನದಲ್ಲಿ ಹೆಣ್ಣು ಬಿಡಿಸಿನಲ್ಲಿ ಯಾರೇ ನಾಡುತ್ತಾ ಇದ್ದಾಳೆ. ಅವಳನ್ನು ನೋಡಿ ಒಂದು ತೀರ್ಮಾನ ಮಾಡಿದ್ದೇವೆ. ಹೇಗೆ? ನಾವು ವರಿಸಬೇಕಣ್ಣ. ತಮ್ಮಂದಿರೇ, ಎನ್ನುವ ನುಡಿ ಲಾಲಿದುದ ಜುಂಬರು ಮನದಿ ಜನ ಶರಗತಿಗೆ ತಿಳುಕುದು ವನದಲೇ ಜಯ ವರಿತದಿರೆ ವರಿಸದಿರೆ ಎಂದೆನ್ನುವುದ ನಿರ್ಧರಿಸಿ. ತಮ್ಮಂದಿರೇ, ಅಗ್ರಜ, ನಿಮ್ಮ ಮಾತುಗಳನ್ನು ಕೇಳಿದಂತ ನಾನು ಆಕೆಯನ್ನು ಮದುವೆ ಆಗಬೇಕೆಂಬ ನಿರ್ಧಾರಕ್ಕೆ ಬಂದಿದ್ದೇನೆ. ಹೋಗಿ ಕರೆತರಲೇ? ನೀವು ಹೋಗುದು ಬೇಡ, ಸರಿ. ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ಬೇಕಾದಾಗ ಕರೆಸಿಕೊಂಡೇನು ಅಪ್ಪಣೆ. ಸುಗ್ರೀವ ಬಾರಯ್ಯ, ಕೇಳಿದೆ. ಸಚಿವನೇ, ಸುಗ್ರೀವ ಜ್ಞಾನವೃದ್ಧನು ಹೌದು, ವಯೋವೃದ್ಧನು ಹೌದು. ಇವತ್ತಿಗೆ ನಿನ್ನನ್ನು ಕರೆಸಿಕೊಡಬೇಕಾದ್ರೆ ಬಲವಾದ ಕಾರಣವಿದೆ. ನಮ್ಮವರೇ ಆದಂತಹ ಚಂಡಮುಂಡರು ಕದಂಬಾಕಾಂತಾರದಲ್ಲಿ ಬಂಗಾರದ ಉಯ್ಯಾಲೆಯಲ್ಲಿ ತರುಣಿಯೋರ್ವಳನ್ನು ಕಂಡು ಬಂದು ವಿಚಾರವನ್ನು ತಿಳಿಸಿದ್ದಾರೆ. ಅವರ ಮಾತನ್ನು ಕೇಳಿದಂತಹ ನಾನು ಆಕೆಯನ್ನು ಮದುವೆ ಆಗಬೇಕೆಂಬ ನಿರ್ಧಾರಕ್ಕೆ ಬಂದಿದ್ದೇನೆ. ನೀನು ನೇರವಾಗಿ ತೆರಳಬೇಕು. ಆಕೆಯಲ್ಲಿ ನನ್ನ ಸಕಲ ವಿಚಾರವನ್ನು ತಿಳಿಸಿ ಸಂಧಾನ ಮುಖ್ಯನ ಕರೆದಾರೆ. ಲಾವಣ್ಯವನ್ನು ನೆರೆಕೊಂಡು ಸುಗ್ರೀವ ವಿಚಾರವನ್ನು ಕೇಳಿದ ರಕ್ಕಸವೀರರೆಲ್ಲ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಸಂತೋಷದಿಂದಲೇ ಸಡಗರದ ಮಿತ ಸಂಭ್ರಮದಿಂದ ಶುಂಭನನೇ ಮೋನು ಶಿರದಲ್ಲಿ ಹೊತ್ತು ನೇರವಾಗಿ ಕದಂಬಕಾಂತಾರವನ್ನು ಏನಿದೆ ಅದ್ಭುತ, ಏನಿದೆ ಅಚ್ಚರಿ, ಏನಿದೆ ವಿಸ್ಮಯ. ಇಲ್ಲಿ ವಿದ್ಯಮಾನಗಳೆಲ್ಲ ಬದಲಾಗಿ ಹೋಯ್ತಲ್ಲ. ಪರಸ್ಪರ ಬದ್ಧ ವೈರಿಗಳಾದಂಥ ಪ್ರಾಣಿ ಪಕ್ಷಿ ಜಾತಿಗಳೆಲ್ಲ ಅನ್ಯೋನ್ಯ ಭಾವದಿಂದ ಮೆರೆದಾಡ್ತಾ ಉಂಟು. ಇಲ್ಲಿ ಪ್ರವೇಶ ಮಾಡ್ತಿರುವ ಹಾಗೆ ಹಸಿವು ತೃಷಿಗಳಿಲ್ಲ, ಬೇರೆ ಬೇಸರಗಳಿಲ್ಲ, ಅದು ಕೂಡ ದುಮ್ಮಾನವಿಲ್ಲ. ಯಾವುದೋ ಒಂದು ಬೇರೆಯ ಬ್ರಹ್ಮಾಂಡಕ್ಕೆ ಕಾಲಿರಿಸಿದ ಅನುಭವ ಆಗ್ತಾ ಉಂಟಲ್ಲ. ಇಂತಹ ವ್ಯತ್ಯಯ ಆಗ್ಬೇಕು ಅಂತ ಇದ್ರೆ ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿದ ಋಷಿಮುನಿಗಳಿರುವ ತಾಣ ಈ ರೀತಿ ಆಗ್ತದಂತೆ.
ಆದರೆ ಇದು ಇಲ್ಲಿ ಹೇಗೆ ಸಾಧ್ಯವಾಯಿತು ಒಂದು ಅರ್ಥವಾಗುವುದಿಲ್ಲ. ಆದರೆ ಶುಂಭ ಹೇಳಿದ ತರುಣಿಯಾದರೂ ಎಲ್ಲಿದ್ದಾಳೆ? ಹುಡುಕುತ್ತಾ ಮುಂದೆ ಸಾಕ್ತೇನೆ, ಮುಂದೆ ಸಾಕ್ತೇನೆ. ಶಿವ 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 ಸ್ಮರಣ ಗುರೆ ತಿರುಗುತ್ತಲೆ ನಮ್ಮಯ್ಯ ಕೆಟ್ಟನು ತಿಳಿದು ನೋಡ ಮನಿನಿ ಇದು ಹೆಣ್ಣು ಖಂಡಿತವಾಗಿಯೂ ಅಲ್ಲ. ಆದಿಯಲ್ಲಿ 3 ಮೂರ್ತಿಗಳ ಜನ್ಮಕ್ಕೆ ಕಾರಣೀಕರ್ತರಾದಂತಹ ಆದಿಮಾಯೇ ಈಕೆ ಅಲ್ವೇ? ತ್ರಿಜಗವನ್ನೇ ತನ್ನ ಭಕ್ಷ್ಯೊಳಗಿರಿಸಿ ನಿತ್ಯದಿ ಸಲಹುದಿ ಮಾತಿ. ಅಯ್ಯೋ, ಮಕ್ಕಳಾಟಿಕೆಯಾಗಿ ಹೋಯ್ತಲ್ಲ. ರಕ್ಕಸಾನ್ವಯವಲ್ಲ ಯಮಸದರಿಗೆ ಹೋಗುವಂತಹ ದೃಶ್ಯವನ್ನು ಈ ವೃದ್ಧಾಪ್ಯ ಕಾಲದಲ್ಲಿ ಕಾಣುವ ಹಾಗಾಯ್ತಲ್ಲ. ಏನು ಮಾಡೋಣ? ಲೋಕ ಹೇಳುವ ಮಾತನ್ನುಂಟಯ್ಯ, ಯಾರು ನಮ್ಮನ್ನು ಕ್ಷಮಿಸಿದ್ರು ನಾವು ಮಾಡಿದ ಕರ್ಮ ನಮ್ಮನ್ನು ಕ್ಷಮಿಸುವುದಿಲ್ವಂತೆ ಎನ್ನುವುದು ಸ್ಪಷ್ಟವಾಯ್ತಯ್ಯ. ಶುಂಭನ ಕೂಡಿ ಅದೆಷ್ಟು ಪಾಪ ಕರ್ಮವನ್ನು ಮಾಡಿದವರು ನಾವು. ಮಾತ್ರವಲ್ಲ, ಶುಂಭ ಮಾಡಿದ ಸರ್ವ ಪಾಪಗಳಲ್ಲಿ ಫಲಾನುಭವಿಗಳು ನಾವಾಗಿದ್ದೇವೆ. ಈ ಕಾಲದಲ್ಲಿ ಶುಂಭ ಕೆಡ್ತಾನೆ ಎಂಬುದಾಗಿದ್ರೆ ಅವನ ಕೈ ಬಿಟ್ಟರೆ ಆ ದೈವ ಮೆಚ್ಚದಯ್ಯ. ಏನು ಮಾಡೋಣ? ಶುಂಭನಿಗೆ ಈಗ ಸಿಕ್ಕುವಳೆ, ಸಿಕ್ಕಿದರು ದಕ್ಕಿಯಾಳೆ, ದಕ್ಕಿದರು ದಕ್ಕಿಸಿಕೊಳ್ಳುವ ಸಾಮರ್ಥ್ಯ ಶುಂಭನಿಗುಂಟೆ? ಖಂಡಿತವಾಗಿಯೂ ಇಲ್ಲ. ಆದರೂ ಸಾಧ್ಯ ಉಂಟಂತೆ. ಅಸಾಧ್ಯ ಸಾಧ್ಯಾಯ ನಮ ಎಂಬುದಾಗಿ ಈಕೆಯನ್ನು ಕೊಂಡಾಡ್ತಾರೆ. ಭಕ್ತಿ ಗಮ್ಯಾಯ ನಮ, ಭಕ್ತಿ ವಶ್ಯಾಯ ನಮ, ಭಕ್ತಿ ಪೂಜಾಯ ನಮ. ಭಕ್ತಿಗೆ ಒಲಿವಲಂತೆ ಭಕ್ತಿಯಿಂದ ಪ್ರಯತ್ನ ಮಾಡ್ತೇನೆ. ಅಮ್ಮ ಅಮ್ಮ ಜನನಿಗೆ ಭಿನ್ನವನ್ನು ಕರುಣಾಗುವುದು ವನದಲ್ಲಿ ಉಳಿದಿರುವುದು ಸಮೂಹದ ಅಲ್ಲಿ ನಿನಗೆ ಬೇಡುವೆ ಜನುಗೆದ ಸುಮನ ಅಮ್ಮ ಅವನಿಗೆ ನಾನು ಅಮಾತ್ಯ ಸುಗ್ರೀವನ ಮಕ. ಅಮ್ಮ, ಇದೇ ನಮ್ಮ ವನದಲ್ಲಿ ನೀನು ಓರ್ವಳೆ ಕುಳಿತಿದ್ದೀನಿ. ಇದು ನಿನಗೆ ಸಮ್ಮತವಲ್ಲ ತಾಯಿ. ಅಮ್ಮ, ಶುಂಭನನ್ನು ಹೊಗಳಲು ನನಗೆ ನಾಲಗೆ ಮುಂದಾಗಿ ಹೋಯಿತಮ್ಮ. ಒಂದು ಕಾಲದಲ್ಲಿ ರಕ್ಕಸಕುಲದ ಏಳಿಗೆಗಾಗಿ ಧನುರ್ದೇವಿ ಸಾವಿರ ವರ್ಷಗಳ ಕಾಲ ಶಂಭುವಿನ ಕುರಿತಾಗಿ ಮಾಡಿದ ತಪಸ್ಸಿನ ಫಲ ನಮ್ಮ ಶುಂಭನಮ್ಮ. ಅಮ್ಮ, ರಕ್ಕಸನೆಲ್ಲ ದೇವತೆಗಳು ಹರಿದು ಮುಕ್ಕುವಂತಹ ಸಂದರ್ಭ ಎದ್ದು ಬಂದವನು ಶುಂಭನಮ್ಮ. ನಮಗೆ ಆಸರೆಯಾದ ತಂದೆಯಾದ ತಾಯಿಯಾದ ಬಂಧು ಬಾಂಧವನಾದ ಮಿತ್ರನಾದ ದಾರಿ ತೋರುವ ಗುರುವಾದ ಅನಾಥ ವೃತ್ತ ಜೀವಗಳಿಗೆಲ್ಲ ಅವ ಪುತ್ರನಾದ ನಮ್ಮ ಅಂತಹ ಶುಂಭನಿಗೆ ಈ ಕಾಲದಲ್ಲಿ ಮದುವೆಯಾಗಲು ಮನಸ್ಸಾಗಿದೆಯಮ್ಮ. ಅದಕ್ಕೆ ನೀನು ನಾನು ಮಾಡಬೇಕು ತಾಯಿ. ಅಮ್ಮ, ನಿನಗೆ ತಿಳಿಯದಿರುವುದು ಏನುಂಟಮ್ಮ? ಚಂಡಮುಂಡರ ಬೇಟೆಯಾಡಲು ಬಂದರಂತೆ ನಿನ್ನ ಅತಿಶಯ ಪರಮಾತ್ಮಕ ಸೌಂದರ್ಯವನ್ನು ನಮ್ಮೊಡೆಯಲ್ಲಿ ಹೊಗಳಿದಾಗ ಜೀವಮಾನದಲ್ಲಿ ಮದುವೆ ಅಂತಾದರೆ ನಿನ್ನನ್ನೇ ಅಂತ ತೀರ್ಮಾನ ಮಾಡಿಬಿಟ್ಟನು. ಅಮ್ಮ, ಅದಕ್ಕಾಗಿ ನೀನು ಚಿನ್ನದರ ಸೇರಿ ಬರಬೇಕಂತ. ಇದನಿದರೆ ಎಲ್ಲ ಗದನ ಬಾದಗೆ ತೊಡಗುವಾಗ ತೂತಾಗಿಲ್ಲೆಂದೊಳದು ಮಾತಾಗಿತ್ತು. ಬೆದರದಿರಯ್ಯ ಬೆಣ್ಣುದನೆಲ್ಲ ಲಾಲಿತು ಅಧಿಕ ಶುಭಾಗ್ಯನೆಂದು ಅದನವ ಎಲ್ಲವ ಮೊದಲೇ ತಿಳಿದು ಕಿವಿದ ಬೆಳಲಾಗೆ ಬಂದು ಹೌದಮ್ಮ. ತೆರಳುವಾಗ ಉತ್ತರವನ್ನು ಹೊತ್ತು ತೆರಳು. ಸಂಗ್ರಾಮಿ ಯೋಮೇ ಯೋಮೇ ಪ್ರತಿಫಲೋ ಲೋಕೆ ಸಮಯ ಬರ್ತಾ ಭವಿಷ್ಯ. ಯಾವಾಗ ಯುದ್ಧದಲ್ಲಿ ನನ್ನನ್ನು ಜಯಿಸುತ್ತಾರೆ, ಯಾರು ನನ್ನ ಧರ್ಮವನ್ನು ಹೋಗಲಾಡಿಸುತ್ತಾರೆ, ಯಾರು ನನಗೆ ಪ್ರತಿದ್ವಂದ್ವಿಯವನೇ ಭವಿಷ್ಯದಲ್ಲಿ ಭರ್ತಾರನಾಗುತ್ತಾರೆ. ಇದು ಬಾಲ್ಯದಲ್ಲಿ ನಾ ಕೈಗೊಂಡಂತಹ ಕಾರಣ. ಶುಂಭವೀರನೇ
ಶುಂಭ ಬಲಾಢ್ಯನೇ ಅಧ್ಯಕ್ಷ ಶಂಭುವೇ ಇದು ಬಂದರು. ಅಳುಕುವವಳು ನಾನಲ್ಲ, ಯುದ್ಧ ಮೂಲಕವಾಗಿ ಗೆಲ್ಲಲಿ. ಹೋಗಿ ಹೇಳು ನಿನ್ನ ಶುಂಭನಿ. ಕೈವಲ್ಲೆ ಮೊದಲಾಗಿ ವಂದಿಸಿಕೆ ಹೊಂದಿದ್ದೇನೆ. ತರುಣಗಳ ಕಂಪಿಸುವಾಗ ಆರ್ಭಟಿಸಿದೆಯಲ್ಲ, ಏನು ವಿಚಾರ? ಕದಂಬ ಕಾಂತಾರದಲ್ಲಿ ತರುಣಿದ್ದಾಳೆ, ಎಳೆದುಕೊಂಡು ನಮ್ಮಂತಹ ಶುಂಭಕ್ಕೆ ಮನ ಮಾಡಿದ್ದಾರೆ. ರಥ ತಂದಿದ್ದೇನೆ, ಬಾರೆ ಯಾರ ಮಹಾ
ಚಂಡಿಗೆ ರೂಪೆ ಮಹಾಕಾಳಿ ದೇವಿ ನಾರಾಯಣಿ ನಮೋಸ್ತುತೆ. ಭೂಲೋಕದಲ್ಲಿ ಮಹಾ ಏನಾಶ್ಚರ್ಯವಿದು, ಚಂಡಮುಂಡರ ರುಂಡವನ್ನು ಚೆಂಡನಾಡಿದ್ದಾಳೆ ದೂರ್ತಿ. ಆಕೆ ಅದನ್ನು ಮುರಿಯುವುದಕ್ಕಾಗಿ ಹೊರಡುವೆ. ರಣಘೋಷ ಕೇಳಿಸ್ತದೆ. ಒಂದು ನೋಡಿದರೆ ಮಣಿಮಯವಾದ ದಿವ್ಯ ಉತ್ಸವ ನಡೆದಿ ದಾನವ ಮೂಲಬಲ ಸಹಿತವಾಗಿ ಹೊರಟೆಯಲ್ಲ ಯಾವ ಕಡೆಗೆ ಚಂಡಮುಂಡರು ಕದಂಬ ಕಾಂತಾರದಲ್ಲಿ ಬಂಗಾರದ ಉಯ್ಯಾಲಲ್ಲಿ ತರುಣಿಯೋರ್ವಳನ್ನು ಕಂಡು ಬಂದು ವಿಚಾರವನ್ನು ತಿಳಿಸಿದ್ದಾರೆ. ಏನಂದು? ಆಕೆಯನ್ನು ನಾನು ಮದುವೆ ಆಗ್ಬೇಕು. ನೀನೇ ನಿರ್ಧಾರ ಮಾಡಿ. ಮದುವೆ ಆಗುವುದಕ್ಕಾಗಿ ತೀರ್ಮಾನ ಮಾಡಿಕೊಂಡಂತಹ ನಾನು ಸುಗ್ರೀವನನ್ನು ಕಳುಹಿಸಿದೆ. ಅದ್ಯಾಕೆ? ಸಂಧಾನ ಮುಖ್ಯನ ಕರೆತರುವುದಕ್ಕಾಗಿ. ನಡೆಯುತ್ತೆ ಸಂಧಾನವನ್ನು ಮುರಿದು ಸಂಗ್ರಾಮವನ್ನು ಬಯಸಿದ್ದಾರೆ. ಸಮರಾಪೇಕ್ಷೆ ಉಳ್ಳ ಹೆಣ್ಣು. ನೀನೇನು ಉತ್ತರ ಕೊಟ್ಟೆ? ಕಳುಹಿಸಿದೆ ಧೂಮ್ರಾಕ್ಷನನ್ನು ಎಳೆದುಕೊಂಡು ಹುಂಕಾರದಿಂದಲೇ ಸುಟ್ಟು ಭಸ್ಮವಾಗಿಸಿದ್ದಾಳೆ. ಆಮೇಲೆ ಚಂಡಮುಂಡರನ್ನೇ ಕಳುಹಿಸಿದೆ. ಏನಾಯ್ತು ಪ್ರಭು? ಚಂಡಮುಂಡರ ರುಂಡವನ್ನು ಚಂಡನಾಡಿದ್ದಾಳೆ.
ಶಿವನೇ, ಮತ್ತೆ ನೀನೀಗ ಹಾಗೆ ಅದನ್ನು ಮುರಿದು ಎಡೆ ಮಾಡಿ ಕಟ್ಟಿ ಎಳೆದುಕೊಂಡು ಪ್ರಭೋ ಪ್ರಭೋ ಆಡುವುದಕ್ಕಾದರೂ ಅವಕಾಶ ಕೊಡಬೇಕು, ಧಾರಾಳ ಅವಧರಿಸಬೇಕು. ಓ ಧನುಜೇಶ ಧನುಜ ಗೆಳ ಮಾದ ಕೇಳ ಮಾದ ಅವಧರಿಸಬೇಕು ಅನ್ನುವಂತಹ ನನ್ನ ಕೇಳಿಕೆಯನ್ನು ಮನ್ನಿಸಿ ವ್ಯವಧಾನವನ್ನು ತಿಳಿದೆಯಲ್ಲ ಪ್ರಭು. ಕೃತಜ್ಞನು ನಾನು ನಿನಗೆ. ಕೇವಲ ಈ ಒಂದು ವಿಷಯಕ್ಕಾಗಿ ಅಲ್ಲ, ರಕ್ತಬೀಜನಿಗೆ ಬದುಕಿನಲ್ಲಿ ಒಂದು ಆದರ್ಶ ಅನ್ನುವುದಿದ್ದರೆ ಅದು ಶುಂಭದರೆ. ಈ ತನಕ ನಿನ್ನ ಪಡಿನೆರಳಿನಂತೆಯೇ ಬದುಕನ್ನು ನಾವು ಕಟ್ಟಿಕೊಂಡು ಮುಂದಕ್ಕೆ ಬಂದವರು. ದಿಕ್ಕು ದೆಸೆ ಇಲ್ಲದ ರಾಕ್ಷಸ ವರ್ಗಕ್ಕೆಲ್ಲ ಒಬ್ಬ ಸರ್ವ ಸಮರ್ಥನಾದ ನಾಯಕ ಅಪೂರ್ವವಾಗಿ ನೀನು ಒದಗಿ ಬಂದಿದ್ದು. ಈ ಮೊದಲು ರಾಕ್ಷಸರಿಗೆ ನಾಯಕರೇ ಇಲ್ಲ ಅಂತ ಅರ್ಥ ಅಲ್ಲ, ನಾಯಕರಿದ್ರು ಬಹಳ ಕಾಲ ಉಳಿಯಲಿಲ್ಲ. ಅದಕ್ಕಿಂತ ಮೊದಲೇ ಸರ್ವನಾಶವಾಗುವಂತಹ ಸನ್ನಿವೇಶವನ್ನು ಅವರು ಎದುರುನ ಕಾಣಲೇಬೇಕಾಯಿತು. ಆದರೆ ನಮಗೆ ಬದುಕಿನಲ್ಲಿ ಒಂದು ಭದ್ರತೆ, ಭರವಸೆ, ಭವಿಷ್ಯ ಎಲ್ಲವನ್ನು ಒದಗಿಸಿಕೊಟ್ಟ ಒಬ್ಬ ಸರ್ವ ಸಮರ್ಥನಾದ ನೇತಾರ ನೀನು, ಇದನ್ನು ಮರೆಯುವುದಕ್ಕಿಲ್ಲ. ಆದ್ದರಿಂದಲೇ ಸದಾ ನಿನಗೆ ಕೃತಜ್ಞರು ನಾವು. ಪ್ರಭೋ, ಅತಂತ್ರತೆ ಕಾಡಿದ್ದು ಯಾಕೆ? ನೀನೇ ಅಲುಗಾಡುವುದಕ್ಕೆ ಪ್ರಾರಂಭಿಸಿದಾಗ ಸಹಜವಾಗಿ ನಮಗೆ ಅತಂತ್ರತೆ ಬಂದು ಹೋಯಿತು. ಯಾವುದೇ ಭವ್ಯವಾದ ಅರಮನೆಯೇ ಇರಲಿ, ಎಷ್ಟು ಎತ್ತರದ್ದೇ ಆಗಿರಲಿ, ಅಡಿಗಲ್ಲು ಅಲುಗಾಡಿತೋ ಮತ್ತೆ ಮೇಲಿನ ಛಾವಣಿ ಪ್ರಯೋಜನ ಇಲ್ಲ. ನಮ್ಮ ಗತಿಯು ದುರ್ಗತಿ ಆಗುವುದಕ್ಕೆ ಸನ್ನಿವೇಶವನ್ನು ನಾನು ಈ ವಿಷಯದಿಂದ ಕಲ್ಪಿಸಿಕೊಡುತ್ತೇನೆ. ದಾನವ ಸಮುದಾಯವನ್ನುವಂತಹ ಭವ್ಯ ಭವನಕ್ಕೆ ಅಡಿಗಲ್ಲಾಗಿ ಸ್ಥಾಪಿತನಾದವನು ನೀನು. ನೀನೇ ಅಲುಗಾಡ್ಲಿಕ್ಕೆ ಪ್ರಾರಂಭಿಸಿದರೆ ಮೇಲಿದ್ದದೆಲ್ಲ ಕೆಳಗೆ ಬೀಳಲೇಬೇಕಾಗ್ತದೆ. ಪ್ರಭು, ಕೇವಲ ನಾವು ಬೀಳುತ್ತೇವೆ ಅನ್ನುವುದಕ್ಕಾಗಿ ಮಾತ್ರ ನಮಗೆ ಖೇದವಲ್ಲ. ನೀನು ಇದನ್ನು ಕಟ್ಟಿ ಬೆಳೆಸುವಲ್ಲಿ ಹಿನ್ನೆಲೆಯಲ್ಲಿದ್ದಂತಹ ಉದ್ದೇಶವನ್ನು ನಾವು ಕೇಳಿ ತಿಳಿದ ಹಾಗೆ ಬಹಳ ಉದಾತ್ತವಾದದ್ದು ಅನ್ನುವುದನ್ನು ಬಲ್ಲೆವು. ದಾನವ ಸಮುದಾಯಕ್ಕೊಂದು ಸರ್ವ ಸಮರ್ಥವಾದ ನಾಯಕತ್ವವನ್ನು ಒದಗಿಸಿಕೊಡುವಲ್ಲಿ ಅಪೂರ್ವವಾದ ಸಾಧನೆಯನ್ನೇ ನೀನು ಮಾಡಿದ್ದು. ಕೇವಲ ತೋಳಬಲ ಮಾತ್ರವಲ್ಲ, ಮನೋನಿಗ್ರಹದ ಬಲ ಅದರಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಸಾಮಾನ್ಯವಾಗಿ ಅಷ್ಟೋ ಇಷ್ಟೋ ದ್ರವ್ಯ ಸಂಪಾದನೆ ಆದರೆ ಸಾಕು, ಮತ್ತಿನ್ನು ನಮಗೇನು ಅನ್ನುವಂತಹ ಮನೋಭಾವವೇ ಊರ್ಜಿತವಾಗಿ ಉಳಿಯುತ್ತದೆ. ಆದರೆ ವಿವೇಕಿಯಾದವನು ಮಾತ್ರ ಯೋಚಿಸಿ ಹೇಗೆ
ವಿನಿಯೋಗ ಮಾಡಬೇಕು ಅನ್ನುವುದರಿಂದ ತನ್ನದ್ದಾದಂತಹ ಸ್ವಾಯತ್ತೆಯನ್ನು ಸದಾಕಾಲ ಉಳಿಸಿಕೊಂಡು ಬದುಕುತ್ತಾನೆ. ಇದನ್ನು ಪ್ರಪಂಚಕ್ಕೆ ಕಾಣಿಸಿಕೊಟ್ಟವ ನೀನು. ರಾಕ್ಷಸ ಸಮುದಾಯಕ್ಕೆ ಎರಡು ವಿಧದ ಅಪವಾದ ಇತ್ತು. ಒಂದು, ಕಂಡದ್ದನ್ನೆಲ್ಲ ಬೇಕು ಅಂತ ಹಂಬಲಿಸ್ತಾರೆ ರಾಕ್ಷಸ, ನೀನು ಅದಕ್ಕೂ ಅಪವಾದವಾಗಿ ಹೋದೆ. ಅಲ್ಲ, ಸಿಕ್ಕಿದ್ದನ್ನು ಸ್ವಾರ್ಥದ ದೃಷ್ಟಿಯಿಂದ ತಾವೇ ಅನುಭವಿಸ್ತಾರೆ ರಾಕ್ಷಸ, ನೀನು ಇದಕ್ಕೂ ಅಪವಾದವಾಗಿ ಹೋದೆ. ಇದೆರಡೂ ಕೊರತೆಗಳು ನಿನ್ನಲ್ಲಿ ಈ ತನಕ ನಾವು ಕಾಣಲಿಲ್ಲ. ಯಾವುದನ್ನು ಗಳಿಸಿಕೊಳ್ಳಬೇಕು ಅನ್ನುವುದನ್ನು ಸರಿಯಾಗಿ ಯೋಚಿಸಿ ಗಳಿಸಿಕೊಂಡಿದ್ದು, ಯಾವುದನ್ನು ನಿನಗಾಗಿ ಬಳಸಿಕೊಳ್ಳಬೇಕು ಅನ್ನುವುದನ್ನು ಯೋಚಿಸಿ ಈ ತನಕ ಬಳಸಿಕೊಂಡಿದ್ದು. ಆದ್ದರಿಂದಲೇ ನಿನ್ನಂತವನು ವಿಚಲಿತ ಮಾನಸನಾಗಿ ಪ್ರವರ್ತಿತನಾಗುವಾಗ ನಮಗೆಲ್ಲ ಆಶ್ಚರ್ಯ ಉಂಟಾಗುವುದು. ನಮ್ಮ ಶುಂಭ ಹೀಗೆ ಮಾಡುವುದಕ್ಕೆ ಸಾಧ್ಯವೇ? ಎಲ್ಲೋ ಕಾನನಂತೆ, ಅಲ್ಲಿ ಹೆಣ್ಣಂತೆ, ಚಂಡವರು ಚಂಡಮುಂಡರಂತೆ, ಮದುವೆಯಾಗಬೇಕಾದದ್ದು ನೀನಂತೆ, ನಿನಗವಳಲ್ಲಿ ಬಯಕೆಯಂತೆ. ಎಂಥದ್ದು ಪ್ರಭು ಇದು? ಅಂತೆ ಕಂತೆಗಳ ಸಂತೆಯಲ್ಲ ಬದುಕು ಅಂದ್ರೆ. ಸ್ಪಷ್ಟವಾಗಿ ವಿವರಣೆಯನ್ನು ವಿಮರ್ಶೆಯನ್ನು ಮಾಡಿ ಪ್ರತಿಯೊಂದು ಕಾರ್ಯವನ್ನು ಕೈಗೆತ್ತಿಕೊಳ್ಳುತ್ತಿದ್ದ ಮಹಾನುಭಾವ ಇಂದಿನ ದಿನ ಕ್ರಮಾಧೀನವಾದಂತಹ ಸ್ಥಿತಿಯಲ್ಲಿ ಮುಂದಾಗುತ್ತಿಂತಾದ್ರೆ ಏನಾಗಿ ಹೋಯಿತು ಪ್ರಭು? ಎಷ್ಟಾದರೂ ಸಾಮಾನ್ಯ ತರುಣಿ ಅಲ್ವೇ? ಪ್ರಭು ಮತ್ತೆ ಯಾರು? ತರುಣಿ ಹಾಗೆಂದು ಭಾವಿಸಬೇಡ. ಸಾಮಾನ್ಯ ಹೆಣ್ಣಿಗೆ ಇದೆಲ್ಲ ಇಷ್ಟೆಲ್ಲ ಮಾಡುವುದಕ್ಕೆ ಬರ್ತದೆ. ಏನು ಶುಂಭ ದೊರೆ ಅಂದ್ರೆ, ಅಬ್ಬ 14 ಲೋಕಗಳಲ್ಲಿ ನಿನ್ನನ್ನು ಮೀರಿಸುವ ಒಬ್ಬ ಆತ ಗಂಡುಗಲಿ ಇಲ್ಲ ಪ್ರಭು. 3 ಮೂರ್ತಿಗಳು ದೆಸೆಗೆಟ್ಟು ಹೋಗಿದ್ದಾರೆ. ಸೃಷ್ಟಿ ಸ್ಥಿತಿ ಲಯಾದಿ ಕರ್ತವ್ಯಗಳು ನೀನಿಚ್ಛಿಸಿದ ಹಾಗೆ ಸಾಗಬೇಕಾದ ಅನಿವಾರ್ಯತೆಯನ್ನು ನೀನು ಉಂಟು ಮಾಡಿದ್ದೆ. ಅಂತಹ ಸರ್ವಸಮರ್ಥನಾದ ನಿನ್ನಲ್ಲಿ ಇಂತಹ ಒಂದು ಪಂಥಾಹ್ವಾನವನ್ನೊಡ್ಡಿ ಒಬ್ಬಳು ಹೆಣ್ಣು ಇಷ್ಟರ ತನಕ ಊರ್ಜಿತ ಸತ್ವದಿಂದ ಉಳಿಯುತ್ತಾಳೆ ಎಂದಾದರೆ ಅವಳು ಸಾಮಾನ್ಯಳು ಅಲ್ಲ. ಮತ್ತೆ ನನಗನ್ನಿಸ್ತದೆ ಎಂಥದೋ ಒಂದು ಮಾಯೆ ಉಂಟಿದ್ದಾರೆ. ಮಾಯೆ? ಹೌದೌದು. ಯಾವುದನ್ನು ಇದಮಿತ್ತಮ್ಮನ್ನು ಹಾಗೆ ತೀರ್ಮಾನಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ, ಯಾವುದನ್ನು ಕಣ್ಣಿಂದ ಕಂಡು ಅಳತೆ ಮಾಡುವುದಕ್ಕೆ ಬರುವುದಿಲ್ಲ, ಅದನ್ನು ನಾವು ಮಾಯೆ ಅನ್ನುವ ಹಾಗೆ ಸಂಬೋಧಿಸ್ತೇವೆ.
ಪ್ರಪಂಚ ಆದಿಕಾರಣ ವಸ್ತುವಾಗಿ ಮಾಯೆಯನ್ನೇ ಗುರುತಿಸಿದು. ಮಾಯೆ ಅನ್ನುವುದೊಂದು ಇಲ್ಲದೆ ಹೋದರೆ ಈ ಪ್ರಪಂಚದಲ್ಲಿ ಯಾವ ಸಂಬಂಧಗಳು ಉಳಿಯಲಾರದು, ಯಾವ ವ್ಯವಹಾರವೂ ಸಾಗಲಾರದು. ಮಾಯಾಪಾಶ ನಿಬದ್ಧನಾದ ವ್ಯಕ್ತಿ ತಾನು ತನ್ನದು, ತನಗಾಗಿ, ತನ್ನವರಿಗೆ ಇತ್ಯಾದಿ ಭಾವಗಳಿಂದ ವ್ಯವಹರಿಸುವುದಕ್ಕೆ ಮುಂದಾಗುತ್ತಾನೆ. ಕಾಣುವುದೆಲ್ಲ ಸುಳ್ಳು, ಕಾಣದಿರುವುದೇ ಸತ್ಯ. ಈ ಯಥಾರ್ಥ ಯಾವನಿಗೆ ಅರಿವಿಗೆ ಬರ್ತದೆ ಅವನಿಗೆ ಮತ್ತೆ ಸಂಸಾರವೂ ಬೇಡ, ಸಂಬಂಧವೂ ಬೇಡ, ಹೆಂಡತಿ ಬೇಡ, ಮಕ್ಕಳು ಬೇಡ, ಅದೆಲ್ಲ ಬೇಡ ಅನ್ನುವಾಗ ವೆಚ್ಚಕ್ಕೆ ಸಂಪತ್ತು ಬೇಡ. ಹೀಗಾಗಿ ಹೋಗುತ್ತದೆ. ನಾವೆಲ್ಲ ಮಾಯಾವರಣವನ್ನು ಮೀರುವುದಕ್ಕೆ ಸಾಧ್ಯ ಇಲ್ಲದೆ ಈಗಲೂ ಬೇಕು 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 ಈ ಭಾವದಿಂದಲೇ ನಾವು ಮುಂದಕ್ಕೆ ಸಾಗುತ್ತಾ ಇದ್ದೇವೆ. ಇದೆಲ್ಲಕ್ಕೆ ಕಾರಣ ಸ್ಥಾನದಲ್ಲಿರುವುದು ಆ ಮಾಯಾ ಸ್ವರೂಪ. ಅದನ್ನೇ ಪ್ರಪಂಚದ ಆದಿ ಕಾರಣ ವಸ್ತು ಅಂತ ಗುರುತಿಸಿದೆ. ಪ್ರಭು, ನನಗನ್ನಿಸ್ತದೆ ಏನು ದೇವತೆಗಳ ಮೊರೆಯನ್ನು ಅವಧರಿಸಿ ಆ ಮರೆಯಲ್ಲಿದ್ದ ಮಹಾಚೇತನ ಸರ್ವೇಶ್ವರಿಯನ್ನು ಹಾಗೆ ಕರೆಯಿಸಿಕೊಳ್ಳುವವಳು ಇಂದಿನ ದಿನ ಸಾಮಾನ್ಯ ಹೆಣ್ಣೆಯಂತೆ ಆ ಕದಂಬ ಮರದಲ್ಲಿ ಬಂದು ನೆಲೆನಿಟ್ಟಿರಬೇಕು. ತನ್ನದ್ದಾದ ಸೌಂದರ್ಯ ವಿಶೇಷದಿಂದ ನಮ್ಮನ್ನತ್ತ ಕಡೆಗೆ ಆಕರ್ಷಿ ಅವಳನ್ನು ಹಂಬಲಿಸಿ ಮುಂದಾದರೆ ನಮ್ಮೆಲ್ಲರ ತಲಾ ಕಾಡಿ ಇಳೆಯ ಕ್ಷೇಮವನ್ನು ಸಾಧಿಸುವಂತಹ ಸಂಕಲ್ಪದಿಂದಲೇ ಅವಳು ಒದಗಿರಬೇಕು. ಅಲ್ಲದೆ ಹೋದರೆ ಒಬ್ಬ ಧೂಮ್ರಾಕ್ಷ ಅಂತಹ ಚಂಡಮುಂಡರು ಇವರ ನಾಶವನ್ನು ನಾವು ಕಾಣುವುದಕ್ಕಿದ್ದೇ ಹೇಳು. ಹಾಗಿದ್ರೆ ಇದೇನು ಸೂಚಿಸ್ತದೆ? ಆಕೆಯನ್ನು ಬಯಸಿ ಹೋದರೆ ನಮಗೆ ಉಳಿಗಾಲ ಇಲ್ಲ, ಯಮನಾಲಯ ಗತಿ ಬೇಡ ಪ್ರಭು. ಆಕೆಯನ್ನು ನಾನಾ ರೀತಿಯಾಗಿ ಹೊಗಳುತ್ತಾನೆ. ಆ ವಿಚಾರವೆಲ್ಲ ಬದಿಗೆರಿತು. ನಿನ್ನ ಕೊನೆ ಅಭಿಪ್ರಾಯವೇನೋ ಬಿಡು. ಏನನ್ನೋ ಬಿಡುವ ಮನದ ಮೂರ್ಖತೆಯ ತ್ರೈ ಜಗದೊಡತಿ ಚರಣೆ ಭಕ್ತಿಯದಲೆ ಕೊಡಮಡುದ ಪಡೆದವಳ ಕಾರುಣ್ಯದಲ್ಲಿ ದಾತ್ರಿಯಲ್ಲಿ ಜಗಪೀಠನ ವರದ ಪಡೆದು ಸುಖವನ್ನು ಸುಖವಾಗಿ ಬಾಳೋಣ. ಬಿಡುಮನದ ಮೋಗದೆ ಪ್ರಭೋ, ಬಿಡುಮನದ ಮೋಗದೆ ಪ್ರಭೋ, ಬಿಡು ಪ್ರಭೋ. ಇದು ತೀರಾ ಎಳೆಯವನಿಗೂ ಗೊತ್ತಾಗುತ್ತದೆ. ಏನು ಬರೇ ಮೂರ್ಖವಾದ ಅಂತ, ಏನು ಹುರುಳಿರುವ ವಾದ ಅಲ್ಲ ಇದು. ಯಾಕೆ ಬಯಲಿನಲ್ಲಿ ಅಡಗಿಕೊಳ್ಳುವಂತಹ ಆಲೋಚನೆಯನ್ನು ಮಾಡುತ್ತೆ? ಎಲ್ಲಿಯಾದ್ರೂ ಮರ ಇದ್ದಲ್ಲಿ ಅಡಗಿಕೊಳ್ಳುವುದಕ್ಕೆ ಸಾಧ್ಯವಂತ ನೋಡ್ಬೋದು. ನಿನ್ನಂಥವನಿಗೆ ಆಗುವುದಿಲ್ಲ. ನೀನು 14 ಲೋಕಗಳಲ್ಲಿ ಅತ್ಯುತ್ಕೃಷ್ಟವಾದ ಸ್ಥಾನವನ್ನು ಹೊಂದಿದನು. ನೀನು ಎಲ್ಲಿಯೂ ಅಡಗಲಿಕ್ಕಾಗುವುದಿಲ್ಲ ಇಷ್ಟು ದೊಡ್ಡವನಾದ ಮೇಲೆ. ಅದಕ್ಕೆ ಹೇಳುವುದು ಸಣ್ಣವರಾಗಿಯೇ ಬದುಕೋಣ. ಹಾಗಿದ್ರೆ ಅಡಗುವುದಕ್ಕೆ ಎಲ್ಲಿಯೂ ಸಾಧ್ಯ ಆಗುತ್ತದೆ. ಇಷ್ಟು ದೊಡ್ಡವನಾದ ಮೇಲೆ ಅಡಗಲಿಕ್ಕಾಗುವುದಿಲ್ಲ. ನನಗರ್ಥ ಆಗುತ್ತದೆ. ಅಡಗಲಿಕ್ಕಾಗುವುದಿಲ್ಲ ಅನ್ನುವುದಕ್ಕಾಗಿ ಅಭಿಮಾನದಿಂದ ಅನುವರಕ್ಕೆ ಹೊರಟಿದ್ದಿ. ಯಾಕೆ ಹೆಜ್ಜೆ ಮುಂದಿರಿಸಿ ಆಗಿ ಹೋಗಿದ್ದು? ಇನ್ನೆಲ್ಲಿಯಾದ್ರೂ ಹಿಂದೆ ತೆಗೆದರೆ ನಮ್ಮ ಘನತೆಗದಲ್ಲಿ ಕೊರತೆಯಾಗುತ್ತದೆ ಅನ್ನುವಂತಹ ಎಣಿಕೆ ನಿನಗುಂಟು. ಆದರೆ ಒಂದು ಹೇಳ್ತೇನೆ, ಲೋಕ ವ್ಯವಹಾರದಲ್ಲಿ ಒಂದು ಜಾಣ್ಮೆ ಇದೆ. ಅದಕ್ಕೆ ವ್ಯವಹಾರ ಕುಶಲತೆ ಅಂತ ಹೆಸರು. ನಿನಗೆ ತಿಳಿಯದೇ ಇದ್ದದ್ದನ್ನು ನಾನೇನು ಹೇಳುವುದಲ್ಲ. ನೀನೇ ನಮಗೆ ಉಪದೇಶ ಮಾಡಿದ್ದನು, ನಿನ್ನಿಂದ ನಾವು ಕಂಡುಕೊಂಡದ್ದನ್ನು ನಿನಗೀಗ ನೆನಪಿಸುತ್ತಾ ಇದ್ದೇನೆ. ಏನು ವ್ಯವಹಾರ ಜಾಣ್ಮೆ? ತೀರಾ ನಾವು ಸೋಲುತ್ತೇವೆ, ಸಾಯ್ತೇವೆ ಅನ್ನುವ ಸ್ಥಿತಿಯಲ್ಲಿ ದ್ವೈತೀ ಭಾವವನ್ನು ಸಮಾಶ್ರಯಿಸಬಹುದು. ಇದು ರಾಜನೀತಿ ಅಂತ ನೀನೇ ಪಾಠ ಮಾಡಿದ. ನೋಡೋಣ, ಸಮಯ ಸಂದರ್ಭ ಇದ್ರೆ ನಮ್ಮ ಕತ್ತಿಯ ಹರಿತವನ್ನು ಕಾಯ್ದಿರಿಸಿಕೊಂಡರೆ ಮುಂದೊಂದು ದಿವಸ ನೋಡುವ. ಈಗ ಹೋಗಿ ಕಾಲಿಗೆ
ಮನಸ್ಸಿದ್ದರೆ ನನ್ನ ಜೊತೆಯಾಗಿ ಬಾ, ಇಲ್ಲದಿದ್ದರೆ ತಿಳಿಯದೆ ಇನಿದಾಯ್ದೆ ಮಾಡದೆ ಅಗಡ ಶುಂಭದ ಗುಳೆ ಬಾದೆಯ ಹಾಡಿ ಬಂದಿಗೆ ಇವಳಿ ಬಂದ ಆಲರು ನುಡಿಸಿದ ಮಾಡಿದನು ನಮನಗಳು ಹೇಳಿದನು ಮಾಯೆ ಅಂತದ್ದು ನಮಗೆ ಅರ್ಥ ಆಗುವುದಿಲ್ಲ. ಹಿಡಿದು ಕೊಂಡೋಡಿದನು ನೋಡಿದನು ಬೇಡಿದನು ಕೊಂಡಾಡಿದನು ಎಂತಹ ವಿಚಿತ್ರ ಅನುಭವ ಇದು. ಕದಂಬವನವನ್ನು ಬಂದು ಸೇರಿದರೆ ವಿವರಿಸಲಾರದೇ ಇರುವ ಯಾವುದೋ ಒಂದು ಹೊಸತಾದಂತಹ ಅನುಭವವನ್ನು ನಾವು ಒಳಗೊಂಡೆವು. ಶಿವನೇ ಶಿವನೇ ಶಿವನೇ, ಇದು ಹಿತಕಾರಿಯಾದ ಪರಿಣಾಮವನ್ನು ಒದಗಿಸುವಂತಹ ಅನುಭವ ಅಲ್ಲ. ಬದಲಾಗಿ ದಾನವ ಸಾಮ್ರಾಜ್ಯದ ಸರ್ವನಾಶಕ್ಕೆ ಬರೆದ ಮುನ್ನುಡಿ. ಶಿವನೇ ಶಿವನೇ, ಯಾವ ಸಾಮ್ರಾಜ್ಯದ ಪರಮೋತ್ಕರ್ಷವನ್ನು ಸಾಧಿಸುವಲ್ಲಿ ಸರ್ವಥಾ ಯತ್ನಶೀಲರಾಗಿ ತನಕ ಬದುಕಿದೆವು, ಅದೇ ದಾನವ ಸಾಮ್ರಾಜ್ಯ ನಮ್ಮ ಕಾರಣದಿಂದಲೇ ಇದನ್ನು ಊಹಿಸುವುದಕ್ಕೂ ಸಾಧ್ಯ ಇದೆ. ನೋಡೋಣ, ಒಂದು ದೃಶ್ಯಕ್ಕೆ ಒಂದೇ ಅರ್ಥ ಅಲ್ಲ. ಯಾಕಂದ್ರೆ ಒಬ್ಬೊಬ್ಬನ ದೃಷ್ಟಿಗನುಗುಣವಾಗಿ ಈ ಪ್ರಪಂಚ ಅರ್ಥವಿಸಲ್ಪಡುತ್ತದೆ. ಆದ್ದರಿಂದಲೇ ಹೇಳುವುದು ದೃಷ್ಟಿಯಂತೆಯೇ ಸೃಷ್ಟಿ ಅದುವೇ. ಆದರೆ ಒಬ್ಬೊಬ್ಬನಿಗೆ ಅರ್ಥವಾಗುವ ವಿಧಾನ ಬೇರೆ.
ಅಹುದಲ್ಲ. 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡುವಂತಹ ವಿಧಾತನ ಸಕಲ ಸೃಷ್ಟಿಯಲ್ಲಿಯೂ ಒಂದಕ್ಕಿಂತ ಒಂದು ಸ್ವಲ್ಪವಾದರೂ ಭಿನ್ನತೆ ಇದ್ದೇ ಇರ್ತದೆ. ಅಪ್ಪನಂತೆಯೇ ತದ್ರೂಪವಾಗಿ ಮಗ ಇರುವುದಿಲ್ಲ, ಮಗನಂತೆಯೇ ಅವನ ಮಗ ಇರುವುದಿಲ್ಲ. ಹಾಗಿದ್ರೆ ಪ್ರಕೃತಿಯಲ್ಲಿ ಇಷ್ಟು ವಿಭಿನ್ನತೆಯನ್ನು ಆ ವಿಧಾತ ಸೃಷ್ಟಿಸುತ್ತಾನೆ ಅಂತಾದರೆ ಬುದ್ಧಿವಂತನಾದವ ಈ ಸೃಷ್ಟಿಯನ್ನು ಅರ್ಥವಿಸಿಕೊಳ್ಳುವಲ್ಲಿ ಎಷ್ಟು ವಿಧದಿಂದ ಸಾಧ್ಯವಾಗಲಾರದು. ಅವರವರ ಬುದ್ಧಿಯ ಮಟ್ಟಕ್ಕನುಗುಣವಾಗಿ ಅರ್ಥವಾಗುತ್ತದೆ. ಉದಯಿಸಿ ಬರುತ್ತಿರುವಂತಹ ಸೂರ್ಯನನ್ನು ಕಂಡಾಗ ಒಬ್ಬ ಕವಿಯಾದವನಿಗೆ ಬಹಳ ರಮ್ಯವಾದ ಅನುಭವವನ್ನು ಅದು ಒದಗಿಸಿಕೊಡುತ್ತದೆ. ಒಬ್ಬ ಕರ್ಮಕ್ಷೇತ್ರದಲ್ಲಿ ಕರ್ತವ್ಯ ಮುಖನಾಗುವಂತಹ ಯಾವನೇ ಒಬ್ಬ ಶ್ರಮಜೀವಿಗೆ ತನಗೆ ಕರ್ತವ್ಯ ಪರನಾಗುವುದಕ್ಕೆ ಬಂದ ಮುಹೂರ್ತ ಅಂತ ಅವ ಭಾವಿಸ್ತಾನೆ. ಒಬ್ಬ ಆಲಸಿಗ ಸೋಮಾರಿಯೇ ಇಷ್ಟು ಬೇಗ ಆಯಿತು ಸೂರ್ಯೋದಯ, ಸ್ವಲ್ಪ ನಿದ್ದೆ ಹೆಚ್ಚು ಮಾಡ್ಬೋದಿತ್ತು ಅಂತ ಭಾವಿಸ್ತಾನೆ. ಉದಯಿಸಿ ಬರುವ ರವಿಯೊಬ್ಬನೇ. ಅನುಭವಿಸುವ ಮಂದಿಗಳ ಅನುಭವಗಳು ಭಿನ್ನ ಭಿನ್ನವಾಗಿರ್ತದೆ. ತದ್ರೀತಿಯಲ್ಲಿ ಹುಟ್ಟಿದ್ದು ರಾಕ್ಷಸರ ಕುಲದಲ್ಲಾದರೇನು ಅಥವಾ ದೇವವರ್ಗವಾದರೇನು ಮಾನವರಾದರೇನು ಅವರವರ ಬುದ್ಧಿಗನುಗುಣವಾಗಿ ಅವರವರ ಸಂಸ್ಕಾರಕ್ಕನುಗುಣವಾಗಿ ಪ್ರಪಂಚ ನಿರ್ಣಯಿಸಲ್ಪಡುತ್ತದೆ. ನೋಡೋಣ, ಚಂಡಮುಂಡರಿಗೆ, ಸುಗ್ರೀವನಿಗೆ, ಧೂಮ್ರಾಕ್ಷನಿಗೆ ಇವರೆಲ್ಲರಿಗೆ ಕಂಡ ವಿಧವೇ ನನಗೆ ಕಾಣುವುದು ಅಲ್ಲ. ಈ ತನಕ ಕಾಣದೇ ಇರುವ ಶುಂಭ ಕಂಡ ಬಗೆ ಏನು ಅನ್ನುವುದು ಅರ್ಥವಿಸಿಕೊಳ್ಳುವ ಅವಕಾಶವಾದರೂ ನಮ್ಮ ಬುದ್ಧಿಗುಂಟ. ಒಮ್ಮೆ ಪರೀಕ್ಷಿಸುವ. ಎಲ್ಲಿ ಬೆಳಕಿನ ಮೂಲವನ್ನೇ ಆಧರಿಸಿ ಯಾವ ಅನುಮಾನವೂ ಉಳಿದಿಲ್ಲ. ಈ ತನಕವು ನಾನು ಭಾವಿಸಿದ್ದು ಲೋಕ ಸಂಹಾರಕ ಶಕ್ತಿಯಾಗಿ ಒದಗಿ ಬಂದಿದ್ದಾಳೆ. ಈಗ ನೋಡಿದರೆ ಅರ್ಥ ಆಗುತ್ತದೆ. ಆ ಮುಖದಲ್ಲಿರುವ ಮಂದಹಾಸವನ್ನು ನೋಡಿದರೆ ಸಾಲದು. ಯಾರ ಕುರಿತು ಆಗ್ರಹವನ್ನು ತಡೆದು ಬಂದವಳಲ್ಲ. ಅವರವರದ್ದಾದ ಪಾತ್ರತ್ವ ಏನು, ಅದಕ್ಕನುಗುಣವಾದ ಫಲಕ್ಕೆ ಅವರವರೇ ಬಾಧ್ಯಸ್ಥ. ಆದ್ದರಿಂದಲೇ ಕೆಟ್ಟದು ಮಾಡಿದವರಿಗೆ ಕೆಟ್ಟದಾಗುತ್ತದೆ, ಒಳ್ಳೆಯದು ಮಾಡಿದವರಿಗೆ ಅನುಗ್ರಹ ಆಗುತ್ತೆ. ಮಾಡುವವಳೊಬ್ಬಳೇ ಅಥವಾ ನಾವು ಕಾಣುತ್ತಿರುವುದು ಒಬ್ಬಳೇ ತಾಯಿಯನ್ನು ಅಹುದಲ್ಲ. ಆಶೀರ್ವದಿಸುವ ಕೈಯನ್ನು ಕಾಣುತ್ತೇವೆ. ಅದೇ ಕೈ ಆಕ್ರೋಶದಿಂದ ನಮಗೆ ಅಪ್ಪಳಿಸುವುದನ್ನು ನಾವು ಅನುಭವಿಸ್ತೇವೆ. ಹಾಗಿದ್ರೆ ಕೈಯ ದೋಷ ಅಲ್ಲ, ಅದರಿಂದ ಹೊಂದಬಹುದಾದ ನಮ್ಮ ಅರ್ಹತೆ ಏನು ಅನ್ನುವುದರ ಮೂಲಕವಾಗಿ ಅದು ನಿರ್ಣಯಿಸಲ್ಪಡುತ್ತದೆ. ಶಿವನೇ, ಹೊಡೆತ ಏನು ನಮಗೆ ಬದುಕಿನಲ್ಲಿ ಹೊಸತಲ್ಲ. ಒಬ್ಬ ಚತುರನಾದ ಶಿಲ್ಪಿಯ ಕೈಗೆ ಸಿಕ್ಕಿದಂತಹ ಶಿಲೆಯೊಂದು ಮೂರ್ತಿಯಾದ ಹಾಗೆ ಬದುಕಿನ ಅನೇಕ ಬಮಣೆಗಳಿಗೆ ರಾಕ್ಷಸರನ್ನು ಒಡ್ಡಿ 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 ಇದೀಗ ಸುಂದರವಾದ ಶಿಲ್ಪವಾಗಿ ಸಿದ್ಧವಾಗಿದ್ದೇವೆ. ಆದರೆ ಅಷ್ಟು ಸುಂದರವಾದ ಶಿಲ್ಪವಾದರೂ ಅರ್ಚನೆಗೆ, ಆರಾಧನೆಗೆ ಯೋಗ್ಯವಾಗುವ ಅರ್ಹತೆ ಅದಕ್ಕೆ ಬರಲಿಲ್ಲ. ಯಾಕೆ? ಒಳಗೆ ಒಡಕಿದೆ. ಹೊರಗಿನಿಂದ ಕಾಣುವಾಗ ಸರಿ ಇದ್ದೆ, ಒಳಗುಂಟಲ್ಲ. ಇದಕ್ಕೆ ತಕ್ಕುದಾದ ಫಲವನ್ನು ಅನುಭವಿಸುವ ಸ್ಥಿತಿ ಬಂದು ಹೋಯ್ತಲ್ಲ ಅನ್ನುವುದಕ್ಕಾಗಿ ಖೇದವಾಗುತ್ತದೆ. ಆದರೆ ಮಾಡಲೇನೂ ಗತ್ಯಂತರ ಇಲ್ಲ. ಒಡೆಯನ ನಿರ್ಣಯವನ್ನು ಅತಿಕ್ರಮಿಸಿ ಮುಂದುವರಿಯುವುದಕ್ಕೆ ನಾವು ಸ್ವತಂತ್ರರಲ್ಲ. ಅವನ ಅಪ್ಪಣೆಯನ್ನು ಕೈಗೊಂಡು ಬರುವಲ್ಲಿ ಇದ್ದಂತಹ ಉದ್ದೇಶ ಒಂದೇ, ಇವಳ ಒಂದಿಗೆ ಮತ್ತೆ ಶೋಣಿತದ ಅರಮನೆಯನ್ನು ಸೇರುವೆ. ಅಲ್ಲದೆ ಹೋದರೆ ಇವಳೊಂದಿಗಿನ ಹೋರಾಟದಲ್ಲಿ ಬರುವ ಮರಣವನ್ನಾದರೂ ಸ್ವಾಗತಿಸು. ನೋಡೋಣ ನಮ್ಮ ಪ್ರಾಪ್ತಿ ಏನು ಅನ್ನುವುದು ಲೋಕಕ್ಕರ್ಥವಾದೀತು. ಹೋಗಿ ಅಡಿಗೆರಗೋಣ. ಜಯ ಜಯ ಜಯ
ಬಯಸಿದೆಯೋ ಸಂಭಗದೆ ಹರಿದದೆ ಕನ್ಯಾದಿವಲೆ ಜುಡಿಯ ಬಯಸಿದೆಯೋ ನೀನೇ ಮಹಾತಾಯಿ ರಕ್ತ ಬೀಜಾಕ್ಷನ ಅಭಿವಾದನೆಗಳನ್ನು ಅಮ್ಮ ಒಡೆಯನಾದಂತಹ ಶುಂಭ ಇನ್ನಿಲ್ಲದಂತೆ ನಿನ್ನನ್ನು ಪ್ರೀತಿಸಿದ ವಿಷಯವನ್ನು ನೀನೀಗಾಗಲೇ ಅರಿತುಕೊಂಡಿದೆ. ಅದಕ್ಕಾಗಿ ಅವನ ಇಷ್ಟವನ್ನು ಕೈಗೂಡಿಸಿಕೊಳ್ಳುವಲ್ಲಿ ನಿನ್ನನ್ನು ಕರೆದೊಯ್ಯುವ ಉದ್ದೇಶದಿಂದ ನಾನೇ ಇಲ್ಲಿಗೆ ಆಗಮಿಸಿದ್ದೇನೆ. ಇದ ವಿಶಿಷ್ಟವಾದ ನವರತ್ನಗಳಿಂದ ಅಲಂಕೃತವಾದ ದಿವ್ಯವಾದಂತಹ ಅಂದಣದ ಒಂದಿಗೆ ಬಂದಿರು ಬಂದಾರ್ ಹೆಗಲಿಗೆ ಊರಿಗೋಯ್ತು. ನಮ್ಮೊಡೆಯನೊಂದಿಗೆ ನಿನ್ನ ವಿವಾಹವನ್ನು ನೆರವೇರಿಸಿ ಅನವರತ ನಿನ್ನ ಪಾದ ಸೇವೆಯಿಂದ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅನ್ನುವಂತಹ ಉದ್ದೇಶದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ಬರಬೇಕಮ್ಮ, ಬರಬೇಕು. ರಕ್ತಬೀಜ ಅಮ್ಮ, ಶುಂಭನಿಗೆ ವಿಶೇಷತೆ ಉಂಟು. ಪಥವನ್ನು ಬದಲಾಯಿಸ್ತೇನೆ ಎನ್ನುವ ಹಾಗಾಡುತ್ತಾ ನೀ ಮುಂದೆ ಬಂದರೆ ಶುಂಭ ವಿಶೇಷನಲ್ಲ, ಇನ್ನು ಶೇಷನಾಗಬೇಕಾದವನು ಎನ್ನುವುದನ್ನು ಅರ್ಥ ಮಾಡಿ ಯಾವುದು ಉಳಿಯಬೇಕು ಅದನ್ನು ಉಳಿಸಿ ಅವ ಹೋಗುವಂತಿಲ್ಲ. ಯಾವುದನ್ನು ಪಡೆದುಕೊಂಡನೋ ಅದನ್ನೆಲ್ಲ ಇಲ್ಲಿಯೇ ಉಳಿಸಿ ಮತ್ತೆ ಕಾಯವನ್ನು ಮತ್ತೊಂದೆಡೆಗಾಗಿ ಹರಿಯ ಕೊಡಬೇಕು. ಅವನ ಆಸೆ ನಿಶೇಷ ಆಗಬೇಕು, ಅವಶೇಷ ಆಗಬೇಕು. ಆಸೆ ಆಗಬೇಕು ಅಂತಾದ್ರೂ ಪಡೆದುಕೊಂಡಂತಹ ವಿಚಾರಗಳ ಕುರಿತಾಗಿ ಆಲೋಚಿಸಬೇಕಲ್ಲ. ಇಷ್ಟರವರೆಗೆ ಮೋಸ ಆಗಲಿಲ್ಲ, ಇನ್ನು ಮೋಸ ಆಗಬಾರದು ಪ್ರಪಂಚಕ್ಕೆ, ಅವನಿಗೆಲ್ಲ. ಅವನಿಂದ ಮೋಸ ನಡೆಯ ಕೂಡದು ಎನ್ನುವ ಕಾರಣದಿಂದಲೇ ದುಷ್ಟತನವನ್ನು ನಾಶ ಮಾಡುವುದಕ್ಕಾಗಿ ಕುಳಿತುಕೊಂಡಿದ್ದೇನೆ. ಮೂಲ ಸಂಕಲ್ಪವನ್ನು ಅರ್ಥ ಮಾಡಿಕೊಳ್ಳದಂತಹ ಶುಂಭನವರು ಮೂರ್ಖ. ನೀ ರಣ ಹೇಳಿ ನಟೆ ಕಾಯವನ್ನು ವಾಲುಗಾಡಿಸುತ್ತಾ ಸಪ್ತಶಕ್ತಿಗಳಾಗಿ ಧರ್ಮದ
ರಕ್ತದಿಂದ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಬೀಜಾದಿಗಳು ಹುಟ್ಟಿಕೊಳ್ತಾ ಇದ್ದಾವೆ. ಬೀಜಾದಿಗಳ ಪಾನಕ್ಕೆ ನೀಳವಾದ ರಸನೆಯನ್ನು ಚಾಚಿ ರಕ್ತೆ. ಆವಡ ಹೊರಟ ಮಣ್ಣಿರಂಜಿ ಕಾಲಕ್ಕೆ ಕೂಟರಂಜಿ ಕಾಲಕ್ಕೆ ಇನ್ನು ಕಾನಗಲೇ ಗೊರ್ಪಣೆ ಹೋಗ ಬರ್ತನೆ ತುರಂಜಿನ ಪುರ್ತು ಬರ್ತನೆ ಆವಡ ಈ ಜಾಗಡ ಅಪ್ಪನ ಉಣ್ಣು ಮಾಡ್ಬಿಡು ಅಪ್ಪನ ಪುಣ್ಯಕತ್ತಿನ 10 ಜನಕ್ಕೆ ತೆರಿಪಾಡು ಅನ್ಬಿದ್ದ ಉದ್ದೇಶ ಕೊರನಂಚಿನ ಸೇವೆ ಆವಡ ಕೊರನಂಚಿನ ಸೇವೆಡು ಎರಿತಿ ತಪ್ಪು ತಾಂಗಿ ದಶ ದೋಷ ಎಂಚರಿತಿಂದಾಡಲ್ಲ ಐನನ್ನ ಮಟ್ಟಲಿಗೆ ಮಾಡೋದು ಓಯ್ನಲ್ಪ ಬತ್ತಿನಲ್ಲ ಒಪ್ಪಕಾದ ಕ್ಷಣದಲ್ಲಿ ಅನ್ಪಾದ್ ಕೊರ್ಪಾಯ್ ಅನ್ಪಾದ್ ಕೊರ್ಪಾಯ್ ಅನ್ಪಾದ್ ಕೊರ್ಪಾಯ್ ಬಾಲ ಮನಸ್ಸಿನ ಭಾಗವತರಿ ಉಡಾದಲ ಇಪ್ಪು ಶುದ್ಧವಾರಿಂಚಿನ ಭಕ್ತಿ ಅಮ್ಮ ಮನ್ಪಿಡಿച്ച ಸರ್ವೇಶ್ವರ ದುಡುಕುವಡ ಮುಟ್ಟ ಇನ್ನೋಡಲ್ಲೇ ಉಂಡ ಅಡಮುಟ್ಟ ಕೋಯಿನಲ್ಲಿ ಬತ್ತಿನಲ್ಪ ತೋಚಿಂದನೆ ಕೈಲಿ ಕೊಡ್ದು ಅಪ್ಪದು ಬರ್ಪೆ ಮತ್ತಲ್ಲಾರ ಆವಡಿ ಅಪ್ಪನ ಸೇವೆ ಒವೇ ರೀತಿಯ ಆಲಸ್ಯ ಅಂತ ಉದಾಸೀನ ಅಂತ ಬಂದದ್ದು ಮತ್ತಿನ ಸೇವೆ ಓಡಮುಟ್ಟ ಇರಿನ ಮದ್ದಲದ ಶಬ್ದಕ್ಕೆ ಏನಂತ ಅಡಮುಟ್ಟ ಇರಿನ ಜೀವನ ಗದ್ದಲೆಚ್ಚಿಗೆ ಜೀವನದ ಉದ್ದಗಳಿಗೆ ಅಪ್ಪಕಾದ ರಕ್ಷಿಸಿಕೊಡ್ತಾರೆ ಬರ್ಪೆ ಚಂಡಾರ ಆವಡಿ ಓಡಮುಟ್ಟ ಇರಿನ ಚಂಡದ ಸುನಾದ ಕೇರನುಪ್ಪಣ ಅಡೆಮುಟ್ಟ ಇರಿನ ಜೀವನದ ವಿರೋಧನ ದಿಜಿತೊನ್ನೆಗೆ ಓಯ್ನಲ್ಪ ಬತ್ತಿನ ಅಪ್ಪನ ಅನುಗ್ರಹ ಕೊರ್ಪೆ ಆವಡು ಬಾರಿ ಉಡ್ತಾರೆ ಬಾರಿ ಬಟ್ಟೇರಿ ಅಪ್ಪೆ ಶಾರದನ ಸೇವೆ ಆವಡಿ ಇಚ್ಚರ ಶುದ್ಧ ಮನಸ್ಸು ಸೇರು ಒಂದೊಂದು ಒತ್ತರ ಬಣ್ಣದ ಪೋಯಿನಲ್ಲಿ ಒತ್ತನಲ್ಪ ನಾಲ್ಬೇಟ್ಲು ಅಪ್ಪನ ಸೇವನ ಅವಕಾಶ ಉಂಡಿಗೆ ಆರೋಗ್ಯ ಕೋಡ್ ದುರಿತ ವೈದ್ಯಗೆ ಅಪ್ಪೆ ಆವಡಿ ಎನ್ನ ಪುಣ್ಯಕಥೆನ ಕೇರಿ ಮುಟ್ಟ ತೀರ ಕುಲ್ದಿನ ಕಲಾಭಿಮಾನಿ ಪತ್ತಿತ್ತುನ ಲೆಂಕ ಮುತ್ತುಗು ಸಮಾನ
ಸುರುಕು ಬದದು ಗೋಪಿನತ್ತ ಅರ್ಧ ತೂದು ವಿಮರ್ಶಾಲ್ಪನತ್ತ ಅಕ್ಕೇರಿ ಮುಟ್ಟ ಕುಳಿದು ಪೂರ್ಣ ಕಥೆನ ಪೂರ್ಣ ಸತ್ವನ ತೆರೆಯೊಣ್ಣಿನಂಚಿನ ಕಲೆ ನಿಜವಾನಿಂಚಿನ ಕಲಾಭಿಮಾನಿಲಿ ಇಂಚಿನ ಕಲಾಭಿಮಾನಿಲಿ ಒಡೆಮುಟ್ಟ ಉಲ್ಲೆರ ಅಡೆಮುಟ್ಟ ಕಲೆ ಒರೆಯುಂಡು ಯಕ್ಷಗಾನ ಒರೆಯುಂಡು ಬಂದ್ಬಿಡವು ಸತ್ಯ ಕಷ್ಟ ಬಣ್ಣಗ ಅಮ್ಮ ಬಣ್ಣದ ಬುಲಿಪುಣತ್ತು ಸುಕಟುಪ್ಪುಣಗಲ ನೆಮ್ಮದಿರುಪ್ಪುಣಗಲ ನೆಟ್ಟುಳ ನಿಷ್ಠೆ ಎತ್ತಂದು ಅಪ್ಪೆಲಗೇನು ಒಲತ್ತ ಆವಡ ಅಲೆತ್ತು ತೂಲಿತ್ತು ಒರಿದಿರಂಚಿನ ಬಂಗಾರದಂಚಿನ ಕಲಾಭಿಮಾನಿಲಿ ಗೋಯಿನಲ್ಪ ಬತ್ತಿಲ್ಪ ಕಿನ್ನಿ ತಪ್ಪಿರ ಬೆರಡ ಬತ್ತಿಲಕ್ಕ ಕಂಜಿ ತಪ್ಪಿರ ಬೆತ್ತ ಬತ್ತಿಲಕ್ಕ ಅವಳ ಅಮೃತಗಳಿಗೆ ಬಹುದೊಂದು ವಿಷಯಗಳಿಗೆ ಬರೋದೊಂದು ವಿಷಯಗಳಿಗೆ ಬರ್ಪಿಡದ ಮೂಲ ಸಮಸ್ಯೆ ನೆಟ್ಟೈತಿ ಸರಿ ಅವಳು 6 ದಿನ ಸೇರು ಮತ್ತೊಂದು ಬತ್ತಿನ ಸಂಜೆಯಲ್ಲೇ ಶಿಶು ಇಂಚರ ಶುದ್ಧ ಮಾಡಿದ ಸೇರು ಮತ್ತೊಂದು ಬತ್ತರ ಬಣ್ಣ ನನ್ನ ಬಂಡದೊಲಾಯ್ದ ನೀರಿ ಹತ್ತು ಚೀಪೆ ಉಂಡ ಜೀವನಗಳು 10 ಚೀಪನ ಅಪ್ಪೆ ಕೊಡ್ತಾಗೆ ನಮ್ಮ 10 ರೂಪಾಯಿ ಹಸರ ವಧಿಸಿಯೂ ಕೂಡ ನಿನ್ನದಾದಂತಹ ರಕ್ತದ ದಾಹ ಕಡಿಮೆ ಆಗದೆ ಹೋಯ್ತಾ? ದಾನವ ಕುಲದಲ್ಲಿ ಅರುಣಾಸನ ಒಬ್ಬ ಇದ್ದಾನೆ ಎಂಬುದನ್ನು ನನಗೆ ಏನಾಗಿ ಹೋಯಿತು? ಸಾಮಾನ್ಯ ಧರಣಿ ಎಂಬುದಾಗಿ ಯುದ್ಧವನ್ನು ಮಾಡಿದರೆ ಚಂಡಿಕೆಯಾಗಿ ಬಂದಿದ್ದಾಳೆ. ಅರುಣಾಸುರ ಏನು ಎಷ್ಟು ಎಂಬುದನ್ನು ಈ ಪ್ರಪಂಚಕ್ಕೆ ತಿಳಿಸಬೇಕಾದರೆ ನಾವು ಬದುಕಿರಬೇಕು. ಅದಕ್ಕಿಲ್ಲಿರುವುದಲ್ಲ ಗುರುಗಳ ಶುಕ್ರಾಚಾರ್ಯ.
ಮಹರ್ಷಿಗಳನ್ನೊಳಗೊಂಡು ಎನ್ನನ್ನೇ ನುತಿಸಿದೆಯ ವೃಷ್ಟಿಯನ್ನೇ ಹರಿಸಿದೆಯ ದೋಷಾಂತಳಾಗಿದ್ದೇನೆ ಕಂಡೆಯ ನಿನಗಿತ್ತಂತಹ ಮಾತಿನಂತೆ ದಾನವರನ್ನು ನಿಗ್ರಹಿಸಿ ಅವರ ಶಿರಗಳನ್ನು ಚೆಂಡಾಡಿದವಳಿದ್ದೇನೆ ಸ್ವರ್ಗಲೋಕ ಪುನರಪಿ ನಿನಗೆ ಪ್ರಾಪ್ತಿಯಾಗಿ ನಿಶ್ಚಿಂತೆಯಿಂದಲೇ ನಾಕವನ್ನಾಳು ಮಗನೇ. ಮುಂದೆ ನಿನ್ನನ್ನು ಕಾಣುವ ಬಗೆ ಹೇಗೆ ತಾಯಿ? ಈ ರೂಪದಿಂದ ನಾ ಕಾಣ ಸಿಗುವುದಿಲ್ಲ. ಮುಂದೊಂದು ದಿನ ದ್ವಾಪರಾಯುಗದಲ್ಲಿ ಶ್ರೀಹರಿಯ ಸಹಭವೆಯಾಗಿ ಮಾಯೆ ಎನ್ನುವಂತಹ ಹೆಸರಿನಿಂದ ಅರೆ ಕ್ಷಣ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ರಣ ಕ್ಷೇತ್ರದಿಂದ ಓಡಿ ಹೋದಂತ ಅರುಣದಾನವ ಮುಂದೊಂದು ದಿನ ಬಲಬಲಾನ್ವಿತನಾಗಿ ಬಂದಾನು. ಕಲಿಯುಗದ ಆದಿಭಾಗದಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನಿಮಗೆಲ್ಲರಿಗೂ ಕಾಣುವುದಕ್ಕಿದ್ದೇನೆ. ಅದುವರೆಗೂ ಮಣಿದ್ವೀಪದಲ್ಲಿ ನೆಲೆಯಾಗುತ್ತೇನೆ. ಲೋಕಕ್ಕೆ ಮಂಗಳವಾಗಲಿ. ಭದ್ರಂ ಶುಭಂ ಮಂಗಳಂ. ದೇವಲೋಕ ಮಗಾಳು ತಿಳಿದನು ಈ ವಿಧಾನವನ್ನು ಕೇಳುವ ಜನರನ್ನು ಬಲವನ್ನು ಮೆರೆದಾಡಿದಂತಹ ಕೂಳ ಶುಂಭನಿಶುಂಭರೆಂಬ ದಾನವರನ್ನು ವಧಿಸಿ ಲೋಕಕ್ಕೆ ಕಲ್ಯಾಣವನ್ನು ಒದಗಿಸಿದವಳು ತಾಯಿ. ನಮ್ಮವರೆಲ್ಲರೂ ಸುಮವೃಷ್ಟಿಯನ್ನೇ ಸುರಿಸುತ್ತಾ ಇದ್ದಾರೆ. ಇದೇಲ್ವೇ ದೇವಿ ಮಹಾತ್ಮೆ ಎಂದರೆ? ದೇ ಅಂದರೆ ದೇಹವು ಶುದ್ಧಿ, ವಿ ಎನ್ನಲು ವಿದ್ಯಾಪ್ರಾಪ್ತಿ, ಮಾ ಎನ್ನಲು ಮಹಾಲಕ್ಷ್ಮಿಯರ ಸಾಕ್ಷಾತ್ಕಾರ, ಹಾ ಎನ್ನಲು ಹರಿಹರರು ವಶವಿಹರು, ದೇ ಎನ್ನಲು ತ್ರೈಲೋಕ್ಯವು ಸಿದ್ಧಿಪುದು. ಇಂತಹ ಪುಣ್ಯಕಥೆಯನ್ನು ರಸೆಯಲ್ಲಿ ಯಾರು ಆಡಿಸಿದ್ದಾರೋ, ಯಾರು ಮುಂದಕ್ಕೆ ಆಡಿಸುತ್ತಾರೋ, ಯಾರು ಇಲ್ಲಿ ಆಡಿ ತೋರಿಸಿದ್ದಾರೋ ಅಂತವರಿಗೆ ಕಲಾಮಾತೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರು ಮೇಳದಲ್ಲಿ ವಾಸವಾಗಿರುವ ಮಹಾಗಣಪತಿ ದೇವರು ಸಕಲ ಐಶ್ವರ್ಯವನ್ನು ಸಂಪ್ರಾಪ್ತಿಸಲೆನ್ನುವ ಹಾಗೆ ಬೇಡುತ್ತಾ ಪುಣ್ಯಪ್ರದವಾದಂತಹ ಈ ಕಥೆಗೆ ಮಂಗಳಗೀತೆಯನ್ನು ಹಾಡುವರೆ ಸಭ್ಯ ಸಭಿಕರಿಂದ ಅಪ್ಪಣೆಯನ್ನು ಯಾಚಿಸುತ್ತಾ ಇದ್ದೇನೆ. ಭದ್ರಂ ಶುಭಂ ಮಂಗಳಂ. ಹತ್ತಿಗಾರ ವಿಶಾಲಕಾರ ಮೋದಿ ತಮ್ಮ ಕೀರ್ತನ ಮೂಲ ಕೊಟ್ಟಂತ ಕಾಂಚನ ಕೃಷ್ಣ ರಂಗನಾಯಕ ಹರಿವನೋದ Thank you.
ಸ್ಥಳ